तमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। वेदशास्त्रपुराणानाम् एकवाक्यत्वसाधकान् शिष्यातिवत्सलान् धीरान् बाळगारुगुरून् भजे। शर्वादिवृन्दारकमौलिवृन्दम् येणायते यन्नखचन्द्रवृन्दे आनन्दतीर्थार्य शिरोमणेस्तत् पादारविन्दम् प्रणमामि नित्यम्। वेदव्यासगुणावास विद्याधीश सतां वश मां निराशं गतक्लेशं कुर्वनाशं हरे निशम्। लक्ष्मीकरतलाम्भोज लालनीयपदाम्बुजम् प्रणमामि हयग्रीवं देवता चक्रवर्तिनम्। तपो विद्या विरक्त्यादि सद्गुणौघाकरानहम् वादिराजगुरून् वन्दे हयग्रीवदयाश्रयान्। श्रीमध्वदासः कुवचो निरासः कवित्वदासीकृतकालिदासः हयास्य कारुण्यवदाधिराजः प्रसीदतान्नो गुरुवादिराजः। श्रीगुरुभ्यो नमः। हरिः ओम्। ನಿತ್ಯ ಬೆಳಗಾದ್ರೆ ಯಾರು ಸ್ತೋತ್ರಗಳನ್ನು ಹೇಳ್ತಾ ಪ್ರಾತಸ್ಮರಾಮಿ ಅಂತ ರಾಜರು ಮಾಡಿಕೊಡ್ತಾರೆ. ಪ್ರಾತಸ್ಮರಾಮಿ ವರಕುಂಡಲ ಶೋಭಿಗಂಡಂ ಅಲ್ಲಿಂದ ಶುರುವಾಗುತ್ತೆ. ರಾತ್ರಿ ಮರುಗುವಾಗ ಗುರುಸ್ತೋತ್ರವನ್ನು, ಈಗ ದೊಡ್ಡವರಲ್ಲಿ ಪದ್ಧತಿ. ಸಾಯಂಕಾಲ ಒಂದೇನಾರು ದೇವರಿಗೆ ಆರತಿ ಮಾಡ್ಬೇಕಾಗಿದ್ರೆ ಪಾಲಯ ಅಚ್ಯುತ ಪಾಲಯ ಜಿತ ಪಾಲಯ ಕಮಲಾಲಯ, ಆ ವ್ಯವಸ್ಥೆ ಅವರದ್ದೇ. ದೇವರಲ್ಲಿ ಏನಾರು ಪ್ರಾರ್ಥನೆ ಮಾಡಬೇಕು ಅಂತಿದ್ರೆ ರಮಾ ರಮಣ ಮಧ್ವಾದಿ ದೇಶಿಕ ಶ್ರೀ ಹೃದಬ್ಜಗ ಹಯಗ್ರೀವ ಕೃಪಾಲೋ ಮೇ ಪ್ರಾರ್ಥನಾಂ ಶೃಣು ಸಾಗರಂ. ಬಹಳ ಸುಂದರವಾಗಿ ಪ್ರಾರ್ಥನೆ ಮಾಡೋದನ್ನ ಹೇಳ್ಕೊಡ್ತಾರೆ. ಬಹಳ ಪುಟ್ಟ ಪುಟ್ಟ ಸ್ತೋತ್ರ, ಏನು ತುಂಬಾ ದೊಡ್ಡದಲ್ಲ. ನಮ್ಮ 5 ಇಂದ್ರಿಯಗಳಲ್ಲಿ ಯಾವ 5 ಕೆಟ್ಟ ಕಾರ್ಯಗಳ ನಡಿಬಾರದು, ಎಲ್ಲೂ ಹೋಗಬಾರದು. ಒಳ್ಳೊಳ್ಳೆ 5 ಕಡೆಯಲ್ಲೇ ಹಾಗೆ ಹೋಗಬೇಕು. ಚಾಂಚಲ್ಯಂ ಮೂಲತಶ್ಚಿಂದಿ ದುರಾಶಾಂ ಹರದೂರತಃ. ತನ್ನ ಮನಸ್ಸಿನಲ್ಲಿರುವಂತಹ ರೋಗಗಳನ್ನ ಕಡ್ದು ಹಾಕ್ತಾರೆ. ಅದೇ ಮನಸ್ಸಿನ ಚಾಂಚಲ್ಯನೇ ಇಲ್ಲ ಅಂತ ಆಗ್ಬಿಟ್ರೆ, ಒಂದು ವಿಚಾರ ಹೇಳ್ಕೊಟ್ರೆ ಆ ವಿಚಾರ ಮಾತ್ರ ವಿಚಾರ ಮಾಡುತ್ತೆ ಮನಸ್ಸು, ಇನ್ನೊಂದು ಕಡೆಯಲ್ಲಿ ಹೋಗೋದೇ ಇಲ್ಲ. ಹಾಗಾಗಿಬಿಟ್ರೆ ಭಗವಂತನ ಅಪಾರ ರೂಪಗಳು, ಅನಂತ ಗುಣಗಳಿದ್ದಾವೆ, ಚಿಂತನೆ ಮಾಡೋದು ಹೇಗೆ? ಚಾಂಚಲ್ಯ ಬೇಕು. ಚಿತ್ತ ಚಾಂಚಲ್ಯ ಅಲ್ಲಿ ಇಲ್ಲಿ 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 10 ಕಡೆ ಹೋಗುವ ಆ ಚಾಂಚಲ್ಯ ಬೇಕು. ಅದು ಭಗವಂತನ ಗುಣಗಳ ಚಿಂತನೆಗೆ ಇರಲಿ. ನಮ್ಮ ಕೈ ಪ್ರಸಾರ ಆಗುವುದಾದರೆ ಕರವು ತ್ವದರ್ಚನೆ ನಿತ್ಯಂ, ನೀನು ಪೂಜೆ ಮಾಡಲಿ. ಇಲ್ಲ ಸುಖತೀರ್ಥಸ್ಯ ಲೇಖನೇ, ಆಚಾರ್ಯರ ಶಾಸ್ತ್ರವನ್ನ ಬರೀಲಿಕ್ಕೆ ಅಂತ ನಮ್ಮ ಕೈ ಪ್ರಸಾರ ಆಗಿದೆ. ನಮ್ಗೆ ಅದರ ಬಗ್ಗೆ ಗೊತ್ತಿಲ್ಲ. ಆ ಆಚರಣೆ ಹಿಂದಿನವರಲ್ಲಿ ತುಂಬಾ ಇತ್ತು, ಈಗ ನಿಂತು ಹೋಗ್ಬಿಟ್ಟಿದೆ. ಈಗ ಪ್ರತಿನಿತ್ಯ ಆಚಾರ್ಯರ ಯಾವ್ದಾರು ಒಂದು ಗ್ರಂಥವನ್ನ, ಒಂದು ಅಕ್ಷರವನ್ನಾರು ಬರೆಯೋದು. ಬಹಳ ಬೇಡ, ಒಂದು ಪದ ಅಲ್ಲ, ಒಂದು ಅಕ್ಷರ. ಸ್ತ್ರೀಯರು ಇನ್ನೇನು ಹೆಚ್ಚು ಮಾಡೋದು ಬೇಡ, ಸರ್ವಮೂಲ ಗ್ರಂಥಗಳ ಹೆಸರನ್ನ ಬರೆದಿಡೋದು ಅಷ್ಟೇ. ಆಮೇಲೆ ಕೆಲವು ದುರಂತ, ನೀವು ಮಕ್ಕಳಿಗೋ ಮರಿಗೋ ಇವತ್ತಿನವರೆಗೆ ಮುದುಕರ ತನಕ ಕೇಳ್ರಿ, ಇವತ್ತಿನ ಕ್ರಿಕೆಟಿಗರು ಯಾರು, ಬೇರೆ ಬೇರೆ ಆಟಗಾರರು, ಸಿನಿಮಾ ನಟರು, ನಟಿಯರು, ಅವ್ರ ಬಗ್ಗೆ ಹೇಳ್ತಾರೆ. ಆಚಾರ್ಯರ ಸರ್ವಮೂಲ ಗ್ರಂಥಗಳು ಎಷ್ಟು ಅಂತ ಕೇಳ್ರಿ ನೋಡೋಣ, ಯಾರಿಗೂ ಪರಿಚಯ ಇಲ್ಲ. ಇದು ಇವತ್ತಲ್ಲ, ಶ್ರೀಮದಾಚಾರ್ಯರೇ ವೇದವ್ಯಾಸ ದೇವರ ಬಳಿಯಲ್ಲಿ ವರ ಪಡ್ಕೊಂಡಿದ್ದಾರೆ. ಆಚಾರ್ಯರು ಒಂದೇ ಗ್ರಂಥ ರಚನೆ ಮಾಡಿದ್ರು, ಗೀತಾಭಾಷ್ಯ. ಅದನ್ನ ಬದಲಿ ನಾರಾಯಣ ದೇವರಿಗೆ, ವೇದವ್ಯಾಸ ದೇವರಿಗೆ ಅರ್ಪಣೆ ಮಾಡಿದ್ದಾರೆ. ಅರ್ಪಣೆ ಮಾಡಿ ನಾ ಇನ್ನು ಹೋಗೋಲ್ಲ ಅಂತ. ಇಲ್ಲಪ್ಪ, ಹೋಗ್ಬೇಕು ನೀವು. ಅನೇಕ ಸಜ್ಜನರಿದ್ದಾರೆ, ಅವ್ರಿಗೆ ಇನ್ನೂ ಅನೇಕ ಕೃತಿಗಳನ್ನೆಲ್ಲ ನಿರ್ಮಾಣ ಮಾಡಿಕೊಡಿ, ಉದ್ಧಾರ ಮಾಡಬೇಕು, ಅವರಿಗೆಲ್ಲ ಮಾರ್ಗದರ್ಶನ ಮಾಡಬೇಕು ನೀವು, ಮತ್ತೆ ಹೋಗ್ರಿ. ಹೋಗೋಲ್ಲ ಅಂತ. ಮಮ ಮಂತು ಮಸ್ತು ಭಗವನ್ನನುಗ್ರಹ. ನಿಮ್ ಈ ರೂಪಗಳನ್ನ ನೋಡ್ತಾ, ಇಲ್ಲಿ ಸೇವೆ ಮಾಡುತ್ತಾ ನಾ ಇಲ್ಲಿ ಹೀಗೆ ಕೂತು ಬಿಡ್ತೇನೆ, ನಾ ಅಲ್ಲಿಗೆ ಹೋಗೋಲ್ಲ. ಇಲ್ಲ, ಅಲ್ಲಿ ಬೇಕಾದ ಜನ ಇದ್ದಾರೆ, ಉದ್ಧಾರ ಮಾಡಿ ಹೋಗ್ರಿ ಅಂತ.
ಕಲಿಕಾಲ ಕಾಲಿತ ಗುಣೇಧರ ತಲೆ ಸುಜನೋನ ನೂನ ಮಧುನಾಸ್ತಿ ಯೋಗ್ಯಧೀ. ಈ ಕಲಿಯ ಈ ಕಾಲದಲ್ಲಿ ಬರೇ ದುರ್ಜನರಿದ್ದಾರೆ. ಈ ಕಾಲದಲ್ಲಿ ಅಂಥವರಿಗೆ ನಾವೇನಾರು ಹೋಗಿ ಒಳ್ಳೆ ವಿಚಾರ ಕೊಡೋದು ಅಂತಂದರೆ, ಆಚಾರ್ಯರು ಒಂದು ಉದಾಹರಣೆ ಕೊಟ್ಟಿದ್ರಂತೆ. ಅವರು ಇವರು ಕೊಡೋದಲ್ಲ, ನಾರಾಯಣ ಪಂಡಿತಾಚಾರ್ಯ ದಾಖಲೆ ಮಾಡಿದ್ದಾರೆ. ಒಂದು ಉದಾಹರಣೆ ಕೊಟ್ಟಿದ್ರಂತೆ. ನಾನು ಹವ್ಯದಾನಮಿವ ನಿಂದ್ಯತೆ ಶುನೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದೊಡ್ಡ ಯಜ್ಞವನ್ನ, ಸೋಮಯಾಗ ಅಂತ ಮಾಡ್ತಾರೆ. ಸೋಮರಸವನ್ನ ಪಾನ ಮಾಡಿದರೆ ಅಪಾಮ ಸೋಮಂ ಅಮೃತ ಅಭೂಮ. ಸೋಮರಸವನ್ನ ಪಾನ ಮಾಡಿದರೆ ಅವರ ಅಮೃತನಾದ, ಮತ್ತೆ ಮರಣ ಇಲ್ಲ ಅವನಿಗೆ, ಸ್ವರ್ಗಾದಿ ಪುರುಷಾರ್ಥ ಪಡಿತಾನೆ ಅಂತಿದೆ. ಅಂಥ ಅದ್ಭುತವಾದ ಅಮೂಲ್ಯ ಯಾಗವನ್ನ ಮಾಡಿ ಅದರ ಹವಿಸ್ಸನ್ನ ತಗೊಂಡು ಹೋಗಿ ಏನು ಮಾಡೋದು? ನಾಯಿಗೆ ಹಾಕ್ಬಿಡು. ನಿತ್ಯ ಮಲ ತಿನ್ನುವ ನಾಯಿಗೆ ಹಾಕಿಬಿಟ್ರೆ ಹೇಗೋ, ಅದಕ್ಕೇನು ಗೊತ್ತಿಲ್ಲ. ನೀವು ದೊಡ್ಡ ನಾಯಿಯನ್ನು ಸಿಂಹಾಸನದಲ್ಲಿ ಕೂಡಿಸಿದ್ರು ಅದು ಏನ್ ಮಾಡುತ್ತದೆ ಅಷ್ಟೇ. ಈ ಕಲಿಕಾಲದಲ್ಲೂ ಕೂಡ ಒಳ್ಳೆದ್ದನ್ನು ಹೇಳಿದ್ರೆ ಕೇಳೋಲ್ಲ, ಕೆಟ್ಟ ಕೆಟ್ಟ ವಿಚಾರಗಳು, ಕೆಟ್ಟ ಕೆಟ್ಟ ಅನುಭವಗಳು, ಅಂಥದ್ರಲ್ಲೇ ಅಭಿರುಚಿ ಜಾಸ್ತಿ. ಅಂಥ ಜನಕ್ಕೆ ನಾವು ಒಳ್ಳೆ ತಾತ್ವಿಕ ವಿಚಾರವನ್ನ, ಸಾಕ್ಷಾತ್ ಭಗವಂತನನ್ನು ಪ್ರತಿಪಾದನೆ ಮಾಡುವ ಶಬ್ದರಾಶಿ ಅವುಗಳನ್ನ ತಗೊಂಡು ಕೊಟ್ರೆ ಬಳಕೆ ಮಾಡ್ತಾರ. ಅದನ್ನ ಇನ್ಯಾವುದಾನ ದುರ್ವಿನಿಯೋಗಕ್ಕೆ ಇದನ್ನು ಇಟ್ಕೊಳ್ತಾರೆ. ಅದರಿಂದ ನಾನು ಅವರಿಗೆ ಹೋಗೋಲ್ಲ, ಅಲ್ಲಿ ಶಾಸ್ತ್ರವನ್ನ ರಚನೆ ಮಾಡಿ ಕೊಡೋಲ್ಲ. ಆಚಾರ್ಯರಂದಿದ್ರಂತೆ ಈ ಮಾತನ್ನ. ಆದ್ರೂ ವೇದವ್ಯಾಸ ದೇವರು ಒಂದು ವರ ಕೊಡ್ತೇವೆ, ನಿಮ್ಮ ಶಾಸ್ತ್ರವನ್ನ, ಶಾಸ್ತ್ರ ಇರಲಿ ಆದ ಹೆಸರನ್ನೂ ಕೂಡ ಅಯೋಗ್ಯರ ಬಾಯಿಗೆ ಬರೋಲ್ಲ. ಅದು ಹೇಗಿರುತ್ತೆ ಅಂತಂದ್ರೆ, ಸೂರ್ಯ ಉದಯಿಸಿ ಬರ್ತಾನೆ, ಅದೇನು ಮುಚ್ಚಿಟ್ಟೇನು ಬರಲ್ಲ. ಆದರೆ ಗೂಬೆ ತಾನೇ ಕಣ್ಣು ಮುಚ್ಕೊಂಡ್ಬಿಡುತ್ತೆ. ಸೂರ್ಯನನ್ನೇನು ಮುಚ್ಚಿಟ್ಟು ಕೆಲವರಿಗೆ ಮಾತ್ರ ಬೇಕು, ಕೆಲವರಿಗೆ ಬರಬಾರದು ಅಂತೇನಿಲ್ಲ. ಅದು ಎಲ್ಲರಿಗೂ ಕೂಡ ವ್ಯಾಪಕವಾಗಿ ಸೂರ್ಯೋದಯ ಆದರೂ ಅದನ್ನು ಬಳಕೆ ಮಾಡೋರು ಯಾರು ಮಾಡ್ತಾರೆ? ಅದರ ಅವಶ್ಯಕತೆ ಯಾರಿದೆ ಅವರು ಮಾತ್ರ ಬಳಕೆ ಮಾಡಿಕೊಳ್ತಾರೆ. ಬೇಡದೇ ಇದ್ದವರು ಕರೆಕ್ಟನ್ನು ಹಾಕೊಂಡು ಮಲ್ಕೊಂಡ್ಬಿಡ್ತಾರೆ. ಅದರಂತೆನೆ ಅಷ್ಟೇ ಅಲ್ಲ, ಕಮಲಗಳಲ್ಲಿ ಉದಾಹರಣೆ ಕೊಟ್ಟಿದ್ದು ಇದೆ. ಸೂರ್ಯೋದಯ ಆಗ್ತಿರ್ಲಿಕ್ಕೇನೆ ಕಮಲ ಅರಳತ್ತೆ. ಅದೇ ನೀಲಿ ಕಮಲ ಮಾಡ್ಬಿಡು. ನೀವು ಸಚ್ಚಾಸ್ತ್ರವನ್ನು ಕೊಟ್ರಿಯಿಂದ ಮಾತ್ರಕ್ಕೆ ಎಲ್ಲರೂ ಏನು ಬಳಕೆ ಮಾಡಿಕೊಳ್ಳಲ್ಲ. ಅದನ್ನ ರಚನೆ ಮಾಡಿ, ರಚನೆ ಮಾಡಿ ಕೊಟ್ಟ ಮೇಲೆ ಸತ್ಯತೀರ್ಥರು ಬರೀತಾರೆ. ಅದನ್ನೆಲ್ಲ ಬರೆದಿದ್ದು ಆಚಾರ್ಯ ಹೇಳ್ತಾ ಇರಬೇಕು, ಸತ್ಯತೀರ್ಥರು ಬರ್ಕೋತಾ ಇರಬೇಕು. ಆಚಾರ್ಯರ ಗ್ರಂಥದ ನಾಮಧೇಯ ಆಗಲಿ, ಅದರ ಒಂದು ಅಕ್ಷರ ಆಗಲಿ ಬರೆದ್ರೆ ಏನು ಪುಣ್ಯ ಇದೆ ಅಂತ ದಾಖಲಾಗಿದೆ. ಗಾಂಗಮಂಗಲ ತರಂಗ ಭಂಗದ ಪ್ರಾಂತ ಸುಶ್ರೀ ಹರಿ ವೇಶ್ಮಕೃತ್ ಸಮಃ. ಒಳ್ಳೆ ಪರ್ವಕಾಲದಲ್ಲಿ ಎಲ್ಲ ಹೋಗಿದ್ದಲ್ಲ ಕುಂಭಮೇಳ ಅಂತಲ್ಲ, ಆ ತರಹ ಒಳ್ಳೆ ಗಂಗಾ ನದಿ ಅದರ ಅಲೆಯನ್ನ ಬಂದು ಹೊಡಿತಾ ಇರಬೇಕು. ಎಲ್ಲಿಗೆ? ಒಂದು ಒಳ್ಳೆ ವಿಷ್ಣು ಮಂದಿರಕ್ಕೆ, ಭಗವಂತನ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಏನೇನು ಲಕ್ಷಣ ಬೇಕೋ ಆಚಾರ್ಯರ ತಂತ್ರಸಾರ ಸಂಗ್ರಹದಲ್ಲೆಲ್ಲ ಉಲ್ಲೇಖ ಮಾಡಿದ್ದಾರೆ. ಆ ತರಹ ಒಳ್ಳೆ ವಿಷ್ಣು ದೇವಾಲಯ, ಅದರ ಮೆಟ್ಟಲಿಗೆ ಗಂಗಾ ನದಿಯ ಅಲೆ ಬಂದು ಹೊಡಿತಾ ಇದೆ. ಅಂತಹ ದೊಡ್ಡ ದೇವಸ್ಥಾನವನ್ನ ನಿರ್ಮಾಣ ಮಾಡಿಸಿದರೆ ನಿತ್ಯ ಪೂಜಾ ಉತ್ಸವಗಳು ವೈಭವಗಳು ನಡೀತಾ ಇರ್ತಾವಲ್ಲ, ನಿರ್ಮಾಣ ಮಾಡಿಸಿದರೆ ಪರ್ವಕಾಲದಲ್ಲಿ ಅದನ್ನ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ವ್ಯವಸ್ಥೆ ಮಾಡಿಕೊಟ್ರೆ ಹೇಗೋ, ಆಚಾರ್ಯರ ಗ್ರಂಥದ ಯದ್ಗತೈಕತಮ ವರ್ಣಲೇಖಕ, ಆಚಾರ್ಯರ ಗ್ರಂಥದ ಒಂದು ಅಕ್ಷರ ಬರೆದ್ರೆ, ಅದರ ನಾಮಧೇಯದ ಒಂದು ಅಕ್ಷರ ಬರೆದ್ರೆ ಅಷ್ಟು ಪುಣ್ಯ ಇದೆ ಅಂತ ರಾಜರು ಮತ್ತೆ ನಮಗದರ ಎಚ್ಚರಿಕೆ ಕೊಡ್ತಾರೆ. ನಮ್ಮ ಕೈ ಪ್ರಸಾರ ಆಗೋದಾದ್ರೆ ಅದು ಇನ್ನೆಲ್ಲೆಲ್ಲೂ ಹೋಗೋದು ಬೇಡ ಸ್ವಾಮಿ. ಕರವು ತ್ವದರ್ಚನೆ ನಿತ್ಯಂ ಸುಖತೀರ್ಥಸ್ಯ ಲೇಖನೆ. ಅದೇನಾರು ಪ್ರಸಾರ ಆಗೋದಾದ್ರೆ ಭಗವಂತನ ಪೂಜೆಗೋಸ್ಕರ, ಅವನ ಸೇವೆಗೋಸ್ಕರ, ಇಲ್ಲ ಅಂತಂದ್ರೆ ಆಚಾರ್ಯರ ಸಚ್ಚಾಸ್ತ್ರದ ಬರವಣಿಗೆಗೋಸ್ಕರ. ಅದಕ್ಕೆ ಅಂದಿದ್ದಾರಲ್ಲ ಶ್ರೀಪಾದರಾಜರು, ಬರೆದೋದಲು ಈ ಮಧ್ವನಾಮವನ್ನ ಬರೆದೋದುವವರಿಗೆ ಸತ್ಪುತ್ರರೈದುವರು ಏನೇನಾಗು ಹೋಗುತ್ತೆ ಅಂತ ಅದರ ಪಟ್ಟಿಯನ್ನೇ ಕೊಟ್ಟಿದ್ದಾರೆ. ಅಷ್ಟು ಮಹತ್ವ ಇದೆ. ನಾವು ತುಂಬಾ ದೊಡ್ಡ ದೊಡ್ಡ ಸಾಧನೆ ಮಾಡೋದು ಬೇಡ. ಈಗೆಲ್ಲ ತುಂಬಾ ಕಂಗೆಟ್ಟವ್ರು ಕಾಣ್ತಾರೆ, ಏನೇನೋ ಕಷ್ಟಗಳು.
ಗ್ರಹಗತಿಗಳು ಸರಿ ಇಲ್ಲ ಅಂತಾರೆ, ವಾತಾವರಣ ಸರಿ ಇಲ್ಲ ಅಂತಾರೆ, ರೋಗಗಳು ರುಜಿನಗಳು, ನಾನಾ ತರಹದ ಹಿಂಸೆಗಳು, ಅಥವಾ ನಮ್ಮನ್ನು ಆಳ್ತಾ ಇರೋ ಸರ್ಕಾರದ ಆಪತ್ತುಗಳು, ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಕೇಳ್ತಾ ಇದ್ದೇವೆ ಎಂತ ಆಪತ್ತುಗಳಿದ್ದಾಗ. ಎಲ್ಲ ನಾನಾ ಆಪತ್ತುಗಳು ಅಂತ ನೀವು ಯಾರಿಗಾನ ಸ್ವಲ್ಪ ಈ ಜ್ಯೋತಿಷ್ಕರಿಗೆ ತೋರಿಸಲಿಕ್ಕೆ ಅಂತ ಹೋಗ್ರಿ, ಜಾತಕ ಮುಗಿದೋಯ್ತು ಕತೆ. ಅಲ್ಲಿ ತನಕ ಗ್ರಹಚಾರ ಇರೋಲ್ಲ, ಅವತ್ತು ಶುರುವಾಗುತ್ತೆ. ಅವು ಇಷ್ಟುದ್ದ ಹಾಕ್ಬಿಡ್ತಾರಲ್ಲ ಲಕ್ಷಗಟ್ಲೆ, ಅವರೇನು ಆ ಯಾಗಗಳು ಯಜ್ಞಗಳು ಅವು ಇವು, ಅವತ್ತು ನಿಜವಾಗಿಯೂ ಗ್ರಹಚಾರ ಶುರುವಾಗುತ್ತೆ. ನಮ್ಗೆ ಹಿರಿಯರು ಅವೆಲ್ಲ ಯಾವುದೂ ಹೇಳ್ಕೊಡ್ಲಿಲ್ಲ. ಅವ್ರು ತೋರಿಸಿದ ಮಾರ್ಗ ಯಾವುದು? ಇನ್ನೇನು ಮಾಡೋದು ಬೇಡ, ಹೆಚ್ಚಿಂದು ಇಷ್ಟೇ ಮಾಡಿ. ಆರಣ್ಯಕಾಚಾರ್ಯ ಕೇಳ್ಬೇಕಂತ, ನಮ್ಗೆ ಆಪತ್ತು ಬಂದಿದೆ, ನಾವೇನ್ ಮಾಡ್ಬೇಕು, ಇಷ್ಟೇ, ಬೇರೆ ಇನ್ನೇನು ಮಾಡೋದು ಬೇಡ. ಮಧ್ವರಾಯರ ಹೆಸರನ್ನ ಹೇಳ್ತಾ ಇದ್ರು. ಅವರ ಭಕ್ತಾಗ್ರಣಿಗಳು ಏನೇನಿದ್ದಾರಲ್ಲ, ಆರಾಧ್ಯರಾದ ಇವತ್ತು ವಾದಿರಾಜರು, ಅವರ ಹೆಸರು ಹೇಳ್ತಾ ಇರ್ರಿ ಸಾಕ್. ಹೆಚ್ಚೇನು ಮಾಡೋದು ಬೇಡ, ಎಲ್ಲಾ ಆಪತ್ತು ಕಳೆದು ಹೋಗುತ್ತೆ. ಅದನ್ನು ಮಾಡಿ ಏನೇ ಎಷ್ಟು ಜನ ಜ್ಞಾನಿಗಳು ಇವತ್ತಿಗೂ ಕೂಡ ಬೇರೆಯವರನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ಮಂತ್ರಾಲಯ ಪ್ರಭುಗಳು ಸಾಕ್ಷಿಯಾಗಿ ಇವತ್ತಿಗೂ ಅವರ ನಾಮೋಚ್ಚಾರಣೆ ಮಾಡಿದವರನ್ನು ಉದ್ಧಾರ ಮಾಡ್ತಾರೆ. ಯಾಕೆ? ಅಪ್ಪಣಾಚಾರ ಅವತ್ತೇ ಹೇಳಿದ್ದಾರೆ, ಅವರನ್ನು ಕಂಡವರು. ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣಾತ್ ಲಬ್ಧ ಸಮಸ್ತ ಸಂಪತ್. ಅವರ ಹರಿವಾಯುಗಳನ್ನು ಒಲಿಸಿಕೊಂಡಿದ್ದರಿಂದ ಈ ಎಲ್ಲ ಸಂಪತ್ತು ಅವರಿಗಿದೆ. ಅದೊಂದನ್ನು ಬಿಟ್ಟಿದ್ದೇವೆ, ಮಾಡೋದು ಬಿಟ್ಬಿಡ್ತೇವೆ. ಮನೆಯಲ್ಲಿ ಸಂಧ್ಯಾ ವಂದನೆ, ಆನ್ನಿಕ, ತಂದೆ ತಾಯಿಗಳ ಸೇವೆ, ತುಳಸಿ ಗಿಡ ಬೆಳೆಸೋದು, ಒಂದಷ್ಟು ನಿತ್ಯ ಭಗವಂತನ ಪೂಜಾದಿಗಳನ್ನು ಮಾಡೋದು, ಇವೆಲ್ಲ ಬಿಟ್ಟು ಬಿಡ್ತೇವೆ. ಆಶ್ಲೇಷ ಬಲಿ, ಗಣ ಹೋಮ, ದೊಡ್ಡ ದೊಡ್ಡ ಯಾಗ ಯಜ್ಞ, ಏನಕ್ಕೆ ಬರುತ್ತದು ಪ್ರಯೋಜನ? ಅದು ಇಂತಿಂತದ್ದನ್ನೆಲ್ಲ ಕಲಿಸಿಕೊಡ್ತಾರೆ. ಇನ್ನೇನು ಬೇರೆ ಇನ್ನೇನೇನೋ ದೊಡ್ಡ ದೊಡ್ಡ ಉಪಾಯ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇಷ್ಟು ಮಾಡ್ತಾರೆ, ಮಾತು ಮಾತಿಗೆ ಕೇಶವ ನಾರಾಯಣ ಮಾಧವ ಎನಬಾರದೆ. ಬೇಕಾದ್ದನ್ನು ಕೊಟ್ಟು ರಕ್ಷಣೆ ಮಾಡ್ಲಿಕ್ಕಿದ್ದಾರೆ, ನಾಮೋಚ್ಚಾರಣೆ ಮಾಡ್ತಾ ಇದ್ದಾರೆ. ಇಂತಹದ್ದು ಒಂದೊಂದು ಸ್ತೋತ್ರಗಳು. ಬೆಳಗ್ಗೆಯಿಂದ ರಾತ್ರಿ ತನಕ ಏನ್ ಬೇಕೋ, ಯಾವ್ಯಾವ ಸಂದರ್ಭಗಳಿದ್ದಾವೋ ಎಲ್ಲದಕ್ಕೂ ಅನುಕೂಲಕರವಾದ ಅದ್ಭುತವಾದ ಸ್ತೋತ್ರ ರಾಶಿಗಳನ್ನ ಅವಲ್ಲಿ ಕಾಣ್ತೇವೆ. ಎಲ್ಲ ಅವರ ಬಹುಮುಖ ಪ್ರತಿಭಾ. ಅದರಂತೇನೆ ನಿನ್ನೆ ಮೊನ್ನೆ ಎಲ್ಲ ಒಂದಷ್ಟು ಪ್ರಮಾಣ ಪ್ರಸ್ಥಾನ, ಪ್ರಮೇಯ ಪ್ರಸ್ಥಾನಗಳನ್ನೆಲ್ಲ ಕಂಡಿದ್ದಾರೆ. ಹಾಗೆ ದೀರ್ಘ ಕೃತಿಗಳು, ಕಾವ್ಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದಂತೂ ಸಾಕ್ಷಾತ್ತಾಗಿ ರಾಜರ ಆಕೃತಿಯೇ. ಭಾಗವತದ ಒಂದೊಂದು ಪುಟ್ಟ ಪುಟ್ಟ ಪ್ರಸಂಗಗಳನ್ನ ತಗೊಳ್ಬೇಕು, ಅವುಗಳನ್ನ ನಿರೂಪಣೆ ಮಾಡ್ತಾ ಹೋಗ್ಬೇಕು. ಅದರಲ್ಲೂ ಸರಸಭಾರತಿ ವಿಲಾಸ ಮಾತೆ ಆಗಿದೆ. ಕರೋತು ಮಮ ಕಲ್ಯಾಣಂ ಹರಿರ್ಹಯ ಮುಖಾಭಿದ ಗುರುಶ್ಚ ಮಧ್ವನಾಮೇ ವರದೋಸ್ತು ನಿರಂತರಂ. ತುಂಬಾ ಸುಲಭವಾದ ಚಿಕ್ಕ ಪ್ರಾರ್ಥನೆ. ಹರಿರ ಹಯಮುಖಾಭಿದ, ಹಯವದನ ರೂಪಿಯಾದ ನಮ್ಮ ಒಲದು ಬಂದಂತಹ ಶ್ರೀಹರಿ ಆತ ನಮಗೆ ಕಲ್ಯಾಣವನ್ನು ಉಂಟು ಮಾಡ್ತಾ ಇರಲಿ. ತಾವು ಪ್ರಾರ್ಥನೆ ಮಾಡಿಕೊಳ್ತಾರೆ, ಹೇಳುವವರಿಗೂ ಅನುಗ್ರಹ ಮಾಡ್ತಾರೆ. ಸಾಧಾರಣ ಆಶೀರ್ವಚನ ರೂಪ ಮಂಗಳಾನುಷ್ಠಾನ ಅಂತ ನಮ್ಗೆ ಇನ್ನೆಲ್ಲೂ ಸಿಗೋಲ್ಲ. ರಾಜರು ಅದನ್ನು ಮಾಡಿಕೊಡ್ತಾರೆ. ಯಾರಾನು ಬಂದು ನಮಸ್ಕಾರ ಮಾಡ್ತಾ ಇದ್ದಾರೆ, ನಮ್ಗೆ ನಮಸ್ಕಾರ ಮಾಡಿಸ್ಕೊಳ್ಳಿಕ್ ಬರೋದು ಇಲ್ಲ. ನಮಸ್ಕಾರ ಯಾರಿಗೆ ಮಾಡಬೇಕು, ಹೇಗೆ ಮಾಡಬೇಕು, ಮಾಡಿಸ್ಕೊಳ್ಳೋರಿಗೆ ಏನ್ ಚಿಂತನೆ ಇರಬೇಕು, ಏನ್ ಆಶೀರ್ವಾದ ಮಾಡಬೇಕು, ಅವೆಲ್ಲ ಗೊತ್ತಿಲ್ಲದೆ ಇದ್ರೆ ಅಂಥವ್ರಿಗೆ ನಮಸ್ಕಾರ ಮಾಡಬೇಡ್ರಿ ವ್ಯಾಕರಣದಲ್ಲಿ ನಿಷೇಧ ಮಾಡಿ. ಉಚ್ಚ ಸ್ವರದಲ್ಲಿ ಭೋ ಅಂತ ಅವನ ನಾಮೋಚ್ಚಾರಣೆ ಮಾಡಿ ಆಯುಷ್ಮಾನ್ ಭವ ಪುತ್ರವಾನ್ ಭವ ಅವನು ಏನು ಹೇಳ್ಕೊಂಡಿರ್ತಾನೆ, ಅವನ ಕಿವಿ ಹಿಡಿದು ಜಗ್ಗೆ ಹೇಳಿರ್ತಾನೆ, ನಾ ಇಂಥ ಗೋತ್ರ, ಇಂಥ ಕುಲ, ಇಂಥವನು, ನನ್ನ ಪ್ರಸಂಗ ಇಂಥದ್ದಿದೆ, ಅವನಿಗೇನು ವಿದ್ಯೆ ಬೇಕೋ, ಆಯುಷ್ಯ ಬೇಕೋ, ಆರೋಗ್ಯ ಬೇಕೋ, ಅದ್ ನೋಡಿ ಉಚ್ಚ ಸ್ವರದಲ್ಲಿ ಅವನಿಗೆ ಆಶೀರ್ವಾದ ಮಾಡಬೇಕು. ಯಾರಿಗದೆಲ್ಲ ಗೊತ್ತಿಲ್ಲ ಅಂಥವ್ರಿಗೆ ನಮಸ್ಕಾರ ಮಾಡಬಾರದು, ನಿಷೇಧ ಇದೆ ಅಂತಾರೆ. ಎಲ್ರಿಗೂ ಹೀಗೆ ಹೇಳಿಬಿಟ್ರೆ ಆ ನಮಸ್ಕಾರ ಅನ್ನೋ ಪದ್ಧತಿಯೇ ಹೋಗ್ಬಿಡುತ್ತಾರೆ. ಏನೋ ಒಂದು ನಡೀತಾ ಇದೆ, ಅಷ್ಟೋ ಇಷ್ಟೋ ಮಾಡ್ತಾ ಇದ್ದಾರೆ, ತಲೆ ಸಟ್ಕೊಂಡು ನಡೆಯೋದು ನಿಂತಿದೆ, ಅದು ನಡೆದು ಶುರು ಆಗ್ಬಿಡುತ್ತೆ. ಮತ್ತೆ ಹಾಗಾದ್ರೆ ಏನ್ ಮಾಡ್ಬೇಕು? ಎಷ್ಟು ಉಪಕಾರ ಮಾಡಿಕೊಟ್ಟಿದ್ದಾರೆ ರಾಜರು, ಸುತ್ತಿ ಮಲ್ಲಿಕೆ ಎಲ್ಲದನ್ನು ಮಾಡಿದ್ದಾರೆ. ಆಶೀರ್ವಾದ ಮಾಡ್ಲಿಕ್ಕೆ ಬರೋಲ್ವಾ ನಿಮಗೆ? ನಾವೊಂದು ಪದ್ಯ ಮಾಡಿಕೊಡ್ತೇವೆ, ಸುಮ್ಮನೆ ಹೇಳ್ಬಿಡ್ರಿ. ಶ್ರೀಶಸ್ತೆ ಸುಶ್ರಿಯಂ ದದ್ಯಾತ್ ಆಯುರ್ವಾಯು ಸುತ ಪ್ರಿಯ. ಒಂದೊಂದನ್ನು ತಾವು ಪಟ್ಟಿ ಮಾಡಿಕೊಡ್ತಾರೆ, 4 ಅಂಶ ಇದೆ. ಶ್ರೀಶಸ್ತೆ ಸುಶ್ರಿಯಂ ದದ್ಯಾತ್ ಆಯುರ್ವಾಯು ಸುತ ಪ್ರಿಯ ಭೂಮಿಂತೆ ವಾಮನೋ ದದ್ಯಾತ್ ಅರೀನ್ ಹಂತು ನೃಕೇಸರಿ.
ಈ ಶರೀರ ಸಾಧನ ಶರೀರ ಬಂದಾಗ ಈ 4 ಸಾಧನ ಸಂಪತ್ತು ಇದ್ದರೆ ಸಾಕು, ಶೀಘ್ರವಾಗಿ ಮುನ್ನಡೆಯಬಲ್ಲ. ಅದಕ್ಕೆ ಮೊದಲು ಬೇಕಾದದ್ದು ಸಂಪತ್ತು ಬೇಕು. ಮೊದಲು ಆ ಸಂಪತ್ತನ್ನ ಯಾರ್ಯಾರಲ್ಲೋ ಕೇಳ್ಕೊಂಡ್ರೆ ಅವನೇ ಭಿಕ್ಷೆ ಬೇಡ್ತಾ ಇದ್ದಾನೆ, ಇವನು ಅವನ ಹತ್ರ ಹೋಗಿ ಭಿಕ್ಷೆ ಬೇಡದು ಸಿಗತ್ತಾ? ಯಾರನ್ನ ಕೇಳ್ಬೇಕು? ಹಾಡಿದರೆ ಎನ್ನೊಡೆಯನ ಹಾಡುವೆ, ಶ್ರೀಶನನ್ನ ಕೇಳಿಬಿಟ್ರೆ ಬೇರೆಯವರೆಲ್ಲ ಸಂಪತ್ತು ಬೇಕು ಲಕ್ಷ್ಮೀದೇವಿನ ಹಿಡಿದ್ದಾರೆ, ಲಕ್ಷ್ಮೀದೇವಿಯೂ ಒಬ್ಬನ ಹಿಡ್ಕೊಂಡಿದ್ದಾಳೆ. ಸ್ವಾಮಿ ನೀ ಇದ್ರೆ ನಾನು ಇರ್ತೇನೆ, ಅಂತಹ ಶ್ರೀಪತಿಯನ್ನೇ ನನಗೆ ಸಂಪತ್ತು ಕೊಡು ಅಂತ ಕೇಳಿದ್ರೆ, ಕೇಳದಾದ್ರೂ ಕಂಡವರಲ್ಲಿ ಕೇಳಬಾರದ್ರಿ, ಅದು ಒಂದಿಷ್ಟು ಅವಮಾನ, ಕೇಳೋದೇ ಅವಮಾನ. ಭೀಮಸೇನ ದೇವರು ಯಾರನ್ನು ಕೇಳ್ತಿರ್ಲಿಲ್ಲ. ಕೇಳೋದಾದ್ರೂ ಕಂಡವರಲ್ಲಿ ಕೇಳಬೇಡಿ, ಇಂಥವ್ರಲ್ಲಿ ಕೇಳ್ರಿ. ಯಾರನ್ನ? ಶ್ರೀಶನನ್ನ ಕೇಳ್ರಿ. ಅಂತಹ ಶ್ರೀಶಃ ತೇ ಸುಶ್ರಿಯಂ ದದ್ಯಾತ್. ಇವತ್ತಿದ್ದು ನಾಳೆ ಹಾಳಾಗುವುದು, ಅಥವಾ ಇವತ್ತು ಸಂಪತ್ತು ಅಂತ ಕಂಡಿರುತ್ತೆ, ಲಂಚ ಪಂಚ ತಗೊಂಡ್ಬಿಟ್ಟಿರ್ತಾರೆ, ಇವತ್ತು ಚೆನ್ನಾಗಿರುತ್ತೆ, ನಾಳೆ ಕುತ್ತಿಗೆಗೆ ಬರುತ್ತೆ. ಅದೆಲ್ಲ ಶ್ರೀ ಅಷ್ಟೇ. ಆದರೆ ರಾಜರಂತಾರೆ ಸುಶ್ರಿಯಂ ದದ್ಯಾತ್, ಮುಂದೆ ಮುಂದೆನೂ ನಮಗೆ ಅಪಾರವಾದಂತಹ, ಅದು ಮೋಕ್ಷಾದಿ ಪುರುಷಾರ್ಥದ ತನಕ ಒಳ್ಳೆ ಸಂಪತ್ತನ್ನ ನಿಮಗೆ ಶ್ರೀಶ ಕೊಡ್ಲಿ ಎಂತ ಮಾತಾಡಿದ್ದಾರೆ. ಶ್ರೀಶಸ್ತೆ ಸುಶ್ರಿಯಂ ದದ್ಯಾತ್. ಬೇಕಾದ ಸಂಪತ್ತಿದೆ, ಆರೋಗ್ಯ ಇಲ್ಲ, ಆಯುಷ್ಯ ಇಲ್ಲ, ತಗೊಂಡೇನ್ ಮಾಡ್ಬೇಕಾಗ? ಪ್ರಯೋಜನವೇ ಇಲ್ಲ. ಆಯುಹು ವಾಯು ಸುತ ಪ್ರಿಯ. ಒಳ್ಳೆ ಆಯುಷ್ಯ ಬೇಕು ಅಂತಿದ್ರೆ ಯಾರು ಕೊಡ್ಬೇಕು? ವಾಯು ಸುತ ಹನುಮಂತ ದೇವರು, ಅವರಿಗೆ ಅತ್ಯಂತ ಪ್ರಿಯ ಇದ್ದಾನಲ್ಲ ರಾಮದೇವರು, ಅವ ಕೊಡ್ಬೇಕು. ಯಾಕಂದ್ರೂ ಗೊತ್ತಾಗೋದು. ಯಾಕೆ ರಾಮದೇವರನ್ನ ಆಯುಷ್ಯ ಕೊಡ್ಲಿ ಅಂತ ಯಾಕಂತಾರೆ? ಯಮಲೋಕದಲ್ಲಿ ಕೂತವನೇ ಅವನು, ಅಲ್ಲಿಗೆ ಬರಮಾಡಿಕೊಳ್ಳೋನೇ ಅವನು. ಈಗ ಬರಬೇಡ, ಇನ್ನೊಂದು ಸ್ವಲ್ಪ ಅಲ್ಲೇ ಇರು ಅಂತ ಹೇಳಬೇಕಾಗಿದ್ರೆ ಆಗ ರಾಮದೇವರೇ ಕೊಡ್ಬೇಕು. ಅಷ್ಟೇ ಅಲ್ಲ, ತನ್ನ ಅದ್ಭುತವಾದಂತಹ ವಿಜಯೋತ್ಸವ ನಡೀತಾ ಇದ್ದಾಗ, ರಾವಣಾದಿಗಳ ಸಂಹಾರ ನಡೆದಾಗ ದಶರಥ ಮಹಾರಾಜರಿಗೆ ತುಂಬಾ ಬೇಸರ ಇತ್ತಂತೆ. ನಾ ಇವೆಲ್ಲ ನೋಡ್ಲಿಕ್ಕೆ ಆಗ್ಲೇ ಇಲ್ಲ ಅಂತ ದಶರಥ ಮಹಾರಾಜರನ್ನ ಕರೆಸ್ತಾನ ಆ ಕಾಲಕ್ಕೆ. ಅಪ್ಪ ನೀನ್ ನೋಡ್ಲಿಲ್ಲಲ್ಲ, ಪಟ್ಟ ಕಟ್ಟಬೇಕು ಅಂತ ನಿನಗಿತ್ತು, ಮಧ್ಯದಲ್ಲಿ ಶರೀರ ಹೋಗಿತ್ತಲ್ಲ, ನಾ ಕರೆಸ್ತೇನೆ ಬಾ. ಎಷ್ಟೋ ಕಪಿಗಳ ಆ ಕಾಲಕ್ಕೆ ಮೃತರಾಗಿ ಹೋಗ್ಬಿಟ್ಟಿದ್ರು. ಸಂಜೀವನಗಿರಿ ತಂದ್ರೂ ಬದುಕಿಸ್ಲಿಕ್ಕಾಗಿರ್ಲಿಲ್ಲ, ಸತ್ಯ ಹೋಗ್ಬಿಟ್ಟಿದ್ರು. ಅಂಥವರನ್ನೆಲ್ಲ ಮತ್ತೆ ಪೂರ್ಣವಾಗಿ ಬದುಕಿಸ್ತಾನೆ ರಾಮದೇವರು. ಸತ್ತೂ ಹೋದವರನ್ನ, ಸಾಯೋರನ್ನ ಬದುಕಿಸೋದಲ್ಲ, ಸತ್ತೇ ಹೋದವರನ್ನು ಬದುಕಿಸಿಕೊಟ್ಟಂತಹ ಅದ್ಭುತ ಚರ್ಯೆ ಅಂತಂದ್ರೆ ಅದ ರಾಮದೇವರು ಮಾಡ್ಬೇಕಷ್ಟೆ. ಆಯುಹು ವಾಯು ಸುತ ಪ್ರಿಯ. ಬದುಕಿಸೇ ಕೊಟ್ಟಿದ್ದಾನೆ ಅಂದ್ರೆ ಆರೋಗ್ಯ ಕೇಳ್ಬೇಕ ಅಲ್ಲಿಗೆ. ಅದರಿಂದ ಆರೋಗ್ಯ ಆಯುಷ್ಯಗಳನ್ನ ಹನುಮದ್ವರದನಾದ ಸೀತಾಪತೆ ರಾಮಚಂದ್ರ ಆತ ನಿಮಗ್ ಕೊಡ್ಲಿ. ಎಲ್ಲ ಇದೆ, ಬೇಕಾಷ್ಟು ಸಂಪತ್ತಿದೆ, ಬೇಕಾಷ್ಟು ಆಯುಷ್ಯ ಆರೋಗ್ಯ ಇದೆ. ಒಂದು ಕಡೆಯಲ್ಲಿ ನಿಂತು ಸಾಧನೆ ಮಾಡ್ಲಿಕ್ಕೆ ಆಗ್ತಾ ಇದೆ. ಇವತ್ತಿಲ್ಲಿ ನಾಳೆ ಇನ್ನೊಂದು ಕಡೆ ಓಡುತ್ತಾ ಇರ್ತಾರೆ, ಸಾಧನೆಯೇ ನಡೆಯಲ್ಲ. ಒಂದು ಸರಿಯಾಗಿ ಕುತ್ಕೊಂಡು ಒಂದು ಆನ್ನಿಕ ಮಾಡ್ಕೊಳ್ಳಿಕ್ಕಾಗಲ್ಲ, ಒಂದು ಜಪ ಮಾಡ್ಲಿಕ್ಕಾಗಲ್ಲ. ಹೀಗಾಗ್ಬಿಟ್ರೆ ಒಂದು ಒಳ್ಳೆ ತಾತ್ವಿಕ ವಿಚಾರವನ್ನ ಸ್ವಲ್ಪ ಕೂತು ಕೇಳೋಣ ಅಂದ್ರೆ ಇಲ್ಲ, ತುಂಬಾ ಕೆಲಸ ಇದೆ ನಮ್ಗೆ, ಓಡ್ತಾ ಇರ್ತಾರೆ. ಸಂಪತ್ತು ಗಳಿಸ್ತಾ ಇರ್ತಾರೆ, ಪ್ರತಿ ಕೆಲಸಕ್ಕೆ ಓಡ್ತಾ ಇರ್ತಾರೆ. ಒಂದ್ ಕಡೆ ನಿಂತು ಸಾಧನೆ ಮಾಡ್ಲಿಕ್ಕೆ ಆಗೋಲ್ಲ. ಆರೋಗ್ಯ ಇದೆ, ಆಯುಷ್ಯ ಇದೆ, ಸಂಪತ್ತಿದೆ, ಸಾಧನೆ ನಡೆಯೋಲ್ಲ. ಅದಕ್ಕೆ ಒಳ್ಳೆ ನೆಲೆ ಬೇಕು. ನೆಲೆ ಯಾರು ಕೊಡಬೇಕು? ಬಲಿಚಕ್ರವರ್ತಿಯಿಂದ ನನಗೊಂದ್ 3 ಹೆಜ್ಜೆ ಕೊಡು ಅಂತ ಕೇಳಿಕೊಂಡು ಇಡೀ ಭೂಮಿಯನ್ನೇ ತನ್ನ ಒಂದೇ ಹೆಜ್ಜೆಯಲ್ಲಿ ಅಳದ ಹಾಕದ್ನಲ್ಲ. ಮೇಲೆಲ್ಲ ಲೋಕ ಒಂದೇ ಹೆಜ್ಜೆಯಲ್ಲಿ, ಕೆಳಗಿನ ಲೋಕ ಎಲ್ಲ ಒಂದೇ ಹೆಜ್ಜೆಯಲ್ಲಿ ಅಳದ ಹಾಕದ್ನಲ್ಲ. ಇಡೀ ಭೂಮಿ ಯಾರದ್ದಲ್ಲಿಗೆ? ಭೂಮಿಂತೆ ವಾಮನೋ ದದ್ಯಾ. ಎಲ್ಲ ಅಳದು ತಂದು ಅಂತ ಸೊತ್ತು ಮಾಡ್ಕೊಂಡು ನಿಂತಿದ್ದಾನಲ್ಲ, ಆ ವಾಮನ ದೇವರು ನಿಮಗೆ ಭೂಮಿ ಕೊಡ್ಲಿ, ಒಳ್ಳೆ ಸ್ಥಾನ ಕೊಡ್ಲಿ, ಅಲ್ಲಿ ನಿಂತು ಬೇಕಾಷ್ಟು ಸಾಧನೆಯನ್ನು ಮಾಡ್ರಿ. ಸ್ವಾಮಿ, ಸಾಧನಕ್ಕೆ ಭೂಮಿ ಇದೆ, ಐಶ್ವರ್ಯ ಇದೆ, ಆರೋಗ್ಯ ಆಯುಷ್ಯಗಳಿದ್ದಾವೆ, ನಾವೊಂದು ಹರಿನಾಮೋಚ್ಚಾರಣೆ ಮಾಡ್ಲಿಕ್ಕೂ ಬಿಡೋಲ್ಲ. ಸುತ್ತಮುತ್ತಲು ಇದ್ದವರು ತುಂಬಾ ಹಿಂಸೆ ಮಾಡುತ್ತಾರೆ. ಅದರಲ್ಲಿ ಒಂದು ಗಣಪತಿ ಹಬ್ಬ ಮಾಡ್ತೇವೆ ಅಂದ್ರೆ ಬಿಡೋಲ್ಲ. ಸರ್ಕಾರಿ ಗಿರ್ಕಾರನೇ ಅಂತಹದ್ದಿರುತ್ತೆ. ಅವಾಗೇನ್ ಮಾಡ್ತೀರಿ? ಯಾವ ಸಾಧನೆನೂ ಮಾಡ್ಲಿಕ್ಕಾಗೋಲ್ಲ. ಬರೇ ಶತ್ರುಗಳ ಕಾಟ ಇದ್ದು ಬಿಟ್ರೆ. ಶತ್ರುಗಳು 2 ಪ್ರಕಾರ, ಒಂದು ಒಳಗಿರ್ತಾರೆ, ಇನ್ನೊಂದು ಹೊರಗೂ ಇರ್ತಾರೆ. ಹೊರಗಡೆಯಲ್ಲಿ ತೊಂದರೆ ಕೊಡೋರು ಅನೇಕ ಜನ, ಒಳಗಡೆಯಲ್ಲಿ ತೊಂದರೆ ಕೊಡೋರು ಅಂದ್ರೆ ಕಾಮಕ್ರೋಧಾದಿಗಳು.
ಇವೆಲ್ಲ ಇದ್ದಾಗ ನಿಮ್ಗೆ ಬೇರೆಲ್ಲ ಸಂಪತ್ತಿದ್ರು ಕೂಡ ಬೇರೆ ಹೆಚ್ಚಿನ ಬೇಡ. ಆಲಸ್ಯ ಅಂತ ಒಂದು ಶತ್ರು ಸೇರ್ಕೊಂಡ್ಬಿಟ್ರೆ ಎಲ್ಲಾ ಇದ್ದು ಸಾಧನೆ ಮಾಡ್ಲಿಕ್ಕಾಗತ್ತಾ? ಅದನ್ನೆಲ್ಲ ಯಾರು ಸೀಳು ಒಗಿಬೇಕು? ಮತ್ತೆ ಮತ್ತೆ ಈ ಕಂಬ ಒಡೆದು ಸೀಳಿ ಸೀಳಿ ಒಗಿಲಿಕ್ಕೆ ಅಂತ ಯಾರು ಬರಬೇಕು? ಆರೀನ್ ಹಂತೊಂದ್ರು ಕೇಸರಿ ನರಸಿಂಹದೇವರು ಈ ಕಂಬವನ್ನು ಒಡೆದು ಬಂದು ಒಳಗಡೆಯಲ್ಲಿದ್ದಂತಹ ಮತ್ತೆ ಮತ್ತೆ ಹುಟ್ಟುತ್ತಾ ಇರುವ ಹಿರಣ್ಯಕಶಿಪಾದಿಗಳನ್ನ ಬಗೆದು ಪ್ರಹ್ಲಾದರಾಜನಂತೆ ಇದ್ದೇವೆ, ನಮ್ಮನ್ನು ಕಾಪಾಡು ಸ್ವಾಮಿ. ತೀರ್ಥ ಪ್ರಬಂಧದಲ್ಲಿ ಇನ್ನೂ ಚೆನ್ನಾಗಿ ಆಡಿದ್ದಾರೆ. ಅವರು ಅಹೋಬಿಲಕ್ಕೆ ಹೋಗಿದ್ದರಂತೆ. ತೀರ್ಥ ಪ್ರಬಂಧದಲ್ಲಿ ಈ ಮಾತನ್ನು ಬಹಳ ಚೆನ್ನಾಗಂತ, ನರಸಿಂಹದೇವ್ರನ್ನ ಹೋಗ್ತೀವಿ, ಸೀದಾ ಹೋಗ್ತೀವಿ, ನೋಡ್ಕೊಂಡ್ ಬರ್ತೀವಿ. ಏನ್ ನೋಡ್ಬೇಕು, ಏನ್ ಕೇಳಬೇಕು? ಮೊನ್ನೇನು ಉತ್ಸವ ನಡೆದಿತ್ತು ನಮ್ಮ ದೇವರಾಯನದುರ್ಗ ಕರಿಗಿರಿ, ಭಾರಿ ಉತ್ಸವ ನಡೆಯುತ್ತೆ. ಅನೇಕ ಸಜ್ಜನರೆಲ್ಲ ಸೇರ್ತಾರೆ. ಗೊತ್ತಿಲ್ಲ, ಗದ್ದಲ, ಬಿಸಿಲು, ಒದ್ದಾಟ, ನೂಕು ನುಗ್ಗಲು. ಹೋಗ್ತೀವಿ, ಕಷ್ಟಪಟ್ಟು ನೋಡ್ತೇವೆ, ಬರ್ತೇವೆ. ಯಾಕೆ ನೋಡ್ತೇವೆ? ಏನನ್ನು ನೋಡ್ತಾ ಇದ್ದೇವೆ? ಹೋಗ್ಲಿ, ಅವನಲ್ಲಿ ಏನು ಕೇಳಬೇಕು ಗೊತ್ತಿಲ್ಲ ನಮಗೆ. ರಾಜರು ನಮಗೆ ತಂದೆ ತಾಯಿ ಗುರುಗಳು ಎಲ್ಲದಕ್ಕಿಂತ ಹಿರಿಯರು, ಕಲಿಸಿಕೊಡ್ತಾರೆ. ನರಸಿಂಹದೇವರಲ್ಲಿ ಹೋಗಿದ್ದೀರಾ? ನರಸಿಂಹದೇವರಲ್ಲಿ ನಿತ್ಯ ಇದನ್ನು ಕೇಳ್ಕೊಳ್ರಿ. ಅವನಲ್ಲಿ ಭವನಾಶಿನಿ ತೀರದಲ್ಲಿ ಆರ್ಭಟಿಸ್ತಾ ಅಂತ ಬಾಯಿ ತಕ್ಕೊಂಡೆಲ್ಲ ಕೂತ್ಬಿಟ್ಟಿದ್ದಾನೆ. ಯಾವತ್ತೋ ಒಮ್ಮೆ ಒಂದಿಷ್ಟೇನೋ ಕೆಲಸ ಮಾಡಿ ಒಂದಷ್ಟು ಚಿತ್ರ ತೆಗೆಸಿಕೊಂಡು ಒಂದಿಷ್ಟು ಕಲ್ ಕೆತ್ತಿಸ್ಕೊಂಡು ಕೂತ್ಬಿಟ್ರೆ ಆಗೋಯ್ತಾ? ನಿತ್ಯ ಆ ಕೆಲಸ ಮಾಡು ಅಂತಾರೆ ನರಸಿಂಹದೇವರಿಗೆ. ಅವರು ತಾಕೀತು ಮಾಡೋ ಕ್ರಮ ನೋಡಿ, ಆ ಭಕ್ತಿಯಿಂದ ಸ್ತೋತ್ರ ಮಾಡುವ ಕ್ರಮ ತೋರಿಸ್ತಾರೆ. ಯಸ್ತಂಭೆ ಪ್ರಕಟೀ ಬಭೂವ ಸಮಯ ಸ್ತಂಭಾಯಿತೆ ಸ್ಫುಟಿ ಭೂಯಾದ್ಯೋ ಭವನಾಶಿನಿ ತಟಗತಃ ಛಿಂದ್ಯಾತ್ ಸಮೇ ಮುಂಭವಂ ಯೋಪಾದ್ ಬಾಲಕಮಪ್ಯಸೌ ನರಹರಿಃ ಮಾಂಬಾಲಿಶಂ ಪಾತು ಯಃ ರಕ್ಷಶಿಕ್ಷದಸೌ ಪ್ರಭುಃಖಲಕುಲಂ ಶಿಕ್ಷತ್ವ ವೃಕ್ಷ ಪ್ರಿಯ. ನರಸಿಂಹದೇವರ ಬಗ್ಗೆ ಇನ್ನು ನಮಗೆ ಆ ನೆನಪು ಹೋಗಲೇಬಾರದು. ಅಷ್ಟು ಚಂದ ಚಿತ್ರಣ ಮಾಡಿ. ಸ್ವಾಮಿ ಅವತ್ತು ಕಂಬ ಒಡೆದು ಬಂದಿ, ಏನ್ ದೊಡ್ಡದಲ್ಲ. ಯಾವ್ದೋ ಕಂಬ ಇತ್ತು, ಏನೋ ಅಡ್ಡಗಿಡ್ಡ ಇತ್ತು, ಕೆಲವರು ಈ ಓಡಾಡ್ತಾ ಇರ್ಬೇಕಾದ್ರೆ ಏನೋ ಪದಾರ್ಥ ಬಿಡಿಸ್ಕೊಂಡು ಹೊರಟೋಗ್ತಾರೆ. ಹಂಗ ಒಮ್ಮೆ ಬಿದ್ದು ಹೋದರೆ ಅದು ಪ್ರಯೋಜನ ಇಲ್ಲ. ಈ ಕಂಬ ಇದೆ ನೋಡಿದು, ನಾವು ಒಳಗಡೆಯಲ್ಲಿ ತತ್ವಜ್ಞಾನ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಬೇಕಾದ್ದೆಲ್ಲ ಇದ್ದು, ಇಂದ್ರಿಯಗಳ ಗ್ರಹಣ ಶಕ್ತಿ ಬೇಕಾದಿದ್ರು ಕಂಬ ಇದ್ದ ಹಾಗೇ ಇದ್ದೆ. ಕಂಬ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟಿದ್ರೆ ಹೇಗಿರುತ್ತದೆ? ಸುಮ್ಮನೆ ನಿಂತಿರುತ್ತೆ. ಹಾಗೆ ನಮ್ಮಿಂದಲೂ ಯಾವ ಸಾಧನ ಕ್ರಿಯೆ ನಡೀತಾ ಇಲ್ಲ. ಅಥವಾ ಕಂಬ ಅಂತ ಯಾರನ್ನಂತಾರೆ? ಏನು ಕಂಬ ನಿಂತಿದ್ಯಲ್ಲೋ, ದೊಡ್ಡವರು ಬಂದ್ರು ಬಗ್ಗದ್ ಬೇಡನೋ. ವಿನಯ ಯಾರಿಗಿಲ್ಲ ಅವ್ರನ್ನೇನಂತ ಕರೀತಾರೆ? ಕಂಬ ಇದ್ದಾಗಿದ್ದಾನೆ, ಸಟ್ಕೊಂಡು ನಿಂತಿದ್ದಾನೆ. ನಾವು ಹಾಗೆ ದೊಡ್ಡವರು ಯಾರು, ಚಿಕ್ಕವರು ಯಾರು, ಯಾರದು ಪರಿಚಯ ಇಲ್ಲದೆ ಸಟ್ಕೊಂಡು ನಿಂತು ಬಿಟ್ಟಿದ್ದೇವೆ. ನಮ್ಗೆ ಯಾವುದು ಗೊತ್ತಿಲ್ಲ. ಈ ಕಂಬ ಒಡೆದು ಬಿಡು, ಒಳಗಡೆ ಲಿಂಗ ಶರೀರ ತನಕ ಆ ಕಂಬ ಒಡೆದು ಮತ್ತೆ ಮತ್ತೆ ನರಸಿಂಹಾವತಾರ ಆಗ್ತಾನೆ ಇರಬೇಕು. ನೋಡ, ಅಲ್ಲಿ ಒಡೆದು ಬಂದ್ರೆ ನಿನಗೇನು ಅಷ್ಟೊಂದು ಕೀರ್ತಿ ಇಲ್ಲ, ಯಾವಾಗೂ ಒಮ್ಮೆ. ಇಲ್ಲಿ ಒಡೆದು ಬಾ, ನಿನಗೆ ಯಾವಾಗಲೂ ಸದಾಕಾಲದ ಕೀರ್ತಿ. ಸ್ತಂಭಾಯಿತೆ ಸ್ಫುಟಿ ಭೂಯಾತ್. ಇನ್ನಲ್ಲಿ ಕೂತಿದ್ದಾರಲ್ಲ ಅಹೋಬಲದಲ್ಲಿ, ಅಲ್ಲೊಂದು ನದಿ ಹರಿತಾ ಇದೆ, ಅದ್ಭುತವಾದ ನದಿ. ಆ ಬಿಸಿಲಿಗೆ ಅದು ಎಂದೂ ಬೆಚ್ಚು ಕೂಡ ಆಗೋಲ್ಲ. ಎಷ್ಟು ಆಯಾಸದಿಂದ ನಮನಾರಸಿಂಹ ದರ್ಶನ ಮಾಡಿ ನೀವು ಆ ಕಡೆಗೆ ಬಂದ ಅಲ್ಲಿ ಒಮ್ಮೆ ಕಾಲಿಟ್ಟರೆ ಸಾಕು, ಎಲ್ಲ ಆಯಾಸ ಪರಿಹಾರ ಆಗೋದು. ಅಷ್ಟು ಅದ್ಭುತವಾದಂತಹ ಗಂಗಾ ಸನ್ನಿಧಾನ ಇದೆ. ಅದಕ್ಕೆ ಹೆಸರು ಭವನಾಶಿನಿ. ಹೆಸರಿಗೆ ತಕ್ಕಂತೆ ನೀವು ಆ ನೀರಲ್ಲಿ ಕಾಲಿಟ್ಟರೆ ಗೊತ್ತಾಗತ್ತೆ. ಸ್ಫಟಿಕದಷ್ಟೇ ಅತ್ಯಂತ ಶುದ್ಧವಾದ ಜಲರಾಶಿ. ಒಂದು ಹನಿ ನೀರು ಬಿದ್ದರೆ ಸಾಕು, ಇಡೀ ಬೆಟ್ಟ, ನೀವು ಧ್ವಜಸ್ತಂಭ ತನಕ ಹೋಗಿ ಬಂದಿದ್ರು ಒಂದು ಹನಿ ಆಚಮನ ಮಾಡಿದ್ರೆ ಎಲ್ಲಾ ಆಯಾಸ ಪರಿಹಾರ ಆಗುವುದು. ನಮ್ಮ ಸಂಸಾರ ಕಳಿಲಿಕ್ಕೆ ಇದ್ದಾಳೆ ಗೊತ್ತಾಗತ್ತೆ. ಭವನಾಶಿನಿ ತಟಗತಃ, ಭವನಾಶಿನಿ ಅಂತ ಆ ನದಿಗೆ ಹೆಸರು. ಅದರ ತಟದಲ್ಲಿ ಕೂತಿದ್ದಾರೆ. ಕೂತ್ರೆ ಏನ್ ಬಂತು? ಒಂದಿಷ್ಟು ಆ ನದಿದ್ದು ಒಂದಿಷ್ಟು ಮರ್ಯಾದೆ ಉಳಿಸೋದು ಬೇಡವಾ? ಯಾವಾಗ ಉಳಿಸಬಹುದು? ನಾವು ಬಂದು ನಿನ್ನ ನಮಸ್ಕಾರ ಮಾಡ್ತೇವೆ, ನಿನ್ನ ಸ್ಮರಣೆ ಮಾಡ್ತೇವಲ್ಲ, ನಮ್ಮ ಭವವನ್ನ ನಾಶ ಮಾಡಿದರೆ ಭವನಾಶಿನಿ ತಟದಲ್ಲಿ ಕೂತಿದ್ದಕ್ಕೂ ಒಂದಷ್ಟು ಅರ್ಥ ಇದೆ. ಸುಮ್ಮನೆ ಈ ದೊಡ್ಡ ದೊಡ್ಡ ಏಜೆನ್ಸಿಗೆ ಹೆಸರು ಇಟ್ಕೊಂಡ್ಬಿಟ್ಟಿರ್ತಾರೆ. ಕೆಲವು ಕ್ಲಿನಿಕ್ಗಳಿಗೆಲ್ಲ ಹೆಸರಿಟ್ಟಿರ್ತಾರೆ, ಮೃತ್ಯುಂಜಯ ಕ್ಲಿನಿಕ್ ಅಂತ. ಬಂದವರು ಯಾರಿಗೂ ಅಲ್ಲಿ ವಾಸಿನೇ ಆಗೋಲ್ಲ, ರೋಗನೇ ವಾಸಿ ಆಗಲ್ಲ, ಹೆಚ್ಚಾಗ್ಬಿಡುತ್ತೆ. ಹೆಸರು ಮಾತ್ರ ಮೃತ್ಯುಂಜಯ ಅಂತ ಹೆಸರಿಟ್ಕೊಂಡು ಎಷ್ಟು ಅನರ್ಥ ಆಗುತ್ತೆ. ಹಾಗಿದ್ದಾಗೆ ಭವನಾಶಿನಿ ತೀರದಲ್ಲಿ ಇದ್ದೀಯ ಅಂದ್ಮೇಲೆ ಆ ಹೆಸರು ಉಳಿಸ್ಲಿಕ್ಕಾರು ನಾವ್ಯಾರು ನಿನ್ನಲ್ಲಿ ಭಕ್ತಿ ಮಾಡ್ತೇವಲ್ಲ, ನಮ್ಮ ಭವ ನಾಶ ಆಗ್ಬೇಕು.
ಆಗ ನೋಡಪ್ಪ ದೇವರು ಭವನಾಶಿನಿ ತೀರದಲ್ಲಿ ಕೂತಿದ್ದಾನೆ, ಸರಿಯಾಗಿದೆ ಅಂತ. ಛಿಂದ್ಯಾತ್ ಸಮೇಮುಂ ಭವಂ. ಇನ್ನು ಸ್ವಾಮಿ ಅವತಾರ ಮಾಡಿ ಏನ್ ಕೆಲಸ ಮಾಡಿದಿ? ಏನ್ ಕೇಳಿದ ಹೇಳ್ಕೊಂಡಿದ್ದಾನೆ. ಸ್ತಂಭಾರ್ಭಕ ಸಹನ ಡಿಂಬಾಯ ದತ್ತವರ ಗಂಭೀರನಾದ ನೃಹರೇ. ಅಲ್ಲೊಂದು ಪುಟ್ಟ ಡಿಂಬ ಇದ್ದ, ಪುಟ್ಟ ಹುಡುಗ. ಆ ಹುಡುಗನಿಗೆ ಹೋಗಿ ಉದ್ಧಾರ ಮಾಡಿ ಬಂದೆ ನಾನು. ಏನ್ ದೊಡ್ಡ ಮಹತ್ವ ಅಲ್ಲ ಬಿಡು. ಸುಮ್ಮನೆ ಅವರು ಇವರು ಹೇಳ್ಕೊಂಡ್ ಬರ್ತಾ ಇದ್ದಾರಷ್ಟೇ. ವಿಚಾರ ಮಾಡಿ ನೋಡಿದರೆ ವಯಸ್ಸಿನಿಂದ ಹುಡುಗ ಅಷ್ಟೇ ಅವನು. ಆದರೆ ಆತ ವಿಚಾರವನ್ನು ಉಪದೇಶ ಮಾಡ್ತಾ ಇದ್ದಲ್ಲ, ನಾರದರವ್ರನ್ನೇನು ತಿದ್ದಿದ್ದರಲ್ಲ, ಆತ ಒಂದೆರಡು ಮಾತಾಡಿದರೆ 100 ಜನ ಬದಲಾಗಿ ಹೋಗ್ತಾ ಇತ್ತು. ಮೇಲ್ನೋಟಕ್ಕೂ ಹುಡುಗ ಅಷ್ಟೇ, ಆದ್ರೆ ಒಳಗಡೆಯಲ್ಲಿ ಅತ್ಯಂತ ದೊಡ್ಡ ವಿದ್ವಾನ್ ಆತ. ಪ್ರಹ್ಲಾದರಾಜರ ಉಪದೇಶ ಅಂತ ಇವತ್ತು ಸಮಸ್ತ ವಿದ್ವತ್ ಪ್ರಪಂಚದಲ್ಲಿ ಉನ್ನತ ಸ್ಥಾನ ಪಡ್ಕೊಂಡಿದೆ. ಬೇಕಾದ ತಿಳುವಳಿಕೆ ಇದ್ದವರನ್ನ ಬೇಕಾದ ಸ್ತೋತ್ರ ಮಾಡ್ಲಿಕ್ಕೆ ಬಂದವರು ಅಂಥವ್ರು ನೀವು ಉದ್ಧಾರ ಮಾಡಿದೆ, ಅದೇನ್ ದೊಡ್ಡದು ಹೆಗ್ಗಳಿಕೆ. ಅಧ್ಯಾಪಕರು ಹೇಳ್ಕೊಳ್ತಾರೆ, ನೋಡ್ರಿ ನಮ್ಮ ಹುಡುಗ, ಶಿಷ್ಯ, ನಮ್ಮ ಸ್ಟೂಡೆಂಟ್ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ. ನಿಮ್ಮ ಹತ್ರ ಅಲ್ಲ, ಬೇರೆ ಕಡೆಯಲ್ಲಿದ್ರು ಬರ್ತಾ ಇದ್ದ. ಬುದ್ಧಿವಂತನೇ ಇದ್ದಾನೆ. ಬುದ್ಧಿವಂತರಿಗೆ ಬಾರಿ ಹೇಳ್ಕೊಟ್ಬಿಟ್ಟು ಅದೇನು ಹೆಗ್ಗಳಿಕೆ ಅಲ್ಲ ನಿಮ್ದೇನು. ನಿಮ್ ನಿಜವಾಗ್ಲೂ ಹೆಗ್ಗಳಿಕೆ ಯಾವಾಗ ದಡ್ಡರನ್ನ ಚೆನ್ನಾಗಿ ತಿದ್ದಿ ಅವನು ಫಸ್ಟ್ ರ್ಯಾಂಕ್ ಬರ್ಬೇಕು. ಪ್ರಹ್ಲಾದರಾಜನ ಉದ್ಧಾರ ಮಾಡಿದೆಯಲ್ಲ, ಅದೇನ್ ದೊಡ್ಡದಲ್ಲ. ಮಾಂಬಾಲಿ ಶಂಪಾತು ಯಹ. ಅವ್ರನ್ನ ಉದ್ಧಾರ, ನನ್ನ ಉದ್ಧಾರ ಮಾಡು. ಪ್ರಹ್ಲಾದರಾಜರಿಗೆ ಬೆಕ್ಕ ತಿಳುವಳಿಕೆ ಇತ್ತು, ನಮಗೆ ಏನೂ ತಿಳುವಳಿಕೆ ಇಲ್ಲ. ಯಾಕೆ? ಅವನು ಬರೀ ಬಾಲ, ವಯಸ್ಸಿನಿಂದ ಮಾತ್ರ. ಆದ್ರೆ ನಾವು ಬಾಲಿಶ. ಬಾಲಿಶ ಅಂದ್ರೆ ಗೊತ್ತಾಗುತ್ತೋ ಅಲ್ಲೋ ಇವ್ರನ್ನ, ಈಗಿನವ್ರು ಕೆಲವು ಗೊತ್ತಾಗಲ್ಲ. ಚೈಲ್ಡಿಶ ಅಂದ್ರೆ ಗೊತ್ತಾಗುತ್ತೆ. ಹೌದಾ? ಅದೇ ಶಬ್ದ ಅಲ್ಲಿ ಬಂದಿರೋದು. ಚೈಲ್ಡಿಶ್ ಅಂತಂದಾರಲ್ಲ, ಅದು ಬಾಲಿಶ ಅನ್ನೋದೇ ಹಾಗೆ ಬಂದಿದೆ. ಅಂದ್ರೆ ಏನರ್ಥ ಅಲ್ಲಿ? ವಯಸ್ಸು ತುಂಬಾ ಆಗಿರುತ್ತೆ, ಪುಟ್ಟ ಮಕ್ಕಳ ತರ ಹಠ ಮಾಡ್ತಾ ಇರೋರ್ನ ಏನಂತಾರೆ? ಏನೋ ಚೈಲ್ಡಿಶ್ ಆಗಿ ಆಡ್ಬೇಡ. ಲೋಕದಲ್ಲಿ ಇದೆಯಾ ಹಾಗೆ? ನಾವು ಬೇಕಾಷ್ಟು ಶರೀರ ಬೆಳೀತಾ ಇದೆ, ಬಾಲಿಶರಾಗೇ ಇದ್ದೇವೆ. ನಮ್ಮನ್ನು ಉದ್ಧಾರ ಮಾಡು, ನಿಜವಾಗ್ಲೂ ಕೀರ್ತಿ ಬರುತ್ತೆ. ಇಷ್ಟೇ ಅಲ್ಲ, ಮೇಲ್ನೋಟಕ್ಕೆ ಆ ರೂಪ ಏನು ನಾಲಿಗೆ ತೆಗೆದಿರೋದು, ಕೋರೆ ಹಲ್ಲು, ಬಾಯಿ ಮುಚ್ಚಿದ ಪ್ರಾಚೀನ ನರಸಿಂಹ ವಿಗ್ರಹ ನೋಡಿದ್ದೀರಾ? ಈಗ ಯಾವ ಒಂದಿಷ್ಟು ಮಾಡ್ಕೋತಾವಷ್ಟೇ. ಪ್ರಾಚೀನ ವಿಗ್ರಹಗಳು ಅಂದ್ರೆ ಬಾಯಿ ತೆರೆದಿರೋದೆ, ಏನಾ ಕೋರೆ ಹಲ್ಲು, ನಾಲಿಗೆ ಆರ್ಭಟಿಸ್ತಾ ಇರುವ ಆ ಕಣ್ಣುಗಳು, ಇವೆಲ್ಲ ತೋರಿಸ್ಕೊಂಡು ಕೂತಿದ್ದೀಯಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ವೃಕ್ಷ ಶಿಕ್ಷದ ಸೌ ಪ್ರಭುಖಲ ಕುಲಂ ಶಿಕ್ಷತ್ವ ವೃಕ್ಷ ಪ್ರಿಯ. ಮೇಲ್ನೋಟಕ್ಕೆ ನರಸಿಂಹದೇವರು ನೋಡಿದ್ರೆ ಅತ್ಯಂತ ರೌದ್ರಾಕಾರ ಅಂತ ತಿಳ್ಕೊಂಡ್ಬಿಡ್ತಾರೆ. ವಿಚಿತ್ರ ಅಂತಂದ್ರೆ ಯಾರು ಅತ್ಯಂತ ಶಾಂತರೋ ಅವರೇ ಆ ರೂಪ ಚಿಂತನೆ ಮಾಡು. ಶ್ರೀಮದಾಚಾರ್ಯರಿಗೆ ಸ್ತೋತ್ರ ಮಾಡಿ ತಗೊಂಡು ಹೋಗಿ ಕೊಟ್ರೆ ಅವ್ರು ಮುನ್ನುಡಿ ಹಾಕೊಟ್ರಂತ. ಏನಂತ? ಶ್ರೀಮತ್ ಕಂಠೀರ ವಾಸ್ಯ ಪ್ರತತ ಸುನಖರ ದಾರಿತಾರಾತಿ ದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತತ ಮನಸ ಭಾವಿತ ಭೂರಿಭಾಗೈಹಿ ಅಥವಾ ನಾಕಿ ವೃಂದೈಹಿ. ಅಲ್ಲಿ ಆಚಾರ್ಯರಂತಾರೆ, ಭಗವಂತನ ಉಗುರುಗಳು, ಕೂರುಗುರುಗಳು ಅತ್ಯಂತ ಭಯಂಕರವಾಗಿದ್ದಾವೆ. ಆದ್ರೆ ಯಾರು ಚಿಂತನೆ ಮಾಡ್ತಾರೆ ಗೊತ್ತಾ? ಅತ್ಯಂತ ಶಾಂತ ಸ್ವಭಾವದ ದೇವತೋತ್ತಮರು ನಿತ್ಯ ಹೃದಯದಲ್ಲಿ ಚಿಂತನೆ ಮಾಡ್ತಾರೆ. ಶಾಂತ ಸ್ವಭಾವದವರೇ ದುಷ್ಟರು ಬರದೇ ಇರಲಿ ಅಂತ ಒಂದಷ್ಟು ಆಯುಧ ಇಟ್ಟುಕೊಳ್ಳೋದು. ಹಾಗೆ ನರಸಿಂಹ ರೂಪ ಇದೆಯಲ್ಲ, ದುಷ್ಟರನ್ನ ಓಡಿಸ್ತಕ್ಕಂತ ಆಯುಧದಂತೆ ಕೂತ್ಬಿಟ್ಟಿದ್ದಾನೆ. ಅಂತಹ ಅರುಕ್ಷ ಪ್ರಿಯನಾದಂತಹ ಸ್ವಾಮಿ ನಮ್ಮೊಳಗೂ ಏನು ವೃಕ್ಷ ಗುಣಗಳಿದ್ದಾವೆ ಅದನ್ನ ಕಳೆದು ಉದ್ಧಾರ ಮಾಡು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಹೀಗೆ ಇದು ಒಂದೇ ಅಲ್ಲ, ಯಾವ ರೂಪ ತಗೊಂಡ್ರು, ಯಾವ ಸ್ಥಳಕ್ಕೆ ಹೋದ್ರು, ಭಗವಂತನ ಭಂಗಿ ಹೇಗಿದೆ, ಹೇಗೆ ನಿಂತಿದ್ದಾನೆ, ಹೇಗೆ ಚಿತ್ರಣ ಮಾಡಬೇಕು, ಬಹಳ ಸುಂದರ ತೋರಿಸಿಕೊಡ್ತಾರೆ. ಇಲ್ಲದೆ ಇದ್ರೆ ಪ್ರಾಯ ಈ ಕಾಲಕ್ಕೆ ತೀರ್ಥಕ್ಷೇತ್ರ ಯಾತ್ರೆಗೆ ಅರ್ಥವೇ ಇಲ್ಲ. ಪರಮಗುರುಗಳ ಮಾತನಾಡುತ್ತಾರೆ, ಇದೇ ತರಹ ತೀರ್ಥ ಪ್ರಬಂಧ ಅಂತ ರಾಜರ ಕೃತಿ, ಅದರಂತ ಅವರು ತೀರ್ಥಕ್ಷೇತ್ರ ವಿಲಾಸ ಅಂತ ಅನುಸರಣೆ ಮಾಡಿ ಮುಂದುವರಿಸ್ತಾರೆ ಅದನ್ನು. ಅಲ್ಲಿ ಮಾತನಾಡುತ್ತಾರೆ, ತೀರ್ಥಕ್ಷೇತ್ರಗಳನ್ನೆಲ್ಲ ದುಷ್ಟರ ಆಕ್ರಮಣ ಮಾಡ್ತಾ ಇದ್ದಾರೆ. ಎಲ್ಲಿ ಹೋದ್ರು ಪೋಂಡಿ ಗಿಂಡಿ ಅಂತ ದಬ್ಬು ಗಿಬ್ಬು ಅಂತಲೇ, ಎಲ್ಲೂ ಸಾಧನೆಗೇನು ಅವಕಾಶ ಇಲ್ಲ. ನಾನಾ ಮ್ಲೇಂಛನ ಆಕ್ರಮಣನೇ ನಡೀತಾ ಇದೆ. ದುಡ್ಡು ಗಾಣಿ ಕಿತ್ಕೊಂಡು ಬಡದು ಓಡಿಸ್ತಾರಷ್ಟೇ. ಇನ್ನು ನದಿಗಳಂತೂ ಮಾಲಿನ್ಯೇನ ಸುಗಮ ಸರಣಿ ತೀರ್ಥವಾರಿ ಪ್ರವಾಹ. ದೊಡ್ಡ ದೊಡ್ಡ ನದಿಗಳನ್ನೆಲ್ಲ ಕೊಳಚೆ ನೀರನ್ನು ಬಿಟ್ಟು ಯಾವುದು ನದಿಯಾಗಿ ಉಳ್ಕೊಂಡಿಲ್ಲ ಇವತ್ತು. ಸ್ವಚ್ಛ ಸ್ನಾನ ಮಾಡ್ಲಿಕ್ಕೆ
ಅವಕಾಶ ಇಲ್ಲ ಆ ರೀತಿಯಲ್ಲಿ. ಎಷ್ಟೋ ನದಿಗಳು ಸರೋವರಗಳು ಬತ್ತಿ ಹೋಗ್ಬಿಟ್ಟಿದ್ದಾವೆ ಈಗ. ಇವೆಲ್ಲ ಆಗಿಯೂ ನಾವು ತೀರ್ಥಯಾತ್ರೆ ಅಂತ ಮಾಡ್ತೇವಲ್ಲ, ಬಹಳ ಶ್ರೇಷ್ಠ ತೀರ್ಥಯಾತ್ರೆ. ಸುಲಭವಾಗಿ ಸಮಗ್ರ ಪಾಪ ಕಳ್ಕೊಂಡ್ಬಿಡ್ಬೇಕು ಅಂತಿದ್ರೆ ಏನಿಲ್ಲ, ತೀರ್ಥಕ್ಷೇತ್ರ ಯಾತ್ರೆ ಮಾಡಿದ್ರೆ ಆಯ್ತು. ಬಲರಾಮದೇವರು ತಾವು ಸಂಚಾರ ಮಾಡ್ತಾ ಇದ್ದ ಒಂದು ಕ್ರಮದಲ್ಲಿ ನೈಮಿಷಾರಣ್ಯಕ್ಕೆ ಬಂದಿದ್ರಂತ. ನಾವು ಭಾಗವತ, ಭಾರತ, ಬೇರೆ ಬೇರೆ ಪುರಾಣ ಎಲ್ಲ ಕೇಳ್ತೇವಲ್ಲ, ಅದನ್ನೆಲ್ಲ ಹೇಳಿದವರು ಯಾರು? ಸೂತಾಚಾರ್ಯರು. ಅವರು ಸೂತ ಜಾತಿಯವರು ಕೂಡ, ಕ್ಷತ್ರಿಯರಿಗಿಂತ ಕಮ್ಮಿ, ವೈಶ್ಯರಿಗಿಂತ ಮೇಲೆ. ಸೂತ ಅಂದ್ರೆ ಈ ರಥವನ್ನು ಓಡಿಸ್ತಕ್ಕಂಥವ್ರು, ರಥಕಾರರು ಉಂಟಂತ, ಆ ಜಾತಿಯವರವರು. ಅವ್ರನ್ನ ಮೇಲ್ಗಡೆಯಲ್ಲಿ ವ್ಯಾಸಪೀಠದಲ್ಲಿ ಕೂಡಿಸಿಕೊಂಡಿದ್ದಾರೆ. ಬ್ರಾಹ್ಮಣರು ಶೌನಕಾದಿಗಳೆಲ್ಲ ಕೆಳಗೆ ಕೂತ್ಕೊಂಡಿದ್ದಾರೆ. ಹೀಗೆ ನಡಿಬಾರದಿದು. ಉಪದೇಶ ಮಾಡುವವರು ಯಾವಾಗಲೂ ಕೂಡ ಉನ್ನತರಾಗಿರ್ಬೇಕು. ನೋಡಿದ್ರೆ ಇಂಥವ್ರು ಸೂತರು ಅವ್ರ ಮೇಲೆ ಕೂಡಿಸಿಕೊಂಡ್ರು ಉಪದೇಶ ಕೇಳ್ತಾ ಇದ್ದಾರೆ. ಬಲರಾಮದೇವರು ಕೋಪ ಬಂದು ಹೋಯ್ತು. ಸಾಮಾನ್ಯರ ಅವರು ಸಾಕ್ಷಾತ್ತಾಗಿ ಶೇಷಾವತಾರಿಗಳು. ಸೀದಾ ಬಂದ್ರು, ಧರ್ಮಾತಿಕ್ರಮ ನಡೀತಾ ಇದೆ ಅಂದ್ರು ತಲೆ ಕಡ್ದು ಹಾಕು. ಆಗ ಅಲ್ಲಿದ್ದ ಶೌನಕಾದಿಗಳೆಲ್ಲ ಬೇಡ್ಕೊಳ್ತಾರೆ, ಇಲ್ಲ ಸ್ವಾಮಿ, ತಪ್ಪು ಮಾಡಿ ನಡೆದು ಹೋಯ್ತು. ನಾವು ಅವರು ಸುತಾಚಾರ್ಯರು ಅಂತ ಗೊತ್ತು ನಮಗೆ, ಆದ್ರೆ ವೇದವ್ಯಾಸ ದೇವರ ಪರಮಾನುಗ್ರಹ ಇದೆ. ಇಡೀ ಜಗತ್ತಿಗೆ ಕೊಡುವ ತತ್ವಜ್ಞಾನ ಅವರ ಹೃದಯದಲ್ಲಿದೆ. ಇವತ್ತೇನು ಪುರಾಣವನ್ನ, ಇತಿಹಾಸವನ್ನ ಕೇಳ್ತೇವೆ, ಪುಸ್ತಕ ತೆಕ್ಕೊಂಡು ಹೇಳಿದವರಲ್ಲ ಅವರು. ಒಂದು ಭಾಗವತ ಹೇಳಿ ಮುಗಿಸೋದ್ರಲ್ಲಿ ಎಷ್ಟೆಷ್ಟಾಗಿರುತ್ತೆ, ಅರ್ಧಂಬರ್ಧ ಹೇಳೋದ್ರಲ್ಲಿ. ಆ ಮಹಾಭಾರತ, ಸಮಗ್ರ ಬೇರೆ ಬೇರೆ ಪುರಾಣಗಳು ಎಲ್ಲ ಮುಖೋದ್ಗತ ಇದೆ. ಯಾರ್ಯಾರು ಏನೇನು ಸ್ತೋತ್ರ ಮಾಡಿದ್ರು, ಮನ್ವಂತರಗಳೇನು, ಅಲ್ಲಿ ಪ್ರಳಯಗಳೇನು, ಏನೇನ್ ನಡೀತು, ಎಷ್ಟು ಚರಿತ್ರೆಗಳನ್ನ, ಎಷ್ಟು ನಾಮಧೇಯಗಳು, ಎಲ್ಲಾ ಮುಖೋದ್ಗತ ಹೇಳ್ತಾರೆ. ಅಂದ್ರೆ ಸುತಾಚಾರ್ಯರ ಮಹತ್ವ ಎಷ್ಟು. ಇದನ್ನೆಲ್ಲ ಕಂಡು ನಮ್ಮಲ್ಲಿರುವಂತಹ ಬ್ರಾಹ್ಮ ವರ್ಚಸ್ಸನ್ನೆಲ್ಲ ಅವರಲ್ಲಿ ತುಂಬಿದ್ವಿ. ಒಬ್ಬ ಬ್ರಾಹ್ಮಣ ಅಲ್ಲ, ಈಗ ನಮ್ಮೆಲ್ಲರಿಗಿಂತ ಮಿಗಿಲಾದ್ರೂ ಈ ಉಪಾಯ ಮಾಡಿ ಆ ಬ್ರಾಹ್ಮ ವರ್ಚಸ್ಸು ತುಂಬೋದೆ ಹೇಗೆ ಅಂತ ನಮ್ಗೆ ಗೊತ್ತಾಗೋಲ್ಲ. ಅವೆಲ್ಲ ಅಲ್ಲ ನಾವು ಮಾಡ್ತೇವೆ ಅಂತ ಹೊರಟ್ರೆ ಆಗತ್ತಾ ಅದ್ ಕೆಲಸ? ಅದೇನಿದ್ರು ಈ ಗೋಪಾಲದಾಸರಿಗೆ ಅವ್ರೇನ್ ಮಾಡಿದ್ರು, ಆ ಕಾಲಕ್ಕೆ 4 ಬಕ್ರಿಯಲ್ಲೇನೆ ಜಗನ್ನಾಥದಾಸರಿಗೆ ಆಯುಷ್ಯ ಕೊಟ್ಟು ಅಂತ. ನೀವು ಕೊಡ್ರಿ ನೋಡೋಣ, ಯಾರು ಬಕ್ರಿಗೆ ಇಟ್ಟರೆ ಮಾಡಿಕೊಡ್ರಿ ಬೇಕಾಗಿದ್ರಿ, ಇಲ್ಲ ಚಪಾತಿನ ದೋಸೆ ಏನ್ ಬೇಕಾದ್ರೆ ಮಾಡಿಕೊಡ್ರಿ, ಆಯುಷ್ಯ ಕೊಡ್ಲಿಕ್ಕೆ ಬರುತ್ತಾ? ನಮ್ಗೆಲ್ಲ ಬರೋಲ್ಲ. ದೊಡ್ಡವರಿಗೆ ಆ ವರ್ಚಸ್ ಇದೆ, ಹೇಳ್ದಾಗೆ ನಂಬಬೇಕಾಗುತ್ತೆ. ಆ ಕ್ರಮದಲ್ಲಿ ಬ್ರಾಹ್ಮಣರನ್ನ ಕೊಂದ ಪಾಪ ಬಂತು. ಈಗ ನಿಮಗೆ ಬ್ರಹ್ಮಹತ್ಯೆ ಬಂದಿದೆ, ಅದಕ್ಕೇನ್ ಮಾಡ್ಬೇಕು ಅಂತ ಕೇಳಿದ್ರು. ಅದಕ್ಕೆ ಅವ್ರಿಗೆ ಉಪಾಯ ಏನು ಹೇಳಿದ್ದಾರೆ ಗೊತ್ತಾ? ಅಲ್ಲಿ ಇಲ್ವಲ್ಲನ ಮಗ ಬಲ್ವಲನ್, ವಾತಾಪಿ ಇಲ್ವಲ್, ಅವನ್ ಸಂಹಾರ ಮಾಡ್ರಿ, ಸಾಧನೆಗೆ ಅನುಕೂಲ ಮಾಡಿಕೊಡ್ರಿ, ಇದರ ಮೇಲೆ ಇವನು ಬದುಕಿಸೋ ಶಕ್ತಿ ಇದೆ, ಬದುಕಿಸರಿ, ಮತ್ತು ಒಂದು ನಡೆಸರಿ ಅಂತಾರೆ. ಭಾರತದ ತೀರ್ಥಕ್ಷೇತ್ರ ಯಾತ್ರೆಯನ್ನ ಮಾಡ್ರಿ, ಬ್ರಹ್ಮಹತ್ಯೆ ಹೊಟ್ಟೋಗುತ್ತೆ. ಅಲ್ಲಿ ಈ ಮಾತು ಉಲ್ಲೇಖ ಇದೆ. ತೀರ್ಥಕ್ಷೇತ್ರ ಯಾತ್ರೆಗೆ ನೀವು ಕೋಟಿ ಜನ್ಮ ಬಂದು ಬೇರೆ ಬೇರೆ ವ್ರತಾದಿ ಯಾಗ ಯಜ್ಞಾನುಷ್ಠಾನ ಏನ್ ಮಾಡಿದ್ರು ಹೋಗದೆ ಇರೋದು, ತೀರ್ಥಕ್ಷೇತ್ರಗಳಲ್ಲಿ ಸಂಚಾರ ಮಾಡಿ ಬಂದ್ರೆ ಸಮಗ್ರ ಪಾಪ ನಿವೃತ್ತಿ ಆಗುತ್ತೆ. ಅಷ್ಟು ಮಹತ್ವಪೂರ್ಣವಾದದ್ದು. ಆದರೆ ನಮಗೆ ಇವತ್ತಂತಹ ಸೌಕರ್ಯ ಇಲ್ಲ, ಅಲ್ಲಿ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಅದನ್ನ ಅರ್ಥ ಮಾಡಿಸಿಕೊಡ್ತಾರೆ ರಾಜರು ತಮ್ಮ ತೀರ್ಥ ಪ್ರಬಂಧದಲ್ಲಿ. ಸಾಧಾರಣ ನಾವು ಈ ಪರಿಚಯ ಇಲ್ಲದೆ ಇದ್ದಿದ್ರೆ ಹಾಗೆ ತೀರ್ಥಕ್ಷೇತ್ರ ಯಾತ್ರೆ ಅಂದ್ರೆ ಹೇಗಾಗಿರ್ತಿತ್ತು, ಒಂದು 3 ನೋಡ್ಕೊಂಡು ಬಂದ್ಬಿಡ್ತಿದ್ವಿ. ಯಾವುದು 3? ಒಂದು ಕಲ್ಲು, ಇನ್ನೊಂದು ಮಣ್ಣು, ಇನ್ನೊಂದು ನೀರು. ಇಷ್ಟೇ. ಇದ್ರ ಮೇಲೆ ಇನ್ನೇನ್ ಕಾಣಲ್ಲ. ಅಲ್ಲಿ ಈ ದೇವ್ರ ಪ್ರತಿಮೆಗಳು ಅಂತಂದ್ರೆ ಏನ್ ಕಾಣ್ತಾವೆ? ಎಲ್ಲ ಕಲ್ಲೇ. ಸುಮ್ಮನೆ ಆಭರಣ ಗೀಭರಣ ಹಾಕಿ ಚಂದ ರಂಗ ಮಾಡಿರ್ತಾರಷ್ಟೇ. ನುಗ್ಗುಗಳಲ್ಲಿ ಹೋಗಿ ಜಗಳ ಕಾಯ್ಕೊಂಡು ಒಂದಿಷ್ಟು ನೋಡ್ಕೊಂಡು ಬಂದ್ಬಿಡ್ತೇವೆ ಅಷ್ಟೇ. ಓ, ದರ್ಶನ ಆಗೋಯ್ತ್ರಿ, ಚೆನ್ನಾಗಿ ದರ್ಶನ ಆಯ್ತು. ಏನ್ ದರ್ಶನ ಆಯ್ತು, ಯಾರ ದರ್ಶನ ಆಯ್ತು, ಯಾಕಾಯ್ತು, ಆದ್ಮೇಲೆ ಮುಂದೆ ಏನು ಗೊತ್ತಿಲ್ಲ. ಮಾಡ್ಬೇಕು ಅಂತಿತ್ತು, ಟಿಕೆಟ್ ಬುಕ್ ಮಾಡಿಸಿದ್ವಿ, ಕಷ್ಟಪಟ್ಕೊಂಡ್ವಿ, ನೋಡಿದ್ವಿ, ಬಂದು ಯಾರೋ ದಬ್ಬುದ್ರು ಬಂದ್ಬಿಟ್ಟು. ನದಿನೋ ಸರೋವರನೋ ನೀರು ಬೇರೆ ಬೇರೆ ಬಣ್ಣದ್ದು ಅಂತ ಇಟ್ಕೊಂಡು. ಇನ್ನು ಈ ಮಧುರಾ ಪಟ್ಟಣ ಆಗಲಿ, ಅಲ್ಲೆಲ್ಲ ಏನ್ ಬೇರೆ ದೇವಸ್ಥಾನ ಅದು ಇದು ಅಂತ ಭಾರಿ ದೊಡ್ಡದಿಲ್ಲ. ಅಲ್ಲಿ ಇನ್ನು ಕುರುಕ್ಷೇತ್ರಕ್ಕೆ ಹೋದರೆ ಅಲ್ಲೆಲ್ಲ ಏನಿದೆ, ಅಲ್ಲಿ ಸಜ್ಜನರು ನಡೆದಾಡಿದ ಧರ್ಮ ವ್ಯವಸ್ಥಾಪನೆ ಮಾಡಿದ ಆ ಮಣ್ಣಿಗೆ ಮಹತ್ವ. ಅಲ್ಲಿ ನಮ್ಗೆ ಅದೇನು ಗೊತ್ತಿಲ್ಲ, ಯಾರೋ ಕರ್ಕೊಂಡು ಹೋದ್ರು, ಹೋದ್ವಿ, ಬಂದ್ವಿ. ಅಲ್ಲೇನೋ ಅದು ಬೇರೆ ಅಪಪ್ರಚಾರ ಮಾಡಿಬಿಟ್ಟಿದ್ದಾರೆ. ಕುರುಕ್ಷೇತ್ರಕ್ಕೆ ಹೋದ್ರೆ ಜಗಳ ಆಗತ್ತೆ. ಜಗಳ ಯಾಕಾಗತ್ರಿ? ಜಗಳ ಪರಿಹಾರ ಆಗತ್ತೆ ಅಲ್ಲಿ ಹೋದ್ರೆ. ಮನೆಯಲ್ಲಿ ಗೀತೋಪದೇಶದ ಚಿತ್ರ ಹಾಕೊಳ್ಳಿಕ್ ಬಿಡೋಲ್ಲ. ಗೀತೋಪದೇಶ ಹಾಕೋಬೇಡಿ ಮನೇಲಿ. ಮಹಾಭಾರತ ಹೇಳಿಸ್ತೀರಾ ಮನೆಯಲ್ಲಿ? ಭಾಗತ್ಯ ಮನೇಲಿ ಭಾಗವತ ಹೇಳಿಸ್ತಾ ಇದ್ದೀರಾ? ಯಾಕೆ ಸಾಯ್ಲಿಕ್ಕೆ ಆಗ್ಬಿಟ್ರೇನಾಗ್ಲೇ?
ಸಾಯ್ಲಿಕ್ಕಾದ ಒಂದು ಪರೀಕ್ಷಿತ ರಾಜ ಕೇಳಿದ್ರು. ಇವೆಲ್ಲಾ ಮೂಢನಂಬಿಕೆಗಳಿದ್ದಾವೆ, ರಾಜರು ಇದನ್ನೆಲ್ಲ ಬಗೆಹರಿಸ್ತಾರೆ. ನಮ್ಗೆ ಈ ಪರಿಚಯ ಇಲ್ಲದೆ ಇದ್ದಿದ್ರೆ ಸುಮ್ಮನೆ ಕಲ್ಲು ಮಣ್ಣು ನೋಡ್ಕೊಂಡ್ ಬರ್ತಾ ಇದ್ವಿ. ಉಡುಪಿ ಕೃಷ್ಣನಿಂದ ಹಿಡಿದು ನಾವು ದರ್ಶನ ಮಾಡಿ ಬಂದ್ರೆ ಹೇಗಿರ್ಬೇಕು, ಒಂದೊಂದು ಕಡೆ ಒಂದೊಂದ್ ತರ ನಿಂತಿದ್ದಾನೆ. ಬಹಳ ವಿಚಿತ್ರ ಒಂದೇ ತರ ಇರ್ಬೇಕಪ್ಪ. ದೇವ್ರ ಚಿತ್ರ ಅಂದ್ರೆ ಏನು? ಲಕ್ಷ್ಮೀನಾರಾಯಣ ಲಕ್ಷ್ಮೀದೇವಿನ ಕುಡಿಸ್ಕೊಂಡು ಸುಮ್ಮನೆ ಕೈ ಹೀಗೆ ಹಿಡ್ಕೊಂಡು ಕೂತಿರ್ತೀವಿ. ಎಲ್ಲೂ ಹೋದ್ರೂ ಹಾಗೆ ಇರ್ಬೇಕು. ಒಂದ್ ಕಡೆ ಕೈಯನ್ನು ಹೀಗ್ ಬಿಟ್ಟಿರ್ತಾನೆ, ಒಂದ್ ಕಡೆ ಹೀಗೆ ಹಿಡ್ಕೊಂಡಿರ್ತಾನೆ. ಕಂಚಿ ವರದರಾಜ ಬೇರೆ ತರನೇ. ತಿರುಪತಿ ತಿಮ್ಮಪ್ಪ ಟೊಂಕದ ಮೇಲೆ ಕೈ ಇಟ್ಕೊಂಡು ಹೀಗೆ ಇಟ್ಕೊಂಡಿರ್ತಾನೆ, ಅಲ್ಲಿ ಇನ್ನೆರಡು ಶಂಖ ಚಕ್ರ ಬೇರೆ ಇತ್ತು. ವಿಠ್ಠಲ್ ದೇವರು ಅಲ್ಲಿ ಎರಡೇ ಕೈ, ಒಂದ್ ಕೈ ಹೀಗೆ ಇಟ್ಕೊಂಡಿದ್ದಾನೆ, ಶಂಖ ಹಿಡ್ಕೊಂಡ್ಬಿಟ್ಟಿದ್ದಾನೆ. ನಮ್ಗೆ ಏನೂ ಅರ್ಥವೇ ಆಗೋಲ್ಲ. ಇನ್ನೂ ಒಂದಿದೆ, ಎರಡು ತೊಡೆ ಮಧ್ಯೆ ದಂಡ ಇಟ್ಕೊಂಡಿದ್ದಾನಲ್ಲಿ. ಯಾರು ಹೆಚ್ಚು ಗಮನಿಸೋಲ್ಲ ಅದನ್ನ, ಅಲ್ಲಿ ಹೋದ್ರೆ ವಿವರಣೆ ಮಾಡ್ತಾರೆ. ತೊಡೆ ಮಧ್ಯೆ ದಂಡ ಹಿಡ್ಕೊಂಡಿದ್ದಾನ, ಒಂದು ಬಾರ್ಕೋಲು ಅದು ಹಿಡ್ಕೊಂಡು ನಿಂತಿದ್ದಾನೆ. ಯಾಕೆ ಗೊತ್ತಿಲ್ಲ. ಬದರಿನಾರಾಯಣ ಒಳ್ಳೆ ಧ್ಯಾನ ಮಾಡ್ತಾ, ಅವ್ನು ಯಾರನ್ನ ಧ್ಯಾನ ಮಾಡ್ಬೇಕು? ಉಡುಪಿ ಕೃಷ್ಣ ಬೇಡವೇ ಬೇಡ, ಕಡುಗೋಲು ಹಗ್ಗ ಹಿಡ್ಕೊಂಡು ನಿಂತು ಬಿಟ್ಟಿದ್ದಾನೆ. ಯಾಕೆ ಏನ್ ಒಂದು ಅರ್ಥ ಆಗೋಲ್ವ ನಮಗೆ? ರಾಜರನ್ನು ಕೇಳ್ರಿ, ಎಷ್ಟು ಚೆನ್ನಾಗಿ ಚಿತ್ರಣ ಮಾಡ್ತಾರೆ. ಉಡುಪಿಯಿಂದಲೇ ಆರಂಭ ಮಾಡ್ತಾರೆ. ಆ ಜನ್ಮ ಭೂಮಿ ನಟತೋಖಿಲೇಶು ತೀರ್ಥೇಶು ತದ್ವರ್ಣನ ಭಾರ ಮುಡ್ವಾ. ನಾವ್ ಇಲ್ಲಿಂದಲೇ ಶುರು ಮಾಡ್ತೇವೆ. ಪರಶುರಾಮ ಕ್ಷೇತ್ರದಿಂದಲೇನೆ ನಾವಿಲ್ಲಿಂದ ಆರಂಭ ಮಾಡ್ತೇವೆ. ನಿಮ್ದೆಲ್ಲ ರಾಮಕ್ಷೇತ್ರ ಆದ್ರೆ ಸಂಕಲ್ಪದಲ್ಲಿ ಹೇಳ್ತೇವಲ್ಲ, ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನೆ. ನಿಮ್ದೆಲ್ಲ ರಾಮಕ್ಷೇತ್ರ ಆದ್ರೆ ನಮ್ಮ ಪರಶುರಾಮ ಕ್ಷೇತ್ರ. ಏನ್ ವಿಶೇಷ ರೀ? ಪರಶುರಾಮ ದೇವರು ಎಲ್ಲ ಜಾಗವನ್ನ ಕಶ್ಯಪ ಋಷಿಗಳಿಗೆ ದಾನ ಮಾಡಿ, ಆ ಕಶ್ಯಪರ ವಂಶದಲ್ಲೇ ಬಂದವನೇ ರಾಮದೇವರು. ಮತ್ತೆ ಕಶ್ಯಪರು ಅವ್ರ ಮಗ ಸೂರ್ಯ ವಂಶದಲ್ಲೇ ರಾಮದೇವರು. ಅವ್ರಿಗೆ ಬಂತದನ್ನು ದಾನ ಕೊಟ್ಟ ಮೇಲೆ ನಾವೇ ಬಳಕೆ ಮಾಡಬಾರದು. ಅದನ್ನು ದಾನ ಕೊಟ್ಟ ಮೇಲೆ ಹಣ್ಣು ಹಂಪಲು ಅದು ಇದು ದಾನ ಕೊಟ್ಬಿಡೋದು. ಆಚಾರಿಗೆ ನಾವೊಂದು ತಗೊಳ್ತೀವಿ ಇವರೇ ತೆಗೆದು ಬೇರೆ ಬೇರೆಯವ್ರು ಕೊಟ್ಟು ಕಳಿಸ್ಬಿಡೋದು. ಅಲ್ಲಿಗೆ ಏನ್ ಬಂತ? ಅಲ್ಲಿಗೆ ದಾನ ಕೊಟ್ಟ ಮೇಲೆ ತಗೊಂಡ್ರೆ ದತ್ತಾಪಹಾರ ಅಂತ ಆಗುತ್ತೆ. ಸ್ವಯಂ ಭಗವಂತ ತೋರಿಸಿಕೊಟ್ಟ ಅದನ್ನ, ಅವೆಲ್ಲ ಇಲ್ಲ. ಆದ್ರೂ ಅಲ್ಲಿಗೆ ದಾನ ಕೊಟ್ಟ ಮೇಲೆ ಇನ್ಮೇಲೆ ನಾ ಇಲ್ಲಿದ್ರೆ ಹೇಗೆ? ಅದಕ್ಕೆ ಗೋಕರ್ಣದಲ್ಲಿ ಹೋಗಿ ನಿಂತ್ಕೊಂಡಂತ. ಗೋಕರ್ಣದಲ್ಲಿ ಹೋಗಿ ಸಮುದ್ರವನ್ನ ಸರಿಸದ್ನಂತ. ಒಂದು ಬಾಣ ಪ್ರಸಾರ ಮಾಡಿದ ತಕ್ಷಣ ಸಮುದ್ರ ಸರಿತು. ಅದಷ್ಟು ನನ್ ಜಾಗ ಅಂದು ಮಾಡಿಕೊಂಡು ಕೋಸ್ಟಲ್ ಏರಿಯಾ, ಪಶ್ಚಿಮ ಸಮುದ್ರದ ತೀರ ಇಡೀ ಪರಶುರಾಮ ಕ್ಷೇತ್ರ ಅಂತ ಮಾಡಿಕೊಂಡಂತ. ಇಷ್ಟೇ ಹೇಳಿಲ್ಲ, ರಾಜರು ಎಷ್ಟು ಚಂದ ಚಿತ್ರಣ ಮಾಡಿದ್ದಾರೆ. ಅವರ ಶೃಂಗಾರ ಕಲಾವನ್ನು ನೋಡ್ಬೇಕು. ಭಗವಂತನಿಗೊಪ್ಪಿಸಿದಾಗ ದೋಷಕ್ಕೆ ಅವಕಾಶ ಇಲ್ಲ. ಅಲ್ಲಿ ಚಿತ್ರಣ ಮಾಡಿದ್ದಾರೆ. ಈ ಸ್ತ್ರೀ ಸಂಪರ್ಕ ಮಾಡ್ಬೇಕಾದ್ರೆ ಪುರುಷರು ಸರಬರ ಹೋಗಿ ಅವರ ವಸ್ತ್ರ ಕೈ ಹಾಕಿದ್ರೆ ಏನಾಗುತ್ತೆ? ಬೈದೋಡಿಸ್ತಾರಷ್ಟೇ. ಅದಕ್ಕೇನ್ ಮಾಡ್ಬೇಕಂತೆ? ಕಿವಿಯಲ್ಲೂ ಹೋಗಿ ಪಿಸುಗುಟ್ಟುತ್ತಾ ಆಮೇಲೆ ಹೇಗೆ ಅದನ್ನ ರತಿಕ್ರೀಡೆಗೆ ಇಳಿತಾರೋ ನಮ್ಮ ಸ್ವಾಮಿ ಹಾಗೆ ಮಾಡಿದಂತ ಪರಶುರಾಮದೇವರು. ಪರಶುರಾಮದೇವರು ಅಂದ್ರೆ ಹ್ಯಾಕ್ ಚಿತ್ರಣ ಬರುತ್ತೆ? ನರಸಿಂಹ ಪರಶುರಾಮ ಅಂದ್ರೆ ಉಗ್ರ ರೂಪ ಅಂತಾನೆ, ಬೆಂಕಿನೇ ಕಾಣೋದಲ್ಲ. ಆ ಚಿತ್ರಣ ಮಾಡೋದಲ್ರಪ್ಪ. ನಮ್ಮ ಸ್ವಾಮಿ ಎಲ್ಲಾ ರೂಪದಲ್ಲೂ ಎಲ್ಲಾ ಗುಣಗಳಿದ್ದಾವೆ. ಬೇರೆಯವರಿಗೆಲ್ಲ ಇಲ್ಲಿ ಶೃಂಗಾರ ಲೀಲಾ ನೋಡಬೇಕು. ಅದಕ್ಕೆ ಎಲ್ಲ ಹೋದ್ನಂತೆ. ಇಡೀ ಭೂಮಂಡಲದ ಕಿವಿ ಎಲ್ಲಿದೆ? ಗೋಕರ್ಣ. ಅಲ್ಲಿ ಹೋದ್ ನಿಂತಂತೆ. ಗೋಕರ್ಣ ಅಂದ್ರೆ ಅದು ಕಿವಿ ಅಲ್ವೇ? ಅದಕ್ಕೆ ಅಲ್ಲೂ ಹೋಗಿ ಅವಳ ಜೊತೆಯಲ್ಲಿ ಮೊದಲು ಮಾತುಕತೆಯನ್ನ ಆಡ್ತಾ ಶೃಂಗಾರಕ್ಕೆ ಬರಮಾಡಿಕೊಳ್ತಾ ತನ್ನ ಬಾಣ ಅನ್ನುವ ಕೈಯಿಂದ ಸಮುದ್ರ ವಸನೇ ದೇವಿ, ವಸನ ಯಾವುದು? ಸಮುದ್ರನೇ ವಸನ. ಅದನ್ನ ಸರಸಿ ಜಾಗ ಮಾಡಿಕೊಂಡು ನಿಂತುಬಿಟ್ಟು. ನಮ್ಮ ಸ್ವಾಮಿ ಹೀಗೆ ಶೃಂಗಾರಮಯನಾಗಿ ಇವತ್ತು ಎಲ್ಲಿ ಬಂದು ನಿಂತಿದ್ದಾನೋ ಅಂತಹ ಸ್ಥಳ ನಮ್ದು ಪರಶುರಾಮ ಕ್ಷೇತ್ರ. ಸ್ಥಳಾಭಿಮಾನ ಮಾಡೋದಾದ್ರೂ ಕೂಡ ದೇಶಾಭಿಮಾನ ಅಂತ ಬೇಕು. ಅದು ಹೇಗ್ಯಾಗೋ ಇರಬಾರ್ದು, ಈ ಕ್ರಮದಲ್ಲಿರ್ಬೇಕು. ಅಲ್ಲಿಂದ ಶುರು ಮಾಡಿದ್ದಾರೆ. ಈಗ ಮಾಡ್ತಾ ಇಲ್ಲಿರೋ ಹತ್ತಿರದಲ್ಲಿರುವಂತಹ ಶ್ರೀಮಧ್ವಹಸ್ತ ಕಮಲಾರ್ಚಿತ ಕೃಷ್ಣಮೂರ್ತ್ಯ. ನಮ್ಮ ಈ ಉಡುಪಿ ಇದೆಯಲ್ಲ, ಇದು ಕಾಶಿ ಪ್ರಯಾಗ ಬದರಿ ಎಲ್ಲದಕ್ಕಿಂತ ಹೆಚ್ಚು. ಯಾಕೆ ಹಾಗ್ಯಾಕಂತೀರಿ? ದ್ವಾರಕ ಆಗಲಿ ಅದಾಗಲಿ ಇದಾಗಲಿ ಎಲ್ಲದಕ್ಕಿಂತ ಹೆಚ್ಚು. ಯಾಕೆ? ನಾವಿದ್ದೀವಲ್ಲ ಅದಕ್ಕೆ. ಅದಲ್ಲ, ಸಾಧಾರಣ ನಾವೆಲ್ಲ ಹೇಳ್ಕೊಳ್ಳೋದೇನು, ನಾವಿದ್ದೀವಲ್ಲ ನಮ್ ಭಾಷೆ ಹೆಚ್ಚು. ಯಾಕೆ? ನಮ್ದಲ್ವಾ ಅದು, ನಮ್ಮಪ್ಪ ಹೆಚ್ಚು, ನಮ್ಮದು ಅಂತಾದ್ರೆ ಹೆಚ್ಚು ಅನ್ನೋದೊಂದು ದುರಭಿಮಾನ ಇರುತ್ತೆ. ರಾಜರಂದ್ರು ಅದಲ್ಲ ಕಾರಣ, ಇಲ್ಲಿ ಕಾರಣ ಇದೆ ಎಂದು. ದ್ವಾರಾವತೀಂ ಸಕಲ ಭಾಗ್ಯವತೀಮುಪೇಕ್ಷ್ಯ ಗೋಪಾಲ ಬಾಲಲಲನಾ ಕರಪೂಜನಂಚ. ಕೃಷ್ಣ ಪರಮಾತ್ಮ ಎಲ್ಲಿದ್ದಾನೆ? ಕೃಷ್ಣ ಅಂತ ರೂಪ ನೋಡಿದ ತಕ್ಷಣ ಎಲ್ಲಿ ನೆನಪಾಗುತ್ತೆ ನಮಗೆ? ಇಲ್ಲ ಮಧುರಾಪಟ್ಟಣ, ಇಲ್ಲ ದ್ವಾರಕಾಪಟ್ಟಣ. ಅಲ್ಲಿ ಎರಡೂ ಕಡೆಯಲ್ಲೂ ಇಲ್ಲ. ಇವಾಗ ಕೃಷ್ಣ ಅಲ್ಲಿ ಎರಡೂ ಕಡೆಯಲ್ಲೂ ಇಲ್ಲ. ಎರಡೂ ಬಿಟ್ಟು ಇಲ್ಲಿಗೆ ಬಂದಂತ ಶ್ರೀಮದಾಚಾರ್ಯ ಬಳಿಗೆ ಓಡ್ ಬರ್ತಾನೆ. ಸಮುದ್ರದ ದಾರಿಯಲ್ಲಿ ಓಡ್ ಬರ್ತಾನೆ. ಯಾಕೆ ಬಂದ ಪರಮಾತ್ಮ?
ದ್ವಾರಾವತಿಯನ್ನು ಕಮ್ಮಿನ ಅಲ್ಲಿ ಬೆಕ್ಕ ಇವತ್ತಿಗೂ ಕೂಡ ಅಲ್ಲಿ ಉತ್ಸವ ನಡೀತಾ ಇರೋದು ತ್ರಿವಿಕ್ರಮ ದೇವರಿಗೆ ಮೊದಲಿಂದ ಇರೋದು ಅಲ್ಲಿಯ ದೈವ. ಅಲ್ಲಿ ಬೇಕಾಷ್ಟು ಉತ್ಸವ, ಏನು ಭಜನೆ, ಏನು ಆರ್ತಿಕ್ಯ, ಇವತ್ತಿಗೂ ಏನು ಭಾರಿ ವೈಭವ ನಡೆಯುತ್ತಲ್ಲಿ. ಯಾಕೂ ಬೇಡ ಅನಿಸ್ತು, ಅಷ್ಟೊಂದು ಹಿತ ಆಗಲಿಲ್ಲ. ಇಲ್ಲ ಗೋಪಾಲ ಬಾಲ ಲಲನಾಕರ ಪೂಜನಂಚ, ಅವ್ರ ಪೂಜೆ ಗೀಜೆ ಬೇಕಾದ್ದೆಲ್ಲ ಮಾಡ್ತಾರೆ, ಅದು ಯಾವುದು ಬೇಡ ಅನಿಸ್ತದೆ. ವಾರ್ಧಿಂ ವಧುಗ್ರಹ ಮತೀತ್ಯ, ಹೋಗಲಿ ಸಮುದ್ರದಲ್ಲಾರು ಇರಬಹುದಾಗಿತ್ತಲ್ಲ. ಸಮುದ್ರ ಅವನ ಮನೆ, ಅದು ಸಮುದ್ರ ಹೆಂಡತಿ ತವ್ರ ಮನೆ, ತನ್ನ ಮಗಳನ್ನ ಅವಳಿಗೆ ಕೊಟ್ಟಿದ್ದಾನೆ. ಮತ್ತೆ ಸಮುದ್ರ ರಾಜನಿಗೆ ಮಗಳ ಮನೆ, ಹೆಂಡತಿ ತವ್ರ ಮನೆ, ಏನೇನೋ ಹೇಳ್ಕೊಂಡು ಅಲ್ಲಾರು ಇರ್ಬೋದು. ಅದು ಬಿಟ್ಬಿಟ್ಟಂತ ಸಮುದ್ರನು ದಾಟಿ ಸ್ವಾಮಿ ಇಲ್ಲಿಗೆ ಬರ್ತಾನೆ. ಯಾಕೆ ಬಂದ ಗೊತ್ತಾ? ಶ್ರೀಮಧ್ವ ಹಸ್ತ ಕಮಲಾರ್ಚಿತ ಕೃಷ್ಣ ಮೂರ್ತ್ಯ. ಏನ್ ಕಾರಣ ಅದಕ್ಕೆ? ಮಗ ಬಂದಿದ್ದಾನೆ ಇಲ್ಲಿ, ಸಾಕ್ಷಾತ್ತಾಗಿ ತಮ್ಮ ಪುತ್ರನೇ, ಮುಖ್ಯ ಪ್ರಾಣನೇ ಶ್ರೀಮದಾಚಾರ್ಯರಾಗಿ ಬಂದು ನಾನಾ ಕ್ರಮದಿಂದಾಗಿ ಅವರನ್ನ ಸ್ತೋತ್ರ ಮಾಡ್ತಾ ಇದ್ದಾಗ, ದೇವಕಿ ನಂದನ ಸುಂದರ ರೂಪ ಅವ್ರು ಸ್ತೋತ್ರ ಮಾಡ್ತಾ ಇದ್ದರೆ ಎದ್ದು ಒಡೆದು ಓಡ್ ಬಂದ. ಅವರು ಇವರು ಬೇಡ, ಜ್ಞಾನಿಗಳು ಮಾಡುವ ಪೂಜೆ ಇದೆಯಲ್ಲ, ಅದರಲ್ಲೂ ನಮ್ಮ ಹುಡುಗ ಇದ್ದಾನಲ್ಲ, ಅವನು ಬಿಟ್ಟು ನಾ ಇಂದು ಇರೋದೇ ಇಲ್ಲ, ಅದಕ್ಕೆ ಇಲ್ಲಿ ಇರ್ತೇನೆ ಅಂತ ಇಲ್ಲಿ ಓಡ್ ಬಂದನು. ಅದು ಓಡ್ ಬಂದು ಹೇಗೆ ನಿಂತು ಬಿಟ್ಟಿದ್ದಾನೆ, ಒಂದ್ ಕೈಯಲ್ಲಿ ಕಡುಗೋಲು, ಒಂದ್ ಕೈಯಲ್ಲಿ ಹಗ್ಗ ಹಿಡ್ಕೊಂಡು ನಿಂತಿದ್ದಾನೆ. ಯಾಕೆ ಅಂತ ನಮ್ಗೇನಾರ ಗೊತ್ತಾಗತ್ತಾ? ನಮ್ಗೆ ಅರ್ಥ ಆಗೋಲ್ಲ. ರಾಜರು ನಿತ್ಯ ಪೂಜೆ ಮಾಡ್ತಾ ಇದ್ದವರು ಅಷ್ಟೇ ಅಲ್ಲ, ಅಲ್ಲಿಯ ಪರ್ಯಾಯದ ವ್ಯವಸ್ಥೆಯನ್ನು ತಿದ್ದಿದವರು. ಅಲ್ಲಿ ಪರ್ಯಾಯ 2 ತಿಂಗಳಿಗೆ ಮಾಡಿಕೊಟ್ಬಿಟ್ಟಿದ್ರು. ಸುದೀರ್ಘವಾದಂತಹ ವಾದಿ ನಿಗ್ರಹ ಆಗಲಿ ಅಥವಾ ದೂರ ಪ್ರಯಾಣ ಮಾಡೋದಾಗಲಿ ಅಲ್ಲಿರುವ ಅಷ್ಟಮಠಾಧಿಪತಿಗಳಿಗೆ ತುಂಬಾ ಕಷ್ಟ ಆಗುವುದು. ಆ ಎಲ್ಲರನ್ನು ನೋಡಿ ರಾಜರು ಅದನ್ನು ತಿದ್ದುತ್ತಾರೆ. 2 ತಿಂಗಳಿದ್ದ ಪರ್ಯಾಯದ ವ್ಯವಸ್ಥೆಯನ್ನ ಆಚಾರ್ಯರು ಮಾಡಿಕೊಟ್ಟಿದ್ದನ್ನು ಕಂಡುಕೊಂಡವರು ತಿದ್ದಲಿಕ್ಕಾಗುವಲ್ಲ. ಹಾಗೆಲ್ಲ ಆ ಪದವಿಗೆ ಬರೋರೇ ತಿದ್ದಬೇಕು, ತಾವು ತಿದ್ದಿದ್ರು. 2 ವರ್ಷಕ್ಕೆ ವ್ಯತ್ಯಾಸ ಮಾಡಿ ಸಮಗ್ರ 2 ವರ್ಷದ ತನಕ ಅವರೇನೆ ಕೃಷ್ಣ ಪೂಜೆಯನ್ನು ಮಾಡ್ತಿರ್ಬೇಕು. ಅಲ್ಲಿ ತನಕ ಬೇರೆಯವರಿಗೆ ಏನು ಅವಕಾಶ ಇರುತ್ತೆ, ಅವರು ದೂರದ ತನಕ ಸಂಚಲನ ಮಾಡಿ ಆಚಾರ್ಯರೇ ಮಾತು ಕೊಟ್ಟಿದ್ದಾರೆ ಅದನ್ನು. ಹರೇಹೇ ಸರ್ವೋತ್ತಮ ವಿಷ್ಣೋ ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದೀಯ. ಎಲ್ಲೂ ಹೋದರೂ ದುರ್ಮತ ನಿರಾಕರಣೆ ಮಾಡಬೇಕು, ಸರ್ವೋತ್ತಮತ್ವ ಸ್ಥಾಪನೆ ಮಾಡಬೇಕು. ಅದನ್ನು ಮಾಡ್ರಿ ಅಂತ ಅವಕಾಶ ಮಾಡಿಕೊಡ್ತಾರೆ. ಅಷ್ಟೆಲ್ಲ ವ್ಯವಸ್ಥೆ ಮಾಡಿದವರು ಕೃಷ್ಣದೇವರ ಹಾಗೆ ಯಾಕೆ ನಿಂತಿದ್ದಾನೆ ಖುದ್ದು ಕೃಷ್ಣ ಅಂತ ತಾವೇ ಹೇಳ್ತಾರೆ. ನಿರ್ಮಥ್ಯೋಗ್ರ ಭವಾರ್ಣವೇ ನಿಜ ಮನೋ ಭೀಷ್ಟಂ ದಿಶಾಮೀತಿಯ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ ಮಂಥಾನ ಮನ್ಯೇನ ಚ ರಮ್ಯಂ ಧಾಮ ದಧನ್ ಮಹೇಶ ರಜತ ಗ್ರಾಮ ಶ್ರಿಯೋ ಲಂಕೃತಿ ಕರ್ಮಂದೀಶ್ವರ ಭಕ್ತಿ ಬಂಧನ ವಚಃ ಪ್ರೀತೋಸ್ತು ಕೃಷ್ಣ ಪ್ರಭು. ಇಂತಹ ಕೃಷ್ಣ ನಮ್ಮ ಮೇಲೆ ಪ್ರೀತನಾಗ್ಲಿ. ಏನ್ ಮಾಡ್ತಾ ಇದ್ದಾನೆ? ಕಡ್ಗೋಲು ಹಗ್ಗ ಹಿಡ್ಕೊಂಡು ಒಳ್ಳೆ ಬಾಲಕೃಷ್ಣ ರೂಪ ಕರೀತಾ ಇದೆ ಅಂತೆ ಮಗು. ಬನ್ರಿ ಬನ್ರಿ, ನನ್ನ ಹತ್ತಿರ ಬನ್ರಿ, ನಿಮ್ಮ ಸಂಸಾರ ಅಂತನ್ನೋ ಆ ಮೊಸರು ತಗೊಂಡ್ ಬನ್ರಿ. ಹಾಲು ಒಡೆದೋಗ್ಬಿಟ್ಟಿದೆ, ಹಾಲಾಗಿ ಉಳ್ಕೊಂಡಿಲ್ಲ. ಈಗ ಮೊಸರು ಒಡೆದೋಗ್ಬಿಟ್ಟಿದೆ, ಒಡಬಡಕ ನೀರು. ನಮ್ಮ ಸಂಸಾರ ಹಾಗೆ ತಾನೆ, ಯಾವುದೂ ನೆಟ್ಟಿಗಿಲ್ಲ, ಎಲ್ಲ ಒಡಬಡಕ ನೀರೇ ಒದ್ದಾಡ್ತಾ ಇದ್ದೇವೆ. ಅದಕ್ಕೆ ಕೃಷ್ಣದೇವರು ಪುಟ್ಟ ಬಾಲ ರೂಪದಿಂದ ಆಕರ್ಷಣೆ ಇರಲಿ ಆ ರೂಪದಿಂದ ಕರಿತಾ ಇದ್ದಾನೆ. ಬನ್ರಿ, ನಿಮ್ಮ ಈ ಸಂಸಾರ ಅಂತನ್ನುವ ದೊಡ್ಡ ಸಾಗರ, ಅದು ಈ ಒಡಬಡಕ ನೀರಿನ ಸಾಗರ. ಬನ್ರಿ ನನ್ನ ಹತ್ರ, ನಾನು ಕೊಟ್ಟು ಬಿಡ್ರಿ. ನನ್ನಲ್ಲಿ ಕಡಗೋಲಿದೆ, ಹಗ್ಗ ಇದೆ, ನಾನೇ ಕಡಿತೇನೆ. ಕಡಿದು ನಿಮ್ಮ ಸಂಸಾರವನ್ನ ಅಲ್ಲಿ ಬೇಡದೇ ಇರೋದನ್ನೆಲ್ಲ ತೆಗೆದು ಹಾಕಿ ಅದರೊಳಗೆ ಅಮೃತ ಏನು ಬರುತ್ತಲ್ಲ, ಒಳ್ಳೆ ಬೆಣ್ಣೆಯಂತೆ ಬರೋ ಅಮೃತವನ್ನ, ಅಮೃತ ಅಂದ್ರೆ ಏನು? ಮೋಕ್ಷ. ಅದನ್ನ ಕಡಿದು ನಿಮಗೆ ಕೊಡ್ತೇನೆ. ನನ್ನ ಸನ್ನಿಧಾನಕ್ಕೆ ಬನ್ರಿ. ಅಲ್ಲಿ ನಡೆಯತಕ್ಕಂತಹ ಮುದ್ದು ಕೃಷ್ಣನ ದರ್ಶನ ಅಲ್ಲೆಲ್ಲ ಅಂದಿದ್ದಾರಲ್ಲ, ಮಧ್ವ ಸರೋವರದಲ್ಲಿ ಸ್ನಾನ, ಕೃಷ್ಣದೇವರ ದರ್ಶನ, ಸಾಕ್ಷಾತ್ ಇವತ್ತಿಗೂ ಆಚಾರ್ಯರದ್ದೇ ನೈವೇದ್ಯ, ಅಲ್ಲಿ ಬೇರೆ ಯಾರು ಮಾಡೋಲ್ಲ. ಮಹಾ ನೈವೇದ್ಯ ಸಾಕ್ಷಾತ್ ಶ್ರೀಮದಾಚಾರ್ಯರದ್ದೇ. ಪರ್ಯಾಯ ಶ್ರೀಪಾದರು ತುಳಸಿ ಹಾಕಿ ಹೊರಗೆ ಬಂದು ನಿಂತ್ಕೋತಾರೆ. ಹೊರಗೆ ಅಂದ್ರೆ ನಮಗ್ ಕಾಣೋ ಜಾಗ ಅಲ್ಲ, ಅಲ್ಲೇ ಬಾಗಿಲಿರುವ ಒಂದು ಪ್ರದೇಶ ಇದೆ, ಒಂದು ಚಿಕ್ಕ ಓಣಿ ಇದೆ, ಅಲ್ಲೇ 3 ಭಾಗ ಇದೆ. ಆನ್ಮೀಕದ ಮಂಟಪ ಒಂದಿದೆ, ಗರ್ಭಗೃಹ, ಒಂದು ಪುಟ್ಟ ಓಣಿ ಇದೆ. ಆ ಓಣಿಯಲ್ಲಿ ಬಾಗಿಲು ಹಾಕಿ ಹೊರಗೆ ಬಂದು ನಿಂತ್ಕೊಳ್ತಾರೆ, ಒಳಗೆ ಯಾರೂ ಇರೋಲ್ಲ. ಸಾಕ್ಷಾತ್ ಆಚಾರ್ಯರೇ ಬಂದು ನೈವೇದ್ಯ ಮಾಡ್ತಾರೆ. ಆ ಕಾಲ ಆಚಾರ್ಯರ ನೈವೇದ್ಯ ಬೇಕು ಅಂತಿದ್ರೆ ಉಡುಪಿಗೆ ಹೋಗ್ಬೇಕು, ನೋಡಿ ಅದನ್ನು ತೋರಿಸಿಕೊಡ್ತಾರೆ. ಶ್ರೀಮಧ್ವ ಹಸ್ತ ಕಮಲಾರ್ಚಿತ ಕೃಷ್ಣ ಮೂರ್ತ್ಯ. ವಿಜಯದಾಸರು ಒಂದು ಸುಳಾದಿನೇ ಮಾಡಿಬಿಟ್ಟು, ಸುಳಾದಿ ಏನು, ಉಡುಪಿಯಲ್ಲಿ ಚೌಕಿ ಪಂಕ್ತಿಯಲ್ಲಿ ಆಚಾರ್ಯರ ನೈವೇದ್ಯವನ್ನ
ಅಲ್ಲ ಹಾಕು ಉಪ್ಪು ಉಪ್ಪಿನಕಾಯಿ. ಉಡುಪಿ ಅಡಿಗೆ ತಿನ್ರಿ ಅಂದ್ರೆ ಯಾರು ಒಲ್ಲೆ ಅಂತಾರಿ? ಚಾತುರ್ಮಾಸ್ಯದ ಅಡಿಗೆ ತಿನ್ರಿ ಅಂದ್ರೆ ಕಷ್ಟ ಆಗ್ಬಹುದು ಪಾಪ. ಉಡುಪಿ ಅಡಿಗೆ ಸುಮ್ನೆ ಇವ್ರು ಯಾರು ಬೋರ್ಡ್ ಹಾಕೊಳ್ಳೋರು ಉಡುಪಿ ಹೋಟೆಲ್ ಅಂತ ಹಾಕೋತಾರೆ. ಮತ್ತೆ ರುಚಿ ರುಚಿಯಾದ ಅಡಿಗೆ ಅಂದ್ರೆ ಉಡುಪಿದು. ಮತ್ತೆ ಅಂತಹ ಬಗೆ ಬಗೆಯ ನಾನಾ ತರದ ಭಕ್ಷ್ಯ ಭೋಜ್ಯ, ಆ ಪಲ್ಯ ವ್ಯಂಜನ ರಾಯ್ತ ಇವುಗಳನ್ನ ಏನೇನು ತಿಂದ್ರೆ ಯಾವ್ಯಾವ ಪಾಪ ಹೋಗುತ್ತೆ. ರುಚಿ ಅಂತ ತಿನ್ನೋದಷ್ಟೇ ಅಲ್ಲ, ಸುಲಭವಾಗಿ ಊಟ ಮಾಡೋದ್ರಿಂದ ಪಾಪ ಹೋಗುತ್ತೆ ಅಂತಿರೋ ಸಿದ್ಧಾಂತ ನಮ್ದು ಮಾತ್ರ. ನೋಡಿ ಅಲ್ಲಿದೆ ಆ ವ್ಯವಸ್ಥೆ. ಅಂತಹದ್ದು ಆ ಕ್ರಮದಿಂದಾಗಿ ಅಲ್ಲಿ ಊಟ ಮಾಡಿ ಒಂದಷ್ಟು ಅಲ್ಲಿ ಏನು ನಿತ್ಯ ಜ್ಞಾನ ಯಜ್ಞ ನಡೀತಾ ಇರುತ್ತೆ ಅದರಲ್ಲಿ ಪಾಲ್ಗೊಂಡ ಅಂದ್ರೆ ಮೋಕ್ಷಕ್ಕೆ ಹೊರಟ ಅಂತ. ಅಂಥ ಅದ್ಭುತವಾದ ಭೂವೈಕುಂಠದ ಸ್ಥಿತಿ ನಮ್ಮಲ್ಲಿದೆಯಲ್ಲ. ಅದರ ತದ್ ರಜತ ಪೀಠಪುರಂ ಗರಿಯ. ಅದರಿಂದ ಈ ರಜತ ಪೀಠಪುರ ಏನಿದೆ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಹೋಯ್ತು. ಕಾಶಿ ತಲೆ ಕೃತಪದಾಪಿ ಸರಿತ್ಸುರಾಣಂ. ಕಾಶ್ಯಾದಿ ಬೇರೆ ಬೇರೆ ಸ್ಥಳಗಳಲ್ಲಿರುವ ಗಂಗಾದೇವಿ ಆಚಾರ್ಯರಿಗೋಸ್ಕರ ಇಲ್ಲೇ ಉಕ್ಕಿ ಬರ್ತಾಳೆ. ಮಧ್ವ ಸರೋವರದಲ್ಲಿ ಚಂದ್ರಮೌಳೀಶ್ವರ ಇಲ್ಲಿ ಬರ್ತಾನೆ. ಸುತ್ತಲೂ ದುರ್ಗಾದೇವಿಯರು ದುರ್ಗಾಲಯಗಳು ನಾಗಾಲಯಗಳು ಅವುಗಳನ್ನೆಲ್ಲ ವಿಚಾರ ಮಾಡಿದರೆ ರುದ್ರಾದಿ ದೇವಗಣ ಸೇವಿತ ಸರ್ವಭಾಗಂ ತದ್ರೂಪ್ಯಪೀಠಪುರಂ ಅಪ್ರತಿಮಂ ತ್ರಿಲೋಕ್ಯ. ರೂಪ್ಯಪೀಠಪುರಕ್ಕೆ ಉಡುಪಿಗೆ ಸಮನಾದ ಇನ್ನೊಂದು ಕ್ಷೇತ್ರ ಇಲ್ಲ. ಇಷ್ಟೆಲ್ಲ ಹೇಳ್ಕೊಟ್ಟಾಗ ಯಾತ್ರೆಗೆ ಅಂತ ಎಲ್ಲಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡುವಷ್ಟಿರೋಲ್ಲ. ಸೀದಾ ಎಲ್ಲಿಗೆ ಹೋಗ್ತಾ ಇರೋದು? ಸೀದಾ ಉಡುಪಿಗೆ. ಅಲ್ಲಿ ಹೋಗಿ ನಮಗೆ ತಿಳಿದಷ್ಟು ಸೇವೆ ಮಾಡಿ ಬಂದ್ರೆ ನಮ್ಮ ಈ ಜನ್ಮ ಪವಿತ್ರ ಆಯ್ತು. ಎಷ್ಟು ಚಂದ ತಿಳಿಸ್ಕೊಡ್ತಾರೆ. ಇನ್ನು ವಿಠ್ಠಲ ದೇವರು ಅಂದ್ರೆ ಬೇರೆ ಯಾರು ಅಲ್ಲ, ಕೃಷ್ಣನೇ. ಅದು ಚೌರ್ಯಾನ್ ಮಾತ್ರ ನಿಬದ್ಧ ಚಾರು ಚರಣ. ಅದು ಹಂಪಿಗೆ ಹೋಗಿದ್ರಂತ. ಹಂಪೆಗೆ ಹೋದಾಗ ಹಂಪಿಯಲ್ಲಿ ಏನು ರಾಜರು ನಡೆಸುವ ವೈಭವ. ಸ್ವಯಂ ವ್ಯಾಸರಾಜರಿದ್ದಾರ ಆ ಕಾಲಕ್ಕೆ. ಏನ್ ತಿರುಪತಿನೂ ಇಲ್ಲ ಆ ಕಾಲಕ್ಕೆ. ಅಷ್ಟು ವೈಭವ ವಿಜಯ ವಿಠ್ಠಲನ ಮಂದಿರದಲ್ಲಿ ನಡೀತಿತ್ತ. ದೌರ್ಭಾಗ್ಯ ನಮಗೆ ಇವಾಗ ಅದೇನು ಗೊತ್ತಿಲ್ಲ. ವಿಜಯ ವಿಠ್ಠಲನ ಮಂದಿರ ಮಾತ್ರ ಇವತ್ತೆಲ್ಲ ನಾಶ ಆದರೂ ಅದರ ವೈಭವ ಇನ್ನೂ ಕಾಣಿಸ್ತಾ ಇತ್ತು. ಆ ಸಂಗೀತದ ಕಂಬಗಳಾಗಲಿ ಕಲ್ಲಿನ ರಥ ಆಗಲಿ ಇದೆಲ್ಲ ವೈಭವ ಅಲ್ಲಿದೆ. ಎಲ್ಲ ನಾಶ ಆದ್ಮೇಲೆ ಅಷ್ಟು ಉಳ್ಕೊಂಡಿದೆ. ಇನ್ನು ಅವತ್ತು ಎಲ್ಲ ಇದ್ದ ಕಾಲದಲ್ಲಿ ಇನ್ ಹೇಗಿರ್ಬೇಕು ಅದನ್ನ. ಅಂತಹ ವೈಭವ ನಡೀತಿತ್ತಲ್ಲ. ಅಲ್ಲೊಂದು ಚಮತ್ಕಾರದಿಂದ ಸ್ತೋತ್ರ ಮಾಡಿದ್ದಾರೆ ರಾಜರು. ಅಲ್ಲಿ ಹೋದಾಗ ಚೌರ್ಯಾನ್ ಮಾತ್ರ ನಿಬದ್ಧ ಚಾರು ಚರಣ. ಸ್ವಾಮಿ ನೀ ಯಾರು ಅಂತ ಇಲ್ಲಿ ಇವರಿಗೆಲ್ಲ ಗೊತ್ತಿಲ್ಲ, ಅದಕ್ಕಿಷ್ಟೆಲ್ಲ ಉತ್ಸವ ಮಾಡ್ತಾ ಇದ್ದಾರೆ. ತತ್ಸಂಸ್ಥಿತೆ ಕಥ್ಯತೆ. ನನಗ್ ಗೊತ್ತಿದೆ, ನಾ ಕೇಳಿದ್ದನ್ನೆಲ್ಲ ಕೊಡ್ಲಿಲ್ಲ ಅಂತಾದ್ರೆ, ನಾ ಏನೇನೋ ಕೇಳ್ತೇನೆ ಅದೆಲ್ಲ ಕೊಡ್ಬೇಕು, ಕೊಡ್ಲಿಲ್ಲ ಅಂತಾದ್ರೆ ನೀ ಯಾರು ಎಲ್ರಿಗೂ ಹೇಳ್ಕೊಂಡ್ ಬಂದ್ಬಿಡ್ತೇನೆ ನೋಡು. ನಾಳೆಯಿಂದ ಉತ್ಸವ ಮಾಡೋದು ನಿಲ್ಲಿಸ್ಬಿಡ್ತಾರೆ. ಯಾರು ಅಂದ್ರಂತೆ, ಯಾರು ಸ್ವಾಮಿ, ಯಾರು ಹೇಳಿ ನೋಡೋಣ, ಯಾರು ಗೊತ್ತೇ ಅಲ್ಲೇನೋ. ಇದೆಲ್ಲ ಬರೇ ಕಳ್ತನ ಮಾಡ್ತಾ, ಬರೇ ಕಳ್ತನ ಮಾಡೋದು. ಅವರಮ್ಮ ಹೋಗಿ ಹೊರ್ಲಕ್ ಕಟ್ಟ ಹಾಕಿದ್ದು ಹೆಣ್ಣು ಮಕ್ಕಳು ಸಹವಾಸ. ಮದುವೆ ಆದ ಹೆಣ್ಣು ಮಕ್ಕಳು ಅದೆಲ್ಲೆಲ್ಲ ಹೋಗಿ ವಿಚಾರ ಮಾಡ್ಕೊಂಡು ಓಡಾಡ್ತಾ ಇದ್ದ. ಅಲ್ಲಿ ಇಲ್ಲಿ ಬರೀ ಜಗಳ, ಅಣ್ಣ ತಮ್ಮಂದ್ರೆ ಜಗಳ ಹಚ್ಚಿಡೋದು. ಒಂದ ಎರಡ ಗೀತೋಪದೇಶ ಮಾಡಿ ಒಂದ ಎರಡ ಕೆಲಸ. ಯಾರು ವಿಠ್ಠಲ ಅಂದ್ರೆ ನಿಮ್ಗೆ ಗೊತ್ತಿಲ್ಲ, ಕೃಷ್ಣನೇ. ಇದೆಲ್ಲ ಹೇಳ್ಬಿಡ್ತೇನೆ, ನಾಳೆಯಿಂದ ಪೂಜೆ ನಿಲ್ಲಿಸ್ತಾರೆ. ಅದು ಗೊತ್ತಾಗಬಾರ್ದು ಹುಟ್ಟಿದ್ದರೆ ನಾ ಏನೇನ್ ಕೇಳ್ಕೊಳ್ತೀನೋ ಅದನ್ನ ಪಟ್ಕೊಳ್ಬೇಕು. ಈ ಲಂಚ ಒಳ್ಳೆ ಮಾಡ್ತಾರೆ. ಈಗ ಒಂದು ಚಮತ್ಕಾರ ರೂಪದಲ್ಲಿ ಜಯ ವಿಠ್ಠಲ ಸಾಕ್ಷಾತ್ ಕೃಷ್ಣನೇ ಅಂತಲ್ಲಿ ಸ್ತೋತ್ರ ಮಾಡಿಕೊಡ್ತಾರೆ. ಬೇರೆಯಲ್ಲಿ ನೀನೇನು ಸ್ವಾರಸ್ಯ ಕಾಣಬೇಕು, ಎಲ್ಲ ಇಲ್ಲೇ ಕಾಣಬೇಕು. ಆಮೇಲೆ ವಿಠ್ಠಲ ಅಂತ ಇಲ್ಲಿ ಹೇಳೋಷ್ಟೇ ಇಲ್ಲ. ಪಾಪಾವಲಿ ಪಾಟನ ಪಟ್ಪಂಗ ಶ್ರೀಪಾಣಿ ಪದ್ಮಾಂಚಿತ ಜಾನುಜಂಗ ಗೋಪಾಲ ಬಾಲ ಕೃಪಯಾ ಸ್ವಯಂ ನಃ ಶ್ರೀ ಪಾಂಡುರಂಗೋ ಭವತು ಪ್ರಸನ್ನ. ಆ ಶಬ್ದ ಸ್ವಾರಸ್ಯ ಆಗಲಿ, ಅರ್ಥ ಸ್ವಾರಸ್ಯ ಆಗಲಿ, ಬಹಳ ಶಬ್ದ. ದೇವರು ಏನ್ ತೋರಿಸ್ತಾ ಇದ್ದಾನೆ? ತೀರೆ ಸತ್ಸರಿತಃ ಸರಸ್ಕೃತ ಧನ ಸಕ್ತರ ವಿರಕ್ತಿ ಪ್ರಿಯ. ತಿರುಪತಿಯಲ್ಲಿ ಹೋಗಿ ದರ್ಶನ ಪಡಿಬೇಕಾದ್ರೆ ಏನ್ ಮಾಡ್ಬೇಕು? ಲಕ್ಷಾಂತರ ರೂಪಾಯಿ ಸುರಿಬೇಕು. 10 ರೂಪಾಯಿ ಸುರಿದರೆ, 10,000 ರೂಪಾಯಿ ಸುರಿದರೆ, ಈಗ ಈ ವ್ಯವಸ್ಥೆ ಮುಂದೆ ಬೇರೆ ಬೇರೆ ಏನೇನಾಗ್ತಾವ ಗೊತ್ತಿಲ್ಲ. 10,000 ರೂಪಾಯಿ ಸುರಿದರೆ ಒಂದ್ ದರ್ಶನ ಆಗ್ತದೆ. 10 ತನಕ ಒಂದ್ ದರ್ಶನ ಬಿಡ್ತಾರೆ. ಲಕ್ಷಾಂತರ ರೂಪಾಯಿ ಸುರಿಬೇಕು. 10 ಲಕ್ಷ 20 ಲಕ್ಷ ಸುರಿದ್ರೆ ಒಂದ್ ದಿವಸ ಉದಯಾಸ್ತಮಾನ ಸೇವೆ. ಕಾಂಚಾಣ ದೇವರು, ಕಾಂಚಾಣ ಬ್ರಹ್ಮ, ನಮ್ಮಲ್ಲೆಲ್ಲ 3 ಬ್ರಹ್ಮ ಅಂತ ಉಲ್ಲೇಖ ಮಾಡಿದ್ದಾರೆ. ದಾಸರ ಹಿಡಿದು ತೋರಿಸುತ್ತದೆ. ಕಾಂಚಾಣ ಬ್ರಹ್ಮ, ಅನ್ನಬ್ರಹ್ಮ, ನಾದ ಬ್ರಹ್ಮ. ಹೌದಾ? ಎಲ್ಲ ಪರಿಚಯ ಇರೋದೇ. ಕಾಂಚಾಣ ಬರೇ ದುಡ್ಡು ಎಣಿಸೋದು. ದುಡ್ಡು ಗಿಟ್ಟಿದೀಯಾ, ನೀವು ಒಳಗ್ ಬನ್ರಿ.
ಅದು ಇದು ಇನ್ಯಾವುದು ಕೇಳೋಲ್ಲ. ದುಡ್ಡಿದ್ರೆ ಒಳಗೆ ಬಾ, ಇಲ್ಲಿ ಎದುರು ನಡೀತಾ ಇರೋದು ತಪ್ಪಿಡೋದೇ. ದುಡ್ಡಿದ್ರೆ ಯಾವ ಅಯೋಗ್ಯನಾರು ಆಗಿರ್ಲಿ 10 ಕಳಿಸ್ಕೊಂಡು ದರ್ಶನ ಕೊಡ್ತಾರೆ. ಮತ್ತೆ ಅದು ನಡೀತಾ ಇದೆಯಾ? ಅನ್ನ ಬ್ರಹ್ಮ ಉಡುಪಿ ಕೃಷ್ಣ ಬಂದವರಿಗೆ ತನ್ನ ಆ ಪ್ರಸಾದ ವಿಶೇಷವನ್ನು ಕೊಟ್ಟು ಅವರ ಎಲ್ಲ ಬಹುಬಂಧನ ಕಳೀತಾ ಇದ್ದಾನೆ. ಇವನಾದ ಬ್ರಹ್ಮ ದುಡ್ಡು ಅವು ಇವು ಅಲ್ಲ, ಇಲ್ಲೆಲ್ಲ ಏನು ಅದ್ಭುತವಾದ ಭಜನಾ ಉತ್ಸವ ಇಂಥವುಗಳೆಲ್ಲ ಭಾರಿ ನಡಿಬೇಕ. ಯಾರಿಗ ಆ ಸುಶ್ರಾವ್ಯ ಕಂಠ ಅವ್ರು ಜ್ಞಾನ ಮಾಡ್ತಿರ್ತಾರೆ, ಅವ್ರು ಮುಂದಕ್ಕೆ ತಪ್ತಾರೆ. ಬನ್ನಿ ಇನ್ನೊಂದಿಟ್ಟು ಹೇಳಿ, ಛಲದೇವರ ಗಾನ ವಿಠೋಬರಾಯ ಜ್ಞಾನ ಮಾಡ್ತಿರ್ಬೇಕಂತ. ಅದಕ್ಕೇನೆ ಅದು ಎಲ್ಲಿ ನಿಂತಿದ್ದಾನೆ? ಆ ಅಭಿಮಾನದ ತೀರದಲ್ಲಿ ಏನ್ ತೋರಿಸ್ತಾನಂತೆ, ಯಾರು ತಿರಸ್ಕೃತ ಧನಾಸಕ್ತಿ, ದುಡ್ಡು ಮುಂತಾದವುಗಳನ್ನ ಆಸಕ್ತಿಯನ್ನು ತ್ಯಾಗ ಮಾಡಿ ನದಿ ತೀರಕ್ಕೆ, ಅಂತವರೆಲ್ಲ ಏನ್ ಮಾಡ್ತಾರೆ, ಪಟ್ಟಗಿಟ್ಟದಲ್ಲಿ ವಾಸ ಮಾಡೋಲ್ಲ, ನದಿ ತೀರಕ್ಕೆ ಕೊಟ್ಟು ಹೋಗ್ತಾರೆ ಸ್ವಾಮಿ. ಅದಕ್ಕೇನೆ ಆ ರೂಪ ಹೇಳಿ ನಿಂತಿದ್ದಾನಂತೆ, ನದಿ ತೀರದಲ್ಲಿ ವಿರಕ್ತರಾಗಿ ನನ್ನ ಬಳಿಗೆ ಬಂದ್ರಿ. ಬಂದು ಮಾಡ್ಬೇಕಾದದ್ದೇನು? ಎಡಗೈಯಲ್ಲಿ ಶಂಖ ಹಿಡ್ಕೊಂಡು ನಿಂತಿದ್ದಾನೆ. ಆ ಶಂಖ ಅನ್ನೋದೇನು? ನಾನು ನಿತ್ಯ ಧಾರಣ ಮಾಡಬೇಕಾದ್ರು ಶಂಖ, ಚಕ್ರ, ಗದಾ, ಪದ್ಮ, ನಾರಾಯಣ ಅವರವರಿಗೆ ಯೋಗ್ಯವಾದದ್ದನ್ನ ಅವರವರು ಧಾರಣ ಮಾಡಬೇಕು. ಭಗವಂತನ ಲಾಂಛನ ಅದು, ಅದಂತ ಕೈಯಲ್ಲಿ ಹಿಡ್ಕೊಂಡು ನಿಂತಿದ್ದಾನೆ. ಅದರಿಂದೇನು? ತಪ್ತ ಅತಪ್ತ ಮುಂತಾದ ಕ್ರಮದಿಂದಾಗಿ ನನ್ನ ಲಾಂಛನಗಳನ್ನ ಧಾರಣ ಮಾಡಿ ಪದುಮನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರೋ. ನಾಳೆ ಆರಾಧ್ಯರು ವ್ಯಾಸರಾಜರಾಡಿಮ್ಮ ಅದನ್ನ ಹಚ್ಚಿಕೊಂಡು ಮೆರೆಯಿರಿ, ಅಳಿಸ್ಕೊಂಡು ಆಫೀಸ್ಗೆ ಹೋಗ್ಬಿಡೋದಲ್ಲ. ಮತ್ತೆ ಅಂಗಾರ, ಅಕ್ಷತೆ, ವೇಕಾಟಿ, ಗೋಪಿ ಚಂದನ, ಮುದ್ರಾ ಇವುಗಳನ್ನೆಲ್ಲ ಧಾರಣೆ ಮಾಡಿಕೊಂಡು ತಲೆಗೆ ತೋರಿಸ್ತಾ ಇದ್ದಾನೆ. ಏನ್ ತೋರಿಸ್ತಾ ಇದ್ದಾನೆ? ದೇವೈ ವಿಠಲ ಸೇವಕ, ನನ್ನ ಪಾದದ ಸೇವೆಯನ್ನ, ನಿಮ್ಮ 5 ಜ್ಞಾನೇಂದ್ರಿಯಗಳ ಸಂಕೇತ 5 ಬೆರಳು, ಅದನ್ನ ಪಾದ ತೋರಿಸ್ತಾ ಇದ್ದಾನೆ. ನಿಮ್ಮ 5 ಜ್ಞಾನೇಂದ್ರಿಯಗಳನ್ನ ನನ್ನ ಪಾದ ಚಿಂತನೆಯಲ್ಲಿ, ಪಾದ ಅಂದ್ರೆ ಚರಣ ಅಂತ ಅಷ್ಟೇ ಅರ್ಥ ಅಲ್ಲ, ಸಮಾನಾಂ ಸ್ವರೂಪಂತೂ ಪಾದಶಬ್ದೇನ ಭಣ್ಯತೆ, ಭಗವತ್ಪಾದರು ಶ್ರೀಪಾದರು ಅಂತಾರಲ್ಲ ಹಾಗೆ. ಅಂದ್ರೆ ಭಗವಂತನ ಸ್ವರೂಪವನ್ನ, ಅವನ ರೂಪವನ್ನ ಯಾರು ಚಿಂತನೆ ಮಾಡ್ತಾರೋ ಅಂಥವರಿಗೆ ನಿಮಗೆ ನನ್ನ ಪಾದವನ್ನೇ ಕೊಡ್ತೇನೆ, ನನ್ನನ್ನೇ ಕೊಟ್ಟು ಬಿಡ್ತೇನೆ. ಅದು ಮಾಡದೇ ಇದ್ರೆ, ಈ ರೀತಿಯಲ್ಲಿ ನಡ್ಕೊಳ್ಳಿಲ್ಲ, ಆ ಕಡೆ ಈ ಕಡೆ ತೋರಿಸ್ತಾ ಇದ್ದಾನೆ, ಅದು ನಡೀಲಿಲ್ಲ ಅಂದ್ರೆ ತೊಡೆ ಮಧ್ಯದಲ್ಲಿ ದಂಡ ಹಿಡ್ಕೊಂಡಿದ್ದಾನೆ. ಚೆನ್ನಾಗಿ ಬಡಿತೇನೆ. ಸಂಸಾರದಲ್ಲಿ ತುಂಬಾ ಕ್ಲೇಶ ಅನುಭವಿಸ್ತಾ ಇದ್ದೇವೆ, ತುಂಬಾ ಕಷ್ಟ ಆಗ್ತಾ ಇದೆ ಅಂತಂದ್ರೆ ಯಾತಕ್ಕೋಸ್ಕರ? ದುಷ್ಟರ ಕಷ್ಟ ಕೊಡೋಲ್ಲ ದೇವರು. ದುಷ್ಟರು ಮಾಡಬಾರ್ದು ಅನ್ಯಾಯ ಮಾಡ್ತಾ ಇರ್ತಾರಲ್ಲ, ಮೆರಿತಾ ಇರ್ತಾರೆ, ತುಂಬಾ ಕಷ್ಟ ಕೊಡ್ತಾನೆ. ಯಾರಿಗೆ? ಸಜ್ಜನರಿಗೆ ಕೊಡ್ತಾನೆ. ಯಾಕೆ ಕೊಡ್ತಾನೆ ಗೊತ್ತಾ? ಆ ಕಷ್ಟ ಕೊಟ್ಟಾಗ ಅವ್ರು ಯಾಕೆ ಇಷ್ಟು ಕಷ್ಟ ಬರ್ತಾ ಇದೆ ಅವ್ರು ವಿಮರ್ಶೆ ಮಾಡ್ಲಿ ಅಂತ. ಹೌದಾ? ಸಜ್ಜನರಿಗೆ ಕಷ್ಟ, ಸ್ವಲ್ಪ ಆಚಾರ ವಿಚಾರ ಅಂದ್ರೆ ಅವ್ರಿಗೆ ಕಷ್ಟ. ಅಲ್ಲಿ ಇಲ್ಲಿ ಎಲ್ಲಿ ಬೇಕಾದ್ರೆ ತಿನ್ಕೊಂಡು ಏನ್ ಬೇಕಾದ್ರೆ ಮಾಡ್ಕೊಂಡಿರ್ತಾರಲ್ಲ, ಅವ್ರಿಗೆ ಕಷ್ಟನೇ ಇಲ್ಲ. ಅಲ್ಲಿ ಇಲ್ಲಿ ತಿನ್ನಲ್ಲಪ್ಪ, ಸ್ವಲ್ಪ ಮಡಿ ಮೇಲಿಗೆ ಮಾಡ್ತೀವಿ ಅಂದ್ರೆ ಮುಖ ಸೊಟ್ಟು ಮಾಡ್ತಾರೆ. ಬಂಧು ಬಾಂಧವರೆಲ್ಲ ಅವನು ಹೊರಗಾಗ್ತಾನೆ. ಸ್ವಲ್ಪ ಅಂತದ್ದೇನಾರ ಆಚಾರ ವಿಚಾರ ಧರ್ಮ ಅನುಷ್ಠಾನ ತತ್ವಜ್ಞಾನ ಇಷ್ಟ ಅಂದ್ರಿ ಎಲ್ಲರಿಂದ ಹೊರ ಹಾಕಿಸ್ಕೊಳ್ಬೇಕಾಗ್ತದೆ. ಕಷ್ಟ ಆರಂಭ ಅಲ್ಲಿಂದ. ನಮಗೆ ನಿಮಗೆ ಅಲ್ರಿ ಪುರಂದರದಾಸರಂತಹ ಮಹಾನುಭಾವರಿಗೇನೆ ಅವರು ದಾಸರಾಯರು ಹಾಡು ಹೇಳಿ 9 ಕೋಟಿಗೆ ಆಧಿಪತ್ಯ ಆ ಕಾಲಕ್ಕೆ ಎಲ್ಲಾ ತೂರಿ ಬಂದು ಅಂತ ಯಾಯವಾರ ವೃತ್ತಿಯಲ್ಲಿ ಬರ್ತಾ ಇದ್ರೆ ದಬ್ಬರ ಬಾಗಿಲು ಹಾಕ್ತಿದ್ದಾರೆ. ಕದವ ಮುಚ್ಚಿದ್ದಾರೆ, ಹಾಕು ಕೈಯಾಳಿ ಮೂಳೆ ಅಂತ ಮಧ್ಯ ಮಾಡಿಟ್ಟಿದ್ದಾರೆ. ಚಿಕ್ಕಲಾರೆ ಕೈಯ ಎಂಜಲು, ಚಿಕ್ಕ ಮಕ್ಕಳು ಅಳುತ್ತಾವೆ, ಹೋಗೋ ದಾಸಯ್ಯ ಮುಂದಕ್ಕೆ ಹೋಗು, ದಾಸಯ್ಯ ಮುಂದಕ್ಕೆ ಹೋಗು ಅಂತ ಓಡಿಸ್ತಿದ್ರು ಪುರಂದರದಾಸರು. ನಾವು ಭಾರಿ ಭಜನೆ ಮಾಡ್ತಿದ್ವಿ, ಒಂದು ದಿವಸ ಆರಾಧನೆ ಮಾಡಿ ಹೌದಾ. ಆದರೆ ಅವತ್ತು ಅವರನ್ನೇ ಹೀಗೆ ಕಾಣ್ತಾ ಇದ್ರು. ಎಂತೆಂಥವ್ರಿಗೂ ಹರಿಭಕ್ತರು ಎಲ್ಲರಿಗೂ ಆ ಪರೀಕ್ಷಾ ಇದ್ದದ್ದು, ಎಲ್ಲರಿಗೂ ನಾನಾ ರೀತಿಯಲ್ಲಿ ಕಷ್ಟಗಳಿದ್ದದ್ದು. ಯಾಕೆ? ವಸುದೇವ ದೇವಕಿಯರಿಗೆ ಬಂಧನ ಇದೆ. ಕೃಷ್ಣ ಪರಮಾತ್ಮ ಸ್ವಯಂ ಅವತಾರ ಮಾಡ್ತಾನೆ, ರೂಪದರ್ಶನ ಕೊಡ್ತಾನೆ, ವಿಶ್ವರೂಪ ನೋಡ್ತಾರೆ, ಅವ್ರಿಗೆ ಆ ಬಂಧನ ಹೋಗಲ್ಲ. ಹೇಳ್ತಾನೆ ಮಾತನ್ನ, ಈ ಬಂಧನ ಯಾಕೆ ಗೊತ್ತಾ ವಸುದೇವನಿಗೆ? ನನ್ನನ್ನ ಪೂರ್ಣ ಅರ್ಥ ಮಾಡಿಕೊಳ್ಳಿಲ್ಲ. ನಾನು ಪೂರ್ಣ ಅರ್ಥ ಮಾಡಿಕೊಳ್ಳೋ ತನಕ ಈ ಸಂಸಾರ ಬಂಧನ ಇದ್ದೇ ಇರುತ್ತೆ. ನಾನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ, ನಾನು ಸರಿಯಾಗಿ ಒಲಿಸಿಕೊಳ್ಳ್ರಿ, ಎಲ್ಲ ಬಂಧನ ಕಿತ್ತಾಕ್ತೇನೆ. ಪ್ರತಿ ಸಜ್ಜನರಿಗೆ ಕೊಟ್ಟ ಸಂದೇಶ ಅದಿಲ್ಲ ಅಂದ್ರೆ ಸಂಸಾರದಲ್ಲಿ ಬಡಿತೇನೆ. ಬೇರೆ ಯಾರಿಗಲ್ಲ, ಸಜ್ಜನರಿಗೆ. ಅದಕ್ಕೆ ದಂಡ ಇಟ್ಟುಕೊಂಡು
ವಿಠ್ಠಲ ದೇವರ ದರ್ಶನ ಈಗ ಮಾಡ್ಕೊಂಡು ಬಂದ್ರೆ ರೂಪ ದರ್ಶನದ ಕ್ರಮವೇ ಬೇರೆ. ಇದು ತಿಮ್ಮಪ್ಪ ಇದು ವಿಚಿತ್ರ ಪ್ರಾಚಾಣ ಬ್ರಹ್ಮ ಅಲ್ಲೂ ಕೈ ಹೀಗೆ ಹೇಳ್ಕೊಂಡಿದ್ದಾನೆ, ಅಲ್ಲಿ ಶಂಖಚಕ್ರ ಎರಡನ್ನೂ ಹೇಳ್ಕೊಂಡಿದ್ದಾನೆ. ಏ ಶಂಖಚಕ್ರ ಬಾಹುಯುಕ್ತ, ನಿಮ್ಮ ಬಾಹುಗಳಲ್ಲಿ ಶಂಖಚಕ್ರಗಳನ್ನ ತಪ್ತ ಅತಪ್ತ ಪ್ರತಿನಿತ್ಯ ಗೋಪಿ ಚಂದ್ರನ ಅತಪ್ತ ಆ ಹೊತ್ತು ಬಂದಾಗ ಸಪ್ತ ಮುದ್ರಾಧಾರಣ ಇವೆಲ್ಲ ವೈಷ್ಣವ ದೀಕ್ಷಾ ಬಾಹ್ಯ ದೀಕ್ಷಾ, ಅವುಗಳನ್ನೆಲ್ಲ ದೀಕ್ಷಾವನ್ನ ತೊಟ್ಟು ಯಾರು ನನ್ನ ಪಾದ ಚಿಂತನೆ ಮಾಡ್ತಾ ಇರ್ತೀರಿ ಅಂಥವರಿಗೆ ಕಟಿ ಪ್ರಮಾಣ ಸ್ಥಿತಿ ವೆಂಕಟೇಶ ಸಂಸಾರ ಸಾಗರ ಇದೆಯಲ್ಲ ನೋಡಿ ಬೇಕಾಗಿಲ್ಲ. ನಿಮ್ಮ ಸಂಸಾರ ಸಾಗರ ಆದ್ರೆ ಎಷ್ಟು ಎತ್ತರ ಎಷ್ಟು ಗಾತ್ರ ಎಷ್ಟು ಆಳ ಅಳತೆ ಗೊತ್ತಿದ್ಯಾ ಸಂಸಾರ? ಸರಿ, ನಾಳೆ ಏನಾಗತ್ತೆ ನಾಡಿದ್ದೇನಾಗತ್ತೆ, ರೋಗ ರುಜಿನ ಬರುತ್ತೋ ಇಲ್ವೋ ಅದೋ ಇದೋ ಅಪಘಾತ ಏನಿದೆ ಅಂತ ಗೊತ್ತಿಲ್ಲ. ಬಂದು ವಕ್ತರಿಸ್ತು ನೋಡಿ ಪ್ರಪಂಚಕ್ಕೆ ಕೊರೋನಾ ಯಾವಾಗ ಏನಾಗುತ್ತೆ ಹೇಳಿಕ್ ಬರೋಲ್ಲ. ಸಂಸಾರ ಅಂದ್ರೆ ಹಾಗೆ ಆ ಸಮುದ್ರ ಇದ್ದಂತೇನೆ, ಇಂತಹ ಘೋರ ಸಮುದ್ರ ನಿಮಗೇನಾಗುತ್ತೆ ಗೊತ್ತಾ? ನನ್ನಿಷ್ಟ ಆರಾಧನೆ ಮಾಡ್ತಾ ಇದ್ರೆ ನಿಮಗೆ ಕಟಿ ಪ್ರಮಾಣ ಸ್ಥಿತಿ ಎಡಗೈಯಲ್ಲಿ ಟೊಂಕ ಕಿತ್ಕೊಂಡಿದ್ದಾನಲ್ಲ ಸಂಸಾರ ಸಾಗರ ನಿಮ್ಮ ಟೊಂಕ ಕೇಳಿಸ್ಬಿಡ್ತೇನೆ. ಈಜೋದು ಬೇಡ, ನಡ್ಕೊಂಡು ದಾಟಿಬಿಡ್ಬೋದು, ಸುಲಭ ಮಾಡಿಬಿಡ್ತೇನೆ. ನೋಡ್ತಾ ಇದ್ದೆ ಬರೀ ಭಗವಂತ ನಿಂತ ಭಂಗಿಯನ್ನೇ ಇಷ್ಟು ಚಿತ್ರಣ ಮಾಡ್ತಾನೆ. ಬದ್ರಿನಾರಾಯಣ ಮೇಲೆ ನಿಂತಿದ್ದಾನಲ್ಲ ಅವ ಹೇಗೆ ಯೋಗಾಸನದಲ್ಲಿ ಧರ್ಮಾದ್ಯೋಜನಿ ಧರ್ಮ ಏವ ಸರತಿ. ಪರಮಾತ್ಮ ಯಾರು ಅಂತ ಕೇಳಿ ನಾನು ಧರ್ಮನಾರಾಯಣ ಅಂತ ಯಾರ ಕೇಳಬೇಕು, ಯಾರಪ್ಪ ಸ್ವಾಮಿನಿ ಯಾರು, ಯಾವ ರೂಪ ಇದು, ಏನ್ ಅವತಾರ, ಏನಾದ್ರು ಪರೀಕ್ಷೆ ಕೇಳ್ರಿ, ಯಮಧರ್ಮರಾಜನ ಮಗ ಧರ್ಮನಾರಾಯಣ ಅಂತ ಹೇಳ್ಕೊಳ್ತಾನೆ. ಹೆಸರು ಹೇಳಿದ ಮೇಲಾರು ಒಂದಷ್ಟು ಗೌರವ ಉಳಿಸ್ಬೇಕು ಬೇಡೋ ಅಂತಲ್ಲ, ಹಂಗೇನೆ ಮಕ್ಕಳ ಗೌರವ ಉಳಿಸ್ಬೇಕಷ್ಟೇ. ಹೆಸರು ಮಾತ್ರ ಧರ್ಮನಾರಾಯಣ. ಬರೇ ಅಧರ್ಮ ಮಾಡ್ತಾ ಇದ್ರೆ ಮಾಡಬಾರ್ದು, ಅಥವಾ ಅಧರ್ಮ ಮಾಡೋರಿಗೆ ಪ್ರೋತ್ಸಾಹ ಕೊಡೋದು ಇದೆಲ್ಲ ಮಾಡಬಾರ್ದು. ಧರ್ಮನಾರಾಯಣ ಅಂತ ಹೆಸರಿಟ್ಕೊಂಡ ಮೇಲಾರು ನಿನ್ನನ್ನು ಯಾರು ಆಶ್ರಯಿಸ್ತಾರೆ ಅವರಿಗೆ ಧರ್ಮದಲ್ಲೇ ಆಸಕ್ತಿ ಬರ್ಬೇಕು, ಮಾಡ್ಬೇಕಷ್ಟೇ. ಯೋಗಾಭ್ಯಾಸರತಃ, ಇನ್ನು ಯೋಗಾಭ್ಯಾಸ ಕಮಲಾಸನದಲ್ಲಿ ಚಕ್ರಗಳನ್ನು ಹಿಡಿದು ಪವಿತ್ರನಾರಾಯಣ ರೂಪವೇ, ಅದು ಬೇರೆ ಅಲ್ಲ ರೂಪ, ಹಾಗೆ ಕೂತಿದ್ದಾನೆ. ಹೀಗೆ ಯೋಗಾಭ್ಯಾಸದಲ್ಲಿ ರತನಾಗಿ ನಿನ್ ರೂಪ ಪ್ರಕಟಣೆ ಮಾಡ್ತಾ ಇದೆಯಲ್ಲ, ನೀ ಮಾಡ್ಬೇಕಾದ್ದೇನು? ನಮಗೂ ಯೋಗಾಭ್ಯಾಸದಲ್ಲಿ ರತಿಯನ್ನ ರುದ್ರದೇವರು ಪರೀಕ್ಷೆ ಮಾಡ್ಲಿಕ್ಕೆ ಅಂತ ಅರ್ಥ ಮಾಡಿಕೊಳ್ಳದೆ ಏನಕ್ಕೆ ಗೀನಿಕೆ ಎಲ್ಲ ದೊಡ್ಡ ಅಪ್ಸರಾಸ್ತ್ರೀಯರನ್ನೆಲ್ಲ ಕಳಿಸಿ ನಾನಾ ತರಹದ ಸಂಪತ್ತಿನ ವ್ಯಾಮೋಹವನ್ನು ಉಂಟು ಮಾಡ್ಲಿಕ್ಕೆ ಬೇಕಾಷ್ಟು ಪ್ರಯತ್ನ ಮಾಡ್ತಾರೆ. ಕುಡಿತಾ ಇದ್ದಾರೆ, ವಾದ್ಯ ಘೋಷ ಇದೆಲ್ಲ ಮುಗಿತ 11ನೇ ಸ್ಕಂದದಲ್ಲಿ ಬರುತ್ತೆ ಮಾಡ್ತಾರೆ ಜಯಂತಿ ಎಲ್ಲ ಮುಗಿತು ನೋಡಿ. ನಮ್ಮ ಮಗಳು ಬರ್ತಾಳೆ, ತೊಡೆ ತಿಕ್ಕಿ ತೆಗೆದ ತೊಡೆ ಹೊಡೆದಿ ತೆಗೆದಂತ ಅಲ್ಲೇ ಬಂದವಳೆ ಗುರುವಶಿ. ಗುರು ಅಂತಂದ್ರೆ ತೊಡೆ, ಆದ್ರಿಂದಲೇ ವಶಳಾಗಿ ಹೊರಗೆ ಬಂದಲ್ಲ. ವೇದ ಮಂತ್ರೋಚ್ಚಾರಣೆಯಿಂದ ಹಿಡಿದು ಅದ್ಭುತವಾದಿ ಗಾನ ಮಾಡಿದ್ದ ನರ್ತನವನ್ನ ಮಾಡಿದರೆ ಇಂದ್ರದೇವರಂದ್ರಂತೆ ಈತನನ್ನು ಮೋಹ ಮಾಡ್ಲಿಕ್ಕೆ ಅಂತ ಕಳಿಸಿಕೊಟ್ಟಿದ್ದು. ಊರ್ವಶಿಯ ಮೋಹಕ್ಕೆ ಇಂದ್ರದೇವರು ಒಳಗಾಗ್ಬಿಡ್ತಾರೆ. ಊರ್ವಶಿ ಎಲ್ಲೇ ಹೋದ್ರು ಬಿಡೋಲ್ಲ. ಈ ಕಡೆಯಲ್ಲಿ ಸ್ವಲ್ಪ ದಿವಸ ಪುರೂರವರಾಜನ ಜೊತೆಯಲ್ಲಿ ಶಾಪಗ್ರಸ್ತಲಾಗಿರ್ತಾಳೆ, ಕೆಲವು ದಿವಸ ಬಂದಿರ್ತಾಳೆ. ತಾವೇ ಕಳಿಸ್ಕೊಳ್ತಾರೆ ಗಂಧರ್ವರನ್ನ, ಆ ಹೋತಗಳನ್ನ ಹೊತ್ಕೊಂಡ್ ಬಂದ್ಬಿಡಿ, ಅವಾಗ ಅವರ ನಿಯಮ ಎಲ್ಲ ಭಂಗ ಆಗುತ್ತೆ, ಊರ್ವಶಿಯ ನಮ್ಮ ಲೋಕಕ್ಕೆ ಕರ್ಕೊಂಡ್ ಬಂದ್ಬಿಡಿ. ವೇದ ವಿದ್ಯಾಧಿಕಾರಿಣಿ ಅಂತಹ ಅಪ್ಸರಾ ಸ್ತ್ರೀಯನ್ನ, ಅಂತಹ ಸೌಂದರ್ಯವತಿಯನ್ನ ಏನ್ ಮಾಡ್ಬಿಟ್ಟಂತೆ ಆ ಕಾಲಕ್ಕೆ ದೇವರು ನನ್ಮಗಳು ಕರ್ಕೊಂಡು ಹೋಗಿ ಕಳಿಸಿಕೊಟ್ಟು. ಆ ನಾರಾಯಣ ದೇವರ ಅನುಗ್ರಹ ಇದ್ದಿದ್ದರಿಂದಲೇನೆ ಅರ್ಜುನರಲ್ಲೊಂದು ವಿಚಿತ್ರ ನಡೆಯುತ್ತೆ. ಅದನ್ನೇ ಕೇಳ್ಕೊಳ್ತಾರೆ ಇಲ್ಲಿ ರಾಜರು. ಅರ್ಜುನರು ಉತ್ತರಕೀಲ ಪರ್ವತದಿಂದ ಮಂತ್ರ ಜಪ ಮಾಡಿ ಪಾಶುಪತಾಸ್ತ್ರದ ಸಿದ್ಧಿಗೆ ಅಂತ ಸ್ವರ್ಗಲೋಕಕ್ಕೆ ಹೋಗ್ತಾರೆ. ವನವಾಸ ಬೇರೆಯವರಿಗೆಲ್ಲ ಇವರು ಸ್ವರ್ಗಕ್ಕೆ ಹೋಗ್ತಾರೆ. ಆದ್ರೂ ದುಃಖ ಪಟ್ಟುಕೊಂಡೇ ಇರ್ತಿದ್ರು, ಬೇಸರದಲ್ಲೇ ಇರೋರು. ದೇವರಿಗೆ ಬೇಸರ, ಅರ್ಧ ಸಿಂಹಾಸನದಲ್ಲಿ ಕೂಡಿಸ್ಕೊತಾ ಇದ್ದಾರೆ. ಬೇರೆಯವರಿಗೆ ಈ ಶರೀರದಲ್ಲಿ ಪ್ರವೇಶವೇ ಇಲ್ಲ, ಕರೆದು ಅರ್ಧ ಸಿಂಹಾಸನದಲ್ಲಿ ಕೂಡಿಸ್ಕೊತಾರೆ. ಬೇಕಾದ ವೈಭವ ಇದೆ, ಸ್ವರ್ಗಲೋಕ, ಆದ್ರೂ ದುಃಖ ಪಡ್ತಿದ್ರು. ಸ್ವರ್ಗಲೋಕ ಎಲ್ಲರಿಗೂ ಸುಖಪ್ರದ ಏನಲ್ಲ, ಪರಿಚಯ ಮಾಡಿಸ್ತಾರೆ. ನೋಡಿದ್ರಂತೆ ದೇವರು ಅಲ್ಲೇ ಇದ್ದ ಚಿತ್ರರಥ ಅಂತ ಗಂಧರ್ವ ಅವ್ರಿಗೆ ಹೇಳಿ ಕಳಿಸು. ಋಷಿ ಇದ್ದಾಳೆ, ತನ್ನಲ್ಲಿರುವ ಅದ್ಭುತವಾದ ಸೌಂದರ್ಯ ಕಲಾ ಮುಂತಾದವುಗಳಿಂದ
ಅರ್ಜುನನ ನನ್ನ ಅಂಶ ಸಂಜಾತ ಮಗ ಸಂತೋಷಪಡಿಸಲಿ ಕಳಿಸ್ಕೊಡ್ತಾನೆ. ಹಾವ ಭಾವ ವಿಲಾಸಗಳನ್ನು ತೋರಿಸ್ತಾ ಊರ್ವಶೀದೇವಿ ಬಂದರೆ ಅರ್ಜುನರು ಏನ್ ಮಾಡ್ಬೇಕಂತೆ ಆ ಕಾಲಕ್ಕೆ ಅವ್ರಿಗೆ ಹೋಗಿ ಕಾಲು ಮುಟ್ಟು ನಮಸ್ಕಾರ ಮಾಡಿ ಬೈತಾಳು ಊರ್ವಶಿ. ಅಲ್ಲಿ ಯಾರ್ಯಾರೋ ನನ್ನ ಹೆಸರು ಹೇಳ್ಕೊಂಡೇನೆ ಬೇಕಾಗಿ ಜನ ಕಾಮಮೋಹಿತರಾಗಿ ಹಾಳಾಗಿ ಹೋಗ್ತಾ ಇದ್ದಾರೆ. ಅಂತಹ ಪ್ರಸಂಗದಲ್ಲಿ ನಿನ್ನ ಒಲಿದು ನಿನ್ ಜೊತೆಯಲ್ಲಿ ಸಂಪರ್ಕ ಮಾಡಬೇಕು ಅಂತ ಬಂದ್ರೆ ಕಾಲಿಗೆ ನಮಸ್ಕಾರ ಮಾಡಿದ್ಯಾ, ನೀನು ಗಂಡಸ, ನೀನ್ ನಪುಂಸಕನಾಗಿ ಶಾಪ ಇಟ್ಬಿಡ್ತ. ಒಳ್ಳೇದಾಯ್ತು ಅಂತ ತಗೊಳ್ತಾರೆ. ಆ ಶಾಪವನ್ನ 1 ವರ್ಷ ಅಜ್ಞಾತವಾಸಕ್ಕೆ ಬಳಕೆ ಮಾಡ್ಕೊಂಡ್ಬಿಡ್ತಾರೆ, ಇರ್ಲಿ ಅಂತ. ಆದ್ರೆ ಇಂದ್ರದೇವರಿಗೆ ಆಶ್ಚರ್ಯ. ಅವ್ರು ಕರೆದು ಕೇಳ್ತಾರೆ, ಅಲ್ಲಪ್ಪ ಅಂತಹ ಸೌಂದರ್ಯವತಿ ಮೂಲ ರೂಪದಲ್ಲಿ ಕೇಳ್ತಾ ಇದ್ದಾರೆ. ಅವತಾರ ರೂಪವನ್ನ ಮೂಲ ರೂಪದಲ್ಲಿ ಪ್ರಶ್ನೆ ಮಾಡ್ತಾರೆ. ಏನಂತ ಕೇಳ್ತಾರೆ ಗೊತ್ತಾ? ಅಲ್ಲಪ್ಪ ಏನ್ ಆಶ್ಚರ್ಯನೋ, ಅಂತಹ ಸೌಂದರ್ಯವತಿ ಎದುರಿಗೆ ಬಂದಾಗ ಸಾಮಾಜಿಗಳು ನಿನಗೆ ಬರಲೇ ಇಲ್ಲ, ಯಾಕೆ ಸಾಧ್ಯ ಇಲ್ಲ? 2 ಉತ್ತರ ಕೊಟ್ಟರಂತೆ ಅರ್ಜುನನ ಕಾಲಕ್ಕೆ. ನಮ್ಮಮ್ಮ ಪರಸ್ತ್ರೀಯರನ್ನ ಹೇಗೆ ನೋಡಬೇಕು ಅಂತ ಹೇಳಿಕೊಟ್ಟಿದ್ದಾಳೆ, ಹಾಗೆ ಬೆಳೆಸಿದ್ದಾಳೆ ನಮ್ಮನ್ನ. ದೇವಿಯ ಮಹತ್ವವನ್ನ ಸ್ವರ್ಗದಲ್ಲಿ ಹೀಗೆ ಸಾರ್ತಾರೆ. ಇದರ ಮೇಲೆ ನಾರಾಯಣ ದೇವರ ಅನುಗ್ರಹ ನನ್ನ ಮೇಲಿದೆ. ಅವನೇ ನಾರಾಯಣನೇ. ಯಾರು? ಪರಮಾತ್ಮ. ನರನ ಆವೇಶ ಇಲ್ಲಿದೆ, ಇವರೇ ನರನಾರಾಯಣರಲ್ಲಿಗೆ. ಹೀಗಾಗಿ ಆ ಅನುಗ್ರಹ ವಿಶೇಷ ನನ್ನಲ್ಲಿ ಇದ್ದಿದ್ದರಿಂದ ಆ ಇಂದ್ರಿಯ ಜಯ ಬರಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಅಂತ ರಾಜರು, ಸ್ವಾಮಿ ಇಂತಹ ಯಾರೇ ಆಗಲಿ, ಎಂತಹ ಸೌಂದರ್ಯವತಿಯಾದ ಸ್ತ್ರೀ ಆಗಲಿ ಎದುರಿಗೆ ಬಂದ್ರೆ ಪುತ್ರಿ ವನ್ಮತಿ ಮುರ್ವಶಿ ಜನಹಿತ ನಾರಾಯಣ ಸದ್ಗುಣಾನ್ ಕೊಟ್ಟುಬಿಡು. ಎಂಥ ಸ್ತ್ರೀನೇ ಆಗಿರ್ಲಿ, ಅವಳು ಬಂದ್ರೆ ನಮ್ಗೆ ಎಂಥ ಬುದ್ಧಿ ಬರಬೇಕು? ಇಲ್ಲ ತಾಯಿ ಅಂತ ಕಾಡ್ಬೇಕು ಅವಳನ್ನ, ಇಲ್ಲ ಮಗಳಂತ. ಮಗಳೆಷ್ಟೇ ಚಲುವಿಕೆಯಿಂದ ಕೂಡಿರ್ಲಿ, ಅವಳನ್ನ ಏನಾರು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾನ? ನಮಗೂ ಆ ಬುದ್ಧಿ ಕೊಡು. ಅಂಥ ಸೌಂದರ್ಯವತಿಯನ್ನ ಹಡೆದ ನಾರಾಯಣ ನಮಗೂ ಕೂಡ ಸುಂದರಿಯರನ್ನ ಕಂಡ್ರೆ ಮಕ್ಕಳಂತೆ ನೋಡ್ಬೇಕು. ಹಾಗೆ ಒಳ್ಳೆ ಬುದ್ಧಿಯನ್ನ ಕೊಡು. ಬಟ್ ಅಲ್ಲೇ ಇರೋದೆ, ಇಲ್ಲಿ ಬೇರೆ ಬೇರೆ ಇನ್ನೇನು ಹೇಳೋಲ್ಲ. ಅಲ್ಲಿ ಏನ್ ಸಂದರ್ಭ ಇದೆ, ಏನ್ ಹೆಸರಿದೆ, ಯಾವ ಆಕಾರ ಇದೆ, ಅಷ್ಟೇ ಇಟ್ಟು ಭಗವಂತನ ಸ್ತೋತ್ರ ಮಾಡ್ತಾರಲ್ಲ. ನಮಗೆ ಎಂದೂ ಕೂಡ ನಮಗಲ್ಲಿ ಅಜ್ಞಾನಕ್ಕೆ ಅವಕಾಶವೇ ಇಲ್ಲ. ಇಲ್ಲೆಲ್ಲ ಬೇಕಾಷ್ಟು ಹರಿಹರೇಶ್ವರ ಭಾರಿ ಗಲಾಟೆ ಅಲ್ಲ. ದೈವರು ವೈಷ್ಣವರು ನಾವೇ ಹೆಚ್ಚು ಭಾರಿ ಗಲಾಟೆಗಳು ನಡೀತಿತ್ತಂತೆ. ಯಾಕಂದ್ರು ಇನ್ ಕೆಲವರು ಇಲ್ಲ ಅದನ್ನ ಬಗೆಹರಿಸ್ತೇನೆ ಅಂತ ಹರಿಯ ಹರ ಇಬ್ರು ಒಂದೇ ರೀ, ಒಂದೇ ಲಿಂಗದಲ್ಲಿ ಒಂದೇ ಶರೀರದಲ್ಲಿ. ನಮ್ಮ ಹರಿಹರೇಶ್ವರ ಅಂತ ಹರಿಹರ ಅಲ್ಲ, ಒಂದೇ ಆಕಾರದಲ್ಲೇ ಇಬ್ರು ಬಂದಿದ್ದಾರೆ ಅಂತ. ಹರಿ ಬೇರೆ ಹರ ಬೇರೆ ಅಲ್ಲ, ಇಬ್ರು ಒಂದೇ. ಅವರಿಬ್ರಿಗೂ ಐಕ್ಯ ಇದೆ. ವಾಕ್ಯಾರ್ಥ ಭಾರಿ ನಡೀತಿತ್ತು. ಎಷ್ಟೋ ವರ್ಷಗಳಿಂದ ಗಲಾಟೆಗಳು ನಡೀತಾ ಇತ್ತು. ರಾಜರಾಜ ಸ್ವಾಮಿಗಳವರು ಹೋದಾಗ ಭಾರಿ ಜಗಳ ಅವ್ರದ್ದು ಹೋಯ್ತದ್ದು. ಸ್ವಾಮಿ ನೀವೇನಂತೇರಿ, ಬೇಕಾಕೇನೇನು ಎಲ್ಲ ಬಗೆಹರಿಸಿದವರು, ಎಷ್ಟೆಷ್ಟೋ ಧರ್ಮದ ಬಿಕ್ಕಟ್ಟುಗಳನ್ನೆಲ್ಲ ಬಗೆಹರಿಸಿ ಧರ್ಮಸ್ಥಳ ಮುಂತಾದವುಗಳನ್ನ ಸ್ಥಾಪನೆ ಮಾಡಿಕೊಟ್ಟವ್ರು ಅಂಥವರು, ನೀವು ಇದನ್ನ ಬಗೆಹರಿಸ್ಕೊಡ್ರಿ ಉತ್ತರ ಕೇಳಿದ್ರಂತೆ. ಶೈವರನ್ನೇ ಕೇಳಿಕೊಂಡು, ನೋಡಪ್ಪ, ಒಂದು ಶರೀರದಲ್ಲಿ ಇದ್ದ ಮಾತ್ರಕ್ಕೆ ಇಬ್ರು ಒಂದೇ ಅಂತ ಹೇಳ್ತೀರಾ? ಹೌದು, ಹಾಗೆ ಹೇಳಬೇಕು. ಒಂದೇ ರೂಪದಲ್ಲಿ ಇಬ್ರು ಕಾಣ್ತಾ ಇದ್ದಾರೆ ಅಂದ್ಮೇಲೆ ಇಬ್ರು ಒಂದೇ ಅಂತ ಅರ್ಥ. ಅದು ಇಲ್ಲೇ ಇದ್ರೆ ಒಂದ್ ರೂಪದಲ್ಲಿ ಯಾಕೆ ತೋರಿಸ್ತಾ ಇದ್ರು? ನೀವು ಹಾಗೆ ಎಲ್ಲಾ ಕಡೆ ಒಪ್ಕೊಂಡಿದ್ದೀರಾ? ಹೇಳಿದ್ಮೇಲೆ ಮತ್ತೆ ಬದಲಾವಣೆ ಮಾಡಬಾರದು. ಒಪ್ಕೊಂಡಿದ್ದೀರಾ? ಒಪ್ಕೊಂಡಿದ್ದೇವೆ. ಅರ್ಧನಾರೀಶ್ವರ ಶಂಭೋ ಅವನ್ನೇ ಕೇಳಿದ್ರು. ನಿಮ್ಮ ರುದ್ರದೇವರದ್ದು ಇನ್ನೊಂದು ರೂಪ ಇದೆಯಲ್ಲ, ಅರ್ಧನಾರೀಶ್ವರ ಅಂತಿದೀವಿ. ಒಂದೇ ರೂಪದಲ್ಲೇ ಈ ಕಡೆ ಬಲಭಾಗದಲ್ಲಿ ರುದ್ರದೇವರು, ಎಡಭಾಗದಲ್ಲಿ ಪಾರ್ವತಿ ದೇವಿ ಅಮ್ಮನವರು. ಹಾಗಾದ್ರೆ ಶಿವಪಾರ್ವತಿಯರಿಬ್ರು ಒಂದೇನಾ ಅಂತ ಕೇಳಿದ್ರು. ಬಾಯ್ ಬಂದ್ ಅಷ್ಟೇ, ಮುಗಿದು ಹೋಯ್ತಲ್ಲಿ ಮಾತೇ ಇದೆ. ರಾಜರ ವಾಕ್ಯಾರ್ಥ ಕ್ರಮ ಅಂತಂದ್ರೆ ಅದ್ಭುತವಾದ ಕ್ರಮ. ಸರಿಯಾದ ಕ್ರಮದಲ್ಲಿ ಬುದ್ಧಿ ಶುದ್ಧವಾಗಬೇಕು, ಹರಿವಾಯುಗಳನ್ನ ಸರಿಯಾಗಿ ಒಲಿಸಿಕೊಳ್ಳಬೇಕು, ಒಳ್ಳೆ ಮೋಕ್ಷವನ್ನ ಪಡೆಯಬೇಕು ಅಂತ ಇದ್ದರೆ ಇರುವಂತಹ ಒಳ್ಳೆ ಮಾರ್ಗ ಆದಿರಾಜರನ್ನ ಆಶ್ರಯ. ಅದಕ್ಕೆ ದಾಸರಾಜ ಎಷ್ಟು ಚೆನ್ನಾಗಿ ಕೊಂಡಾಡುತ್ತಾರೆ. ವಾದಿರಾಜರು ದಯ ಮಾಡದೆ ಈ ದುರಿತವ ನಿವಾರಿಸರ್ಯಾರು. ಕಲಿಕಾಲುಷ್ಯದಲ್ಲಿ ಕೆಟ್ಟ ಬುದ್ಧಿಯ ಪ್ರಸಾರಕ್ಕೆ ಅವರು ಇವರು. ನಮ್ಮಲ್ಲೆಲ್ಲ ಪಠ್ಯ ಪುಸ್ತಕಗಳು ಲಕ್ಷಾಂತರ ರೂಪಾಯಿ ಸುರಿದು ಬಿಟ್ಟು ನಾವು ಕಲ್ತ್ಕೊಂಡು ಬರೋದೇನನ್ನ, ಮಕ್ಕಳಿಗೆ ಏನು ಕಲಿಸ್ತೇವೆ? ಯಾರು ನಮ್ಮ ದೇಶ ಕೊಳ್ಳೆ ಹೊಡೆದು ಬಿಟ್ರು, ಇಲ್ಲಿ ಯಾರು ಅನ್ಯಾಯ ಮಾಡಿದ್ರು, ಏನೇನು ಅನ್ಯಾಯ ನಡೆದ್ರು ಅವ್ರ ಬಗ್ಗೆ ಹೇಳ್ಕೊಂಡು ಓಡಾಡ್ತೀವಿ. ಈ ದೇಶದ ಮಹತ್ವ ಏನು, ಇದು ಯಾರ್ಯಾರು ಇಂತಹ ಜ್ಞಾನಿಗಳು ಎಂತೆಂಥ ಮಹತ್ವಪೂರ್ಣರು ಇಲ್ಲಿ ಬಂದು ಹೋಗಿದ್ದಾರೆ, ಎಂತೆಂಥ ಅಮೂಲ್ಯ ರತ್ನಗಳನ್ನು ನಮಗೆ ಕೊಟ್ಟು ಹೋಗಿದ್ದಾರೆ, ಇದ್ರ ಬಗ್ಗೆ ಏನಾದ್ರು ಸ್ವಲ್ಪ ಮಾಹಿತಿ ಕೊಡ್ತಾರಾ?
ಹಾಳು ಮಾಡ್ಲಿಕ್ಕೆ ಇರ್ಬೇಕು ಅಂತ ಮಾಹಿತಿ ಕೊಡ್ತಾರೆ. ಅದನ್ನು ಓದ್ಕೊಂಡು ಓಡಾಡ್ತಾ ಇದ್ದೇವೆ. ಅದಕ್ಕೆ ಕಾರಣ ನಮಗ ಆ ಯೋಗ್ಯವಾದಂತಹ ತತ್ವಜ್ಞಾನ ಪಡೆಯುವ ಪುಣ್ಯ ಇಲ್ಲ. ಆ ಪುಣ್ಯ ಬೇಕು, ದುರಿತ ನಿವಾರಣೆ ಆಗಬೇಕು ಅಂತಂದ್ರೆ ಕಡೆ ಹಯಗ್ರೀವ ದೇವರ ಹಯವದನ ದೇವರ ಅನುಗ್ರಹಕ್ಕೆ ಪಾತ್ರರು. ನೀವು ನಮ್ಮ ಮೇಲೆ ದಯಾ ತೋರಿಸಿದರೆ ನಾವು ಉದ್ಧಾರ ಆಗಬಹುದೇ ಹೊರತು ನಿಮ್ಮ ಕಾರುಣ್ಯ ಇಲ್ಲದೆ ನಮ್ಮ ಉದ್ಧಾರ ಇಲ್ಲ. ದೇವರು ಅವರನ್ನು ಕೊಂಡಾಡಿದ್ದಾರೆ. ಆಪತ್ತುಗಳು ಬಂತು ಅಂದ್ರೆ ಭೂತರಾಜರನ್ನು ಮುಂದೆ ಇಟ್ಟುಕೊಂಡಿದ್ದಾರೆ. ಭೂತರಾಜರು ಒಂದು ಕಾಯಿ ಉರುಳಿಸ್ಕೊಂಡ್ರೆ ಮುಗಿದೋಯ್ತು. ನಾನಾ ತರಹದ ಅನರ್ಥಗಳು ಅವು ಉರುಳು ಹೋದ್ವು ಅಂತಾನೆ ಅರ್ಥ. ಅದರಂತೆಯೇ ಸ್ವಯಂ ತಾವೇ ನಿಂತು ಪ್ರತಿನಿತ್ಯದಲ್ಲೂ ಪಂಚವೃಂದಾವನ ಸಂಗತರಾಗಿ ಭಗವಂತನನ್ನ ನಾನಾ ಕ್ರಮದಲ್ಲಿ ಆರಾಧನೆ ಮಾಡ್ತಾ ಆ ಪುಣ್ಯರಾಶಿಯನ್ನೆಲ್ಲ ಯಾರವರ ಸೇವಕ್ಕೆ ಅಂತ ಹೋಗ್ತಾರೆ ಅವರಿಗೆ ಆ ಪುಣ್ಯರಾಶಿಯನ್ನೆಲ್ಲ ಕೊಡ್ತಾರೆ. ಇವತ್ತು ತ್ರಿವಿಕ್ರಮ ದೇವರ ಉತ್ಸವ ವಿಶೇಷವನ್ನು ನಡೆಸಿ ಅದನ್ನೆಲ್ಲ ಸಂಪೂರ್ಣ ಅವಭೃತ ಸ್ಥಾನವನ್ನ ಮಾಡಿ ದೇವರ ದೂತರ ತಂದಿದ್ದಂತಹ ವಿಮಾನಾರೂಢರಾಗಿ ಎಲ್ಲರಿಗೂ ಒಂದು ತೇಜೋರೂಪವನ್ನು ಇಟ್ಟು ತಮ್ಮೆಲ್ಲ ಸಾಧನೆಯನ್ನು ಭಗವಂತನಿಗೆ ಅರ್ಪಣೆ ಮಾಡಲಿಕ್ಕೆ ಅಂತ ವಿಜಯೋತ್ಸವ ನಡೆಸ್ತಾ ಪ್ರಯಾಣ ಮಾಡಿದ ಅದ್ಭುತವಾದಂತಹ ಪರ್ವಕಾಲ ಆರಾಧನಾ. ನಿತ್ಯ ಅವರು ಸ್ಮರಣೆ ಮಾಡಿದೇನೆ ಊಟ ಮಾಡಲಿಕ್ಕಿಲ್ಲ. ಅದಕ್ಕೋಸ್ಕರ ಕಾಮಧೇನು ಯಥಾಪೂರ್ವ ಸರ್ವಾಭೀಷ್ಟ ಫಲಪ್ರದ ತಥಾ ಕಲವು ವಾದಿರಾಜ ಶ್ರೀಪಾದ ಸಜ್ಜನರೆಲ್ಲರಿಗೂ ಅಭೀಷ್ಟವನ್ನು ಕೊಡಲಿಕ್ಕೆ ಅವರು ನಿಂತಿದ್ದಾರೆ. ಆ ಮಹಾನುಭಾವರ ಬಗ್ಗೆ ನಿತ್ಯ ಸ್ಮರಣೆ ಮಾಡಬೇಕು. ನಿತ್ಯ ಅವರು ಕೊಂಡಾಡದೆ ಯಾವ ವ್ಯಾಪಾರ ಇಲ್ಲೇ ಇಲ್ಲ. ಆದರೂ ಕೂಡ ಒಮ್ಮೊಮ್ಮೆ ಆರಾಧನಾ ಅಂತ ಇದೊಂದು ಒಳ್ಳೆ ವ್ಯವಸ್ಥೆ. ಬೇರೆ ಊರಿಗೆ ಹೋದ್ರೆ ಮತ್ತಿಲ್ಲ ಇಲ್ಲ. ಬೇರೆಲ್ಲ ಊರುಗಳಲ್ಲೆಲ್ಲ ಎಲ್ಲರಿಗೂ ಸಿಗೋಲ್ಲ. ನಮ್ಮ ಬೆಂಗಳೂರಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಸಿಗತ್ತೆ. ಇಲ್ಲ ಒಂದು ಮಾತು ಸಂಘ ಇರುತ್ತೆ, ಇಲ್ಲ ಅಂದ್ರೆ ರಾಜಮಠ ಇರುತ್ತೆ. ಆ ಒಳ್ಳೆ ಕ್ಷೇತ್ರ ಇದೆ. ಆ ಕಡೆಯಲ್ಲಿ ಏನು ವಾದಿರಾಜರ ಅತ್ಯದ್ಭುತವಾದಂತಹ ಆರಾಧನಾ ಮೇಲ್ನೋಟಕ್ಕೆ ಸುಮ್ಮನೆ 4 ಜನ ಸೇರಿದ್ರು, ಏನೋ ಗದ್ದಲ ಮಾಡಿದ್ರು ಅಂತ. ಆದರೆ ಇಡೀ ಜೀವನವನ್ನೇ ಹೇಗೆ ಸಾರ್ಥಕಪಡಿಸಿಕೊಳ್ಬೇಕು, ಆಪತ್ತುಗಳನ್ನೆಲ್ಲ ಹೇಗೆ ಕಳ್ಕೊಳ್ಬೇಕು, ಆ ಉಪಾಯವನ್ನ ತಿಳಿಯುವ ಅದ್ಭುತವಾದ ಆರಾಧನಾ. ನಿನ್ನೆ ಮೊನ್ನೆ ಇವತ್ತು ಅವರ ಚರಿತ್ರೆ, ಅವರ ಕಥೆ, ಭೂತರಾಜರನ್ನ ಹೇಗೆ ಹೋಲಿಸ್ಕೊಂಡ್ರು, ಆಕಾಮ ವೈಭವನ ಸ್ನಾತ ಎಲ್ಲರೂ ಹೇಳ್ತಾರೆ. ಚರಿತ್ರೆ ಅವರು ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಅದೆಲ್ಲ ನಡೆದು ಹೋಗುತ್ತೆ. ಅದು ಅವರಿದ್ದಾಗ ಭೌತಿಕಾಕೃತಿಯಲ್ಲಿ ನಡೆಸಿದ್ದು. ಇವತ್ತಿಗೂ ನಮಗೇನು ಕೊಟ್ಟು ಹೋಗಿದ್ದಾರಲ್ಲ ಅದು ಎಲ್ಲಾ ಅಧಿಕಾರಿಗಳಿಗೂ ಕೂಡ ಶೋಭಾನ ಪದದಿಂದ ಹಿಡ್ಕೊಂಡು ಮಹಾಭಾರತ ಲಕ್ಷಾಲಂಕಾರದ ತನಕ ಏನು ಅಪಾರವಾದಂತಹ ಎಲ್ಲ ಅಧಿಕಾರಿಗಳಿಗೆ, ದೊಡ್ಡ ದೊಡ್ಡ ವಿದ್ವತ್ ವರ್ಗದಿಂದ ಹಿಡಿದು ಪಾಮರ ತನಕ ಅದ್ಭುತವಾದಂತಹ ಎಲ್ಲ ತರಹದ, ನಾವು ಮೊದಲೇ ಹೇಳಿದಂತೆ ಚತುರ್ಮುಖ ಸಾಹಿತ್ಯ, ಪರಮಾಣ ಪ್ರಸ್ಥಾನಕ್ಕೆ, ಪ್ರಮೇಯ ಪ್ರಸ್ಥಾನಕ್ಕೆ, ಕಾವ್ಯ ಸ್ತೋತ್ರ ಪ್ರಸ್ಥಾನಕ್ಕೆ, ಕಡೆಗೆ ಪದಪದ್ಯ ಸುಳಾದಿಗಳ ರೂಪದಲ್ಲಿ ಚತುರ್ಮುಖ ಸಾಹಿತ್ಯವನ್ನೇನು ಕೊಟ್ಟಿದ್ದಾರೆ. ಅವು ಚತುರ್ಮುಖರು. ಅಂಥ ಆಕೃತಿ ಇವತ್ತು ನಾವು ನೋಡಬಹುದಾದ ಆಕೃತಿಯನ್ನು, ಆ ಆಕೃತಿಯನ್ನ ಸೇವೆ ಮಾಡ್ತಾ ಇದ್ರೆ ವೃಂದಾವನಕ್ಕೆ ಹೋಗ್ಬೇಕು, ಅಲ್ಲೇ ಹೋಗ್ಬೇಕು ಆಗ್ತಾ ಇಲ್ಲಲ್ಲಪ್ಪ ಅಂತೇನಿಲ್ಲ. ಇದ್ದಲ್ಲೇ ಅವ್ರು ಮಾಡಿಕೊಟ್ಟ ಒಂದು ಪದ ಪದ್ಯ ಸುಳಾದಿ ಒಂದು ಸ್ತೋತ್ರ ಸತ್ಯಾಗಿ ಅದನ್ನು ಅರ್ಥ ಮಾಡಿಕೊಂಡು ಅನುಷ್ಠಾನಕ್ಕೆ ತಂದ್ರೆ ಇಲ್ಲೇ ರಾಜರು ಅನುಗ್ರಹ ಮಾಡಿದ್ದಾರೆ. ಹರಿವಾಯುಗಳ ಪರಮಾನುಗ್ರಹಕ್ಕೆ ಪಾತ್ರರಾಗ್ತಾರೆ. ನಾವು ಉಚ್ಚಾರ ಮಾಡಿರ್ತಕ್ಕಂತಹ ರಾಜರ ಬಗ್ಗೆ, ಅವರ ಆ ಕೃತಿಗಳ ಬಗ್ಗೆ ನಮ್ದೇನು ಹೊಸದೇನಲ್ಲ. ಕಂಡ ಒಳ್ಳೆ ಅಂಶಗಳೇನಾರು ಇದ್ರೆ ಅದೆಲ್ಲ ನಮ್ಮ ಆಚಾರ್ಯರು, ಅವ್ರು ತೋರು ಬಾಳಗಾರಾಚಾರ್ಯರು. ವಾದಿರಾಜರು ಅಂತಂದ್ರೆ ಆ ತೀರ್ಥ ಪ್ರಬಂಧ, ರುಕ್ಮಿಣೀಶ್ ವಿಜಯ ಮುಂತಾದವುಗಳನ್ನ ಹೇಳಬೇಕಾಗಿದ್ರೆ ಅದು ಪಾಠ ಆಗ್ತಿರ್ಲಿಲ್ಲ ನಮಗೆ. ಯಾವಾಗ ಪಾಠ ಹೇಳ್ತಾರಪ್ಪ, ಯಾವಾಗ ಅದನ್ನ ಉತ್ಸವ ಬರುತ್ತೆ ಕಾಯ್ತಾ ಇರ್ತಿದ್ವಿ. ಬೇರೆ ಪಾಠ ಅಂತ ಸ್ವಲ್ಪ ಬೇಸರ ಬರೋದು. ರಾಜರ ಮಾತು ಅಂದ್ರೆ ಅಷ್ಟು ಸ್ವಾರಸ್ಯ. ಆ ಕ್ರಮದಲ್ಲಿ ಹೇಳಿ ಅವರೇನು ಮಹಾನುಭಾವರು ತಿದ್ದಿದ್ರು ಅನುಭವಿಸಿದ್ರು. 1-2 ಅಕ್ಷರ ನಿಮ್ಮ ಮುಂದೆ ಹಂಚಿಕೊಳ್ಳೋ ಪ್ರಯತ್ನ ಮಾಡಿದ್ದೇನಷ್ಟೇ. ಪುಣ್ಯ ರಾಶಿ ಎಲ್ಲ ಅವರದ್ದೇ ಅಂತ ಗುರುಗಳ ಪಾದಾರವಿಂದಕ್ಕೆ ಅವ್ರ ಮೇಲಿನ ಗುರುಗಳು ಜಾಲಿಹಾಳಾಚಾರ್ಯರು, ಅವರಂತೂ ಗುರುರಾಜರು ಅಂತ ಎಷ್ಟು ನಿಷ್ಠೆ. ಆದಿರಾಜರು ರುಜುತ್ವವನ್ನು ಸಮರ್ಥನೆ ಮಾಡುತ್ತಾ ನಿತ್ಯ ಮೃತ್ತಿಕಾಧಾರಣಾದಿಗಳ ನಿಯಮವನ್ನು ಧಾರಣ ಮಾಡಿಕೊಂಡಿದ್ದವು. ಅದ್ಭುತವಾದಂತಹ ವೈಭವ. ಮತ್ತೆ ಮಾತಿನ ಶೈಲಿ ಎಲ್ಲ ಹಾಗೆ. ಮಾತಿನ ಶೈಲಿ ಎಲ್ಲ ರಾಜರ ಅನುಗ್ರಹಣೆ. ಅವರು ತೀರ್ಥಕ್ಷೇತ್ರ ವಿಲಾಸದಲ್ಲಿ ರಾಜರ ಸ್ತೋತ್ರ ಮಾಡ್ತಾರೆ. ಶ್ರೀ ಮಧ್ವದಾಸಃ. ವಾದಿರಾಜರು ಅಂದ್ರೆ ಹ್ಯಾಕ್ ಕಾಣಬೇಕು? ವಾದಿರಾಜ ಶಬ್ದ ಅರ್ಥ ಅವರೇ ಹೇಳ್ಕೊಂಡಿದ್ದಾರೆ. ಅವರೇ ಮಹಾಭಾರತ ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನ ಮಾಡುವಾಗ ವಾದಿರಾಜರೇ ವಾದಿರಾಜ ಅಂದ್ರೆ ಏನರ್ಥ, ಯಾರ್ಯಾರು ವಾದಿಗಳೋ ಅವ್ರಿಗೆಲ್ಲ ರಾಜ ನಾನು, ಹೀಗೇನಾರ ಅಹಂಕಾರದಿಂದ ಹೇಳ್ತಾ ಇದ್ದಾರಾ? ಅವರೇ ಹೇಳ್ಕೊಂಡಿದ್ದಾರೆ.
ಮಾದಿ ಮಧ್ವೋ ಯಸ್ಯ ರಾಜ ಸೋಹಂ ತಸ್ಯ ಕೃಪಾಬಲಾತ್ ವಾದಿರಾಜೋ ನ ಸ್ವಶಕ್ತ್ಯ ವೀಣೇವ ರಣಯಾಮಿ ತತ್. ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ದೀರಿ. ಯಾವ ಬಲ ನಿಮಗೆ ಅಂದರೆ, ವಾದಿ ಅಂತಂದ್ರೆ ಮಧ್ವರಾಯರೇ ವಾದಿಗಳು, ಇನ್ನೆಲ್ಲ ಪ್ರತಿವಾದಿಗಳು. ದುರ್ವಾದಿಗಳು ಪ್ರತಿವಾದಿಗಳು. ಮಧ್ವರಾಯರೊಬ್ಬರೇ ವಾದಿಗಳು, ಸರಿಯಾದ ವಾದ ಮಾಡಿದವರು. ಅವರೇನೆ ರಾಜರಾಗಿ ಹೃದಯದಲ್ಲಿ ಯಾರಲ್ಲಿ ಮೆರಿತಾ ಇದ್ದಾರೋ ಆ ವಾದಿರಾಜರು ನಾವು ಅಂತ ಹೇಳ್ಕೊಂಡಿದ್ದೀವಿ. ಅದರಿಂದ ಅವರು ಒಳಗಡೆಯಲ್ಲಿ ಏನು ನುಡಿಸ್ತಾ ಇದ್ದಾರೆ ನಾನು ನುಡಿತೇನೆ. ಹೇಗೆ ಅಂದ್ರೆ, ವೈಣಿಕ ವೀಣೆಯನ್ನ ವಾದನ ಮಾಡ್ತಾ ಇದ್ರೆ ಒಳ್ಳೆ ನಾದ ಹೊರಗೆ ಬರುತ್ತೆ. ನಾದ ನನ್ನಲ್ಲಿ ಬರ್ತಾ ಇದೆ, ಆದ್ರೆ ಇದನ್ನು ನುಡಿಸ್ತಾ ಇರೋ ವೈಣಿಕ ಮಧ್ವರಾಯರು ಒಳಗಡೆಯಲ್ಲಿ. ಅವರು ವಾದಿ, ಅವರು ಇಲ್ಲಿ ರಾರಾಜಿಸ್ತಾ ಇದ್ದಾರಾದ್ರಿಂದ ನಾನು ವಾದಿರಾಜ ಅಂತ ಹೇಳ್ಕೊಂಡಿದ್ದೆ. ಆ ವಾದಿರಾಜರು, ಅದಕ್ಕೆ ಅವ್ರನ್ನ ಆ ಶಬ್ದಾರ್ಥ ಬರಲಿ ಅಂತಲೇ ಶ್ರೀಮಧ್ವದಾಸಃ ಕುವಚೋ ನಿರಾಸಃ ಒಂದು ಚಿಕ್ಕ ಪದ ಪದ್ಯಗಳನ್ನು ತಗೊಂಡ್ರು ದುರ್ಮತಗಳನ್ನು ನಿರಾಕರಣೆ ಮಾಡ್ತಾರೆ. ಲಕ್ಷ್ಮೀ ಶೋಭಾನ ಪದದಲ್ಲಿ ಎಷ್ಟು ಮಾಡಿದ್ದಾರೆ. ನಿರನಿಷ್ಠ ನಿರವಧ್ಯ ಎಂಬ ಶುತ್ಯರ್ಥವ ವರೆದು ನೋಡಲು ಶ್ರೀಹರಿಗೆ. ಒಂದೊಂದು ತಗೊಂಡು ಪರಮಾತ್ಮನಿಗೆ ನರಕ ಇದೆ ಅಂತಂತೀಯ, ಒಂದು ಭ್ರಾಂತ ನೀನು, ಪಶು ಗೋ ಅಂತೆಲ್ಲ ಬೈದು ಬಿಟ್ಟಿದ್ದಾರೆ ಅವನ್ನೆಲ್ಲ. ಈ ಕ್ರಮದಿಂದಾಗಿ ಭಗವಂತನ ಸರ್ವೋಚ್ಚತ್ವ ಸ್ಥಾಪನೆ ಮಾಡ್ತಾರಲ್ಲ, ದುರ್ವಾದ ನಿರಾಕರಣೆ ಮಾಡ್ತಾರೆ. ಕುವಚೋ ನಿರಾಸಃ ಕವಿತ್ವದಾಸಿ ಕೃತ ಕಾಳಿದಾಸ. ಕಾವ್ಯ ಅಂದ್ರೆ ಕಾಳಿದಾಸ ಅಂತ ಒಂದು ಕಾಲ ಇತ್ತು. ರಾಜರು ಬರೋ ತನಕ ರಾಜರ ಕಾವ್ಯಗಳನ್ನು ನೋಡಿದ ಮೇಲೆ ಅವರ ವರ್ಣನೆಯ ಕ್ರಮ, ಅವರೇನ ಪ್ರಾಸಾನುಪ್ರಾಸಗಳನ್ನ ಯೋಜನೆ ಮಾಡುವ ಕ್ರಮ ಏನಿದೆ ಇದನ್ನೆಲ್ಲ ನೋಡಿದ ಮೇಲೆ ಜನ ಯಾಕೆ ಬೇಕು ಅಂತ, ಅದು ಬರೇ ಬಂಡು ಕಾವ್ಯ ಇದ್ದದ್ದೋ ಇಲ್ಲದೆ ಇದ್ದಿದ್ದೋ. ಕಾಳಿದಾಸ ಅಭಿಜ್ಞಾನ ಶಾಕುಂತಲ ಅಂತ ಭಾರಿ ಎಲ್ಲ ನಾಟಕಗಳನ್ನ ನಿರ್ಮಾಣ ಆಗಿದೆ. ತನಗೆ ಅರ್ಥ ಆಗಿದ್ದೇನೆ ಯಾತಕ್ಕೋಸ್ಕರವಾಗಿ ದುಷ್ಯಂತ ಎದುರುಗಡೆಯಲ್ಲಿ ಶಕುಂತಲೆ ಬಂದಾಗಲೂ ಅವನು ಒಪ್ಪುಗಳಿಲ್ಲ, ಇಲ್ಲ ಮರು ಬಂದು ಹೋಗಿತ್ತು. ಯಾಕೆ ಮರು? ಶಾಪ ಇತ್ತು. ಯಾರು ಶಾಪ ಕೊಟ್ಟಿದ್ರು? ದುರ್ವ. ಎಲ್ಲಾ ಕಟ್ಟುಕತೆ, ಬರೇ ಸುಳ್ಳು, ಅದು ಯಾವುದು ನಡೆದಿಲ್ಲ. ಯಾಕೆ ನಡೆದಿದೆ ಎನ್ನುವ ಧಾರ್ಮಿಕ ವಿಚಾರ ಆತನಿಗೆ ಗೊತ್ತಾಗಿಲ್ಲ. ಕಟ್ಟುಕತೆ ಒಂದು ಕಟ್ಟಿಟ್ಟು ಬಿಟ್ಟಿದ್ದಾನೆ. ಸೀತಾದೇವಿಯರನ್ನ ಕಳ್ಕೊಂಡು ಎಷ್ಟು ದುಃಖಪಟ್ಟ ರಾಮಚಂದ್ರ. ಸೀತಾ ವಿಯೋಗ ಅಂತ ಒಂದು ಸರ್ಗ. ಇವೆಲ್ಲ ಅಧ್ಯಯನ ಮಾಡಿದರೆ ನಾವೆಲ್ಲಿಗೆ ಹೋಗ್ತೇವೆ? ಹೆಣ್ಣು ಗಂಡ ಹೆಂಡತಿ ಒಟ್ಟಿಗೆ ಇರೋದೇ ಕಷ್ಟ ಆಗಿದೆ ಈಗ. ಇನ್ನು ಅವನ್ನೆಲ್ಲ ಓದ್ಬಿಟ್ರೆ ಗತಿ ಏನಲ್ಲಿಗೆ? ರುಕ್ಮಿಣೀಶ ವಿಜಯ ಕೆಲವರಲ್ಲಿ ಶಿಶುಪಾಲವಧ ಅದು ಇದು ಅಂತ ನಿರ್ಮಾಣ ಮಾಡಿದರೆ, ಪುಣ್ಯಪತ್ತನದಲ್ಲಿ ಇವರ ಕಾವ್ಯವನ್ನ 19 ದಿವಸ ಗಂಧಾಕ್ಷತೆ ಹಚ್ಕೊಳ್ತಾ ಇರ್ಬೇಕಾದ್ರೆ ನಿರ್ಮಾಣ ಮಾಡಿಸಿದ್ರಂತ. ಅಂಥ ಅದ್ಭುತ ಕಾವ್ಯವನ್ನ ನಿರ್ಮಾಣ ಮಾಡಿಕೊಟ್ರೆ ಅವತ್ತು ಎಲ್ಲ ಸಕಲ ಕಾವ್ಯ ಪ್ರಪಂಚದಲ್ಲಿ ಉತ್ಪ್ರೇಕ್ಷಾ ವಾದಿರಾಜಿಯಾನ್ ಅವರ ಗ್ರಂಥವನ್ನು ಆನೆ ಮೇಲೆ ಇಟ್ಟು ಅಂಬಾರಿ ಮಾಡ್ತಾರೆ. ಆ ಕ್ರಮದಲ್ಲಿ ಮೆರೆದಂತಹ ಶೈಲಿ ಕವಿತ್ವದಾಸಿ ಕೃತ ಕಾಳಿದಾಸ. ಅವರು ಕಾಳಿದಾಸ ಆದ್ರೆ ಇವರು ಶ್ರೀಹರಿದಾಸರು, ಮಧ್ವದಾಸರು. ಯಾರು ಮೆರಿಬೇಕಾಗಾದ್ರೆ? ಕವಿತ್ವದಾಸಿ ಕೃತ ಕಾಳಿದಾಸ ಹಯಾಸ್ಯ ಕಾರುಣ್ಯವದಾದಿರಾಜ. ಅವರು ವಾದಿರಾಜರು ಹೌದು, ಆದಿರಾಜರು ಹೌದು. ಯಾವುದರಲ್ಲಿ ಆದಿರಾಜರು? ಭಗವಂತನ ಕಾರುಣ್ಯ ಇರೋರಲ್ಲಿ ಜೀವೋತ್ತಮರ ಸಾಲಿನಲ್ಲಿ ಬರತಕ್ಕಂತಹ ಲಾತವ್ಯರಾದ್ದರಿಂದ ಅವರು ಆದಿರಾಜ. ಅದನ್ನೆಲ್ಲ ಇಟ್ಕೊಂಡೆ ಆ ಶಬ್ದ ಪ್ರಯೋಗ ಮಾಡಿದ್ದಾರೆ. ಹಯಾಸ್ಯ ಕಾರುಣ್ಯವದಾದಿರಾಜ. ಇಂತಹ ವಾದಿರಾಜರು ಪ್ರಸೀದತ ಅನ್ನೋ ಗುರುವಾದಿರಾಜ. ನಮ್ಮೇಲೆ ಯಾವಾಗಲೂ ಪ್ರಸನ್ನರಾಗಿರ್ಲಿ. ಇದು ನಮ್ಮ ಪರಮಗುರುಗಳು ಜಾಲಿಹಾಳ ಆಚಾರ್ಯರು ವಾದಿರಾಜನನ್ನು ಸ್ತೋತ್ರ ಮಾಡುವ ಕ್ರಮ. ಇಷ್ಟೆಲ್ಲ ನಾನಾ ಕ್ರಮದಲ್ಲಿ ಸ್ತೋತ್ರ ಮಾಡಿದ್ರು ನಮ್ಮ ಪರಮಗುರುಗಳು. ಅವ್ರ ಮೇಲೆ ಬರತಕ್ಕಂತಹ ಅನೇಕ ಜ್ಞಾನಿಗಳಿಂದ ಆರಾಧ್ಯರಾದಂತಹ ಆರಾಧ್ಯ ಮೂರ್ತಿಗಳು ವಾದಿರಾಜರು ಪಂಚವೃಂದಾವನದಲ್ಲಿ ಸನ್ನಿಹಿತರಾಗಿ ಹಯವದನ ದೇವರು ಕುಡಿತಾ ಇರಬೇಕು. ಹಾಗೆ ಅಧ್ಯಾತ್ಮ ಅವನ ಆರಾಧನೆ ತಾವು ಮಾಡ್ತಾ ಆ ಪುಣ್ಯ ರಾಶಿಯನ್ನು ನಮ್ಮ ಮೇಲೆ ಚಲ್ತಾ ಎಲ್ಲ ಏನು ಕತ್ತಲೆಯನ್ನು ಕಳೀತಾ ಇದ್ದಾರೆ. ಅಂತರ್ಯಾಮಿಯಾಗಿ ಎಷ್ಟೆಷ್ಟು ರೂಪಗಳನ್ನು ಒಲಿಸಿಕೊಂಡವರು. ಗೌತಮರ ಗುಹೆಯಲ್ಲಿ ವಿಠ್ಠಲ ದೇವರನ್ನು ತಂದಿದ್ದಾರೆ. ಹಯವದನ ದೇವರನ್ನು ಒಲಿಸಿಕೊಂಡಿದ್ದು ನೆನೆ ಕಥೆ ಕೇಳಿದ್ದೇವೆ. ಅದರಂತೇನೆ ವಾಲಿಗುಹೆಯಲ್ಲಿ ಒಂದು ವಿಠ್ಠಲ ದೇವರು, ಒಂದು ದಶಾವತಾರ ಪೀಠ ಸುದರ್ಶನ. ಇವತ್ತು ಮಂತ್ರಾಲಯ ಮಠದಲ್ಲೂ ಅಂತದ್ದು ಕಾಣ್ತೀವಿ, ಇಲ್ಲೂ ಕಾಣ್ತೀವಿ. ಅದು ವಾಲಿ ಪೂಜೆ ಮಾಡಿದ್ವಿ. ವಾಲಿ ಸುಗ್ರೀವರು ಪೂಜೆ ಮಾಡ್ತಾ ಇದ್ದು ಭಂಡಾರದಿಂದ ತೆಗೆಸಿ ಸಂಪತ್ತೆಲ್ಲ ರಾಜರು ಕೊಡ್ತಾರೆ, ವಿಗ್ರಹಗಳನ್ನು ತಾವ್ತಾರೆ. ಗಂಡಕಿ ನದಿಯಲ್ಲಿ ಸ್ನಾನ ಮಾಡಿ ತಂದದ್ದು 144 ಸಾಲಿಗ್ರಾಮ, 12 ಕ್ಷೇತ್ರ ಸಾಲಿಗ್ರಾಮದ ಸಂಪುಟ ಇದೆ. ಆ ಸಂಸ್ಥಾನನೇ ನೋಡ್ಬೇಕು. ಇಂಥ ದೊಡ್ಡ ನರಸಿಂಹದೇವರು, ಭೀಮಸೇನ ದೇವರು ನಿತ್ಯ ಪೂಜೆ ಮಾಡ್ತಾ ಇದ್ದದನ್ನ ತಂದು ಪೂಜೆ ಮಾಡಿದ್ದಾರೆ. ವಿಷ್ಣು ತೀರ್ಥರು ಅವರ ದರ್ಶನಕ್ಕೆ ಅಂತ ಇವರು ಹೋದಾಗ ಹಯಗ್ರೀವ ದೇವರ ಮೂರ್ತಿಯನ್ನು ಕೊಟ್ಟು ಕಳಿಸಿದ್ದಾರೆ. ಒಂದಲ್ಲ ಎರಡಲ್ಲ
ತಿಮ್ಮಪ್ಪನಿಗೆ ಬೆಟ್ಟವನ್ನ ಹತ್ತುತ್ತಾ ಸ್ವಾಮಿ ಇಡೀ ಸಾಲಿಗ್ರಾಮ ಇದು ಹ್ಯಾಕ್ ಕಾಲಿಡ್ಲಿ, ಹೇಗ್ ನಿನ್ ದರ್ಶನಕ್ಕೆ ಬರಲಿ ಅಂತ ಮಂಡಿಯಿಂದ ಹತ್ತುತ್ತಾ ಕಾಲು ಕಟ್ಟಿ ಮೇಲೆ ಹೋಗಿ ಶ್ರೀನಿವಾಸ ದೇವರಿಗೆ ಸಾಲಿಗ್ರಾಮದ ಹಾರ ಒಪ್ಸಿದ್ರೆ ಇವತ್ತು ಎಲ್ಲ ಹಾರ ತೆಗೆದು ಬಿಡ್ತಾರೆ. ಅಭಿಷೇಕದ ಹೊತ್ತಿಗೆ ಆಹಾರ ಮಾತ್ರ ತೆಗೆಯಲ್ಲ, ಸಾಲಿಗ್ರಾಮದ ಹಾರ ಹಾಗೆ ಇರುತ್ತೆ. ನಮ್ಮ ಸ್ವಾಮಿ ತನ್ನ ಎದೆಯಿಂದಲೇ ಪ್ರತೀಕಗಳನ್ನು ಉದುರಿಸ್ತಾನೆ. ಇಂತಹ ದೊಡ್ಡ ಶ್ರೀನಿವಾಸ ದೇವರ ಪ್ರತೀಕ, ಪ್ರತಿಮೆಯಲ್ಲೇ ರತ್ನಗಳಿದ್ದಾಗ, ನೀವು ರತ್ನದ ಆಭರಣ ಅಲ್ಲ, ಪ್ರತಿಮೆಯಲ್ಲೇ ರತ್ನಗಳಿದ್ದಾಗ ಒಂದೊಂದು ಅತ್ಯಮೂಲ್ಯ. ನಾ ಅದಕ್ಕೆ ಹೇಳಿದ್ದೆ, ರಾಜರ ಜೀವನ ಚರ್ಯೆ ಅಂದ್ರೆ ಯಾವ ದೃಷ್ಟಿಯಿಂದ ನೋಡಿದ್ರು ಬರೇ ದಾಖಲೆ. ಆ ಕ್ರಮದಲ್ಲಿ ಎಲ್ಲ ಒಲಿಸಿಕೊಂಡಿರುವಂತಹ ಹಯವದನ, ಭೂವರಾಹ, ವಿಠಲ, ಶ್ರೀನಿವಾಸ, ನರಸಿಂಹ ಅನೇಕ ರೂಪದಿಂದ ಒಲಿಸಿಕೊಂಡು ಕಡೆಗೆ ಹಯವದನ ರೂಪಕ್ಕೆಲ್ಲ ಒಪ್ಪಿಸ್ಬಿಡ್ತಾನೆ. ಆ ಹಯವದನ ದೇವರೇನೆ ನಮಗೂ ಕೂಡ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋವದೇ ತಸ್ಯ ನಿಸ್ಸರತೆ ವಾಣಿ ಜನ್ಮ ಕನ್ಯಾ ಪ್ರವಾಹ. ನಮ್ಮ ಮಾತು ಕೂಡ ಕೊಟ್ಟಿದ್ದಾನೆ ದೇವರು, ಎಲ್ಲೆಲ್ಲೋ ಹರಿತಾ ಇದೆ. ಅದು ಭಗವಂತನ ಸೇವೆಗೋಸ್ಕರ ಹರಿ. ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪ. ಹಯಗ್ರೀವ ಹಯಗ್ರೀವ ಯಾರು ಹೇಳ್ತಾ ಇರ್ತಾರೆ ಅವರಿಗೆ ಪಾಪ ಹತ್ತಿರ ಬರೋದೇ ಇಲ್ಲ. ದರಿದ್ರ ಬ್ರಾಹ್ಮಣನ ಹತ್ತಿರದಲ್ಲಿ ಶ್ರೀಮಂತ ಹುಡುಗಿ ಚಲುವೆ ಹತ್ತಿರ ಬರದೇ ಇದ್ದಂತೆ ಇವೆಲ್ಲ ಅಲಂಕಾರ ಚಿತ್ರಣ ಮಾಡಿದ್ದಾರೆ. ಕವಾಟೋದ್ಘಾಟನ ಕ್ಷಮ ಹಯಗ್ರೀವ ಹಯಗ್ರೀವ ಅಂತ ಕೂತ್ಕೊಂಡು ಹೊರಟ್ರೆ ಮೋಕ್ಷದ ಬಾಗಿಲು ತೆರೆಯತ್ತಂತೆ, ಒಳ ಕರ್ಕೊಂಡು ಹೋಗ್ತಾರಂತೆ. ಎಲ್ಲ ಉಪಾಯಗಳನ್ನು ನಮಗೆ ತೋರಿಸಿಕೊಟ್ಟಿರತಕ್ಕಂತಹ ವಾದಿರಾಜರಿಗೆ ವರದನಾದಂತಹ ಮಧ್ವೇಶ ಶ್ರೀ ಹಯಗ್ರೀವ ಹಯವದನ ಆತ ನಮಗೂ ನಿಮಗೂ ಕೂಡ ಜನ್ಮದಲ್ಲಿ ಬೇಕಾದ್ದೆಲ್ಲ ಕೊಟ್ಟಿದ್ದಾನೆ. ಅದನ್ನು ಅರ್ಥ ಮಾಡಿಸಿ ಅವುಗಳನ್ನೆಲ್ಲ ಸಾರ್ಥಕ ಮಾಡಿಸಲಿ. ಆ ಕ್ರಮದಲ್ಲಿ ರಾಜರಿಗೆ ವರದನಾದ ಹಯವದನ ದೇವರು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನಾ ವಿಶೇಷವನ್ನ ಸಲ್ಲಿಸ್ತಾ, ಮಧ್ವಸಂಘ ಮಧ್ವರಾಯರ ಬಗ್ಗೆ ಕೇಳಬೇಕು, ಅವ್ರ ಬಾಯಲ್ಲೇ ಕೇಳಬೇಕು. ಹೀನ ಬುದ್ಧಿಯಿಂದ ಹಯವದನನ ಜರಿದು ತಾನೂ ಬದುಕಲಾರದಿರಲು ತೋರಿಕೊಟ್ಟ ಮಧ್ವಮುನಿಯ ಒಂದು ಬಾರಿ ಸ್ಮರಣೆ ಸಾಲದೆ. ಆಮೇಲೆ ಅಂಥ ಮಧ್ವರಾಯರ ಸ್ಮರಣೆಗೆ ಅಂತಲೇ ನಿಯೋಜಿತವಾದ ಈ ಸಂಘ ಅಂತ ಸಾರ್ಥಕ. ನೀವು ಬೇರೆ ಬೇರೆ ದಾರ್ಶನಿಕರ ಹೆಸರಿನಲ್ಲಿ ಸಂಘಗಳು ಅಂತಿದ್ದಾವ, ಸಂಸ್ಥೆಗಳಿದ್ದಾವ, ಮಧ್ವರಾಯರ ಹೆಸರಲ್ಲಿ ಮಾತ್ರ ಇದೆ. ಅಂದ ಮೇಲೆ ಅದು ಹೆಚ್ಚೆಚ್ಚು ಉಳಿಬೇಕು, ಹೆಚ್ಚೆಚ್ಚು ಬೆಳಿಬೇಕು. ಮತ್ತಷ್ಟು ಇಂಥ ಉನ್ನತ ಕಾರ್ಯಗಳಿಂದಾಗಿ ಇನ್ನಷ್ಟು ರಾರಾಜಮಾನವಾಗಬೇಕು. ಆ ಕ್ರಮದಲ್ಲಿ ವಿರಾಜರಂತಹ ಜ್ಞಾನಿಗಳು ನಮಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ವಾಗ್ವ್ಯಾಪಾರವನ್ನು ಭಗವಂತನ ಪಾದಾರದಿಂದ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.